ದಿನದ ಎರಡನೇ ಅವಧಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಅವಧಿಯನ್ನ ಚಿಂತನಶೀಲ ಬೋಧನಾ ಕ್ರಮ ತಂತ್ರ ಮತ್ತು ಸಾಧನಗಳು ಎಂಬ ವಿಷಯದ ಮೇಲೆ ಡಾಕ್ಟರ್ ಎಚ್ ಬಿ ಚಂದ್ರಶೇಖರ್ ಸರ್ ಅವರು ನಡೆಸಿಕೊಡಬೇಕಂತ ನೆನೆಸಿಕೊಳ್ಳಿ. ಈ ಅವಧಿ ಚಿಂತನಶೀಲ ಬೋಧನಾ ಕ್ರಮ ನಿನ್ನೆ ಏನು ಹೇಗೆ ಅನ್ನೋದು ನೋಡಿದ್ವಿ. ಇವತ್ತು ಟೆಕ್ನಿಕ್ಸ್ ಆ್ಯಂಡ್ ಟೂಲ್ಸ್ ಏನಿದೆ, ಸೊ ಈ ಒಂದು ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ನಾವು ನೆನ್ನೆ ನಿರ್ಧಾರ ಮಾಡಿದ ಹಾಗೆ ನಾವು ಏನು ಒಂದು ಆ ಸೈಕಲ್ ಏನಿದೆಯಲ್ಲ ನಾವೇನದು ಗಿಪ್ಸ್ ಸೈಕಲ್ ಅಂತ ಅದನ್ನು DFE A ಇನ್ನೇನು CA ಅಲ್ವಾ. ಡಿ ಈಸ್ ಡಿಸ್ಕ್ರಿಪ್ಷನ್, ವಿವರಣೆ, ಭಾವನೆ ಅಥವಾ ಉದ್ವೇಗಗಳು, ಹೌ ಐ ಆಮ್ ಫೀಲಿಂಗ್ ಅನ್ನುವಂಥದ್ದು. ಇದು ಮೌಲ್ಯಮಾಪನ, ಎವ್ಯಾಲ್ಯೂಯೇಷನ್. ಎ ಅಂದರೆ ಅನಾಲಿಸಿಸ್, ವಿಶ್ಲೇಷಣೆ ಮಾಡುವಂಥದ್ದು. ಮತ್ತು ಕನ್ಕ್ಲೂಷನ್, ಇದು ಕಲಿಕೆ ಅಂತ ಹೇಳ್ಬೋದು, ತೀರ್ಮಾನ, ಕಲಿಕೆ. ಮತ್ತು ಆ್ಯಕ್ಷನ್ ಪ್ಲ್ಯಾನ್ ಮಾಡುವಂಥದ್ದು. ಅಂದರೆ ಮತ್ತೆ ಇಲ್ಲಿಂದ ಶುರುವಾಗುತ್ತೆ. ಇದು ಒಂದು ಸೈಕಲ್ ಥರ ಹೋಗುವಂಥದ್ದು. ಅಂದರೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಇದು ಎಂಡ್ ಆಗೋದೇ ಇಲ್ಲ, ಅದು ಕಂಟಿನ್ಯೂಸ್ ಆಗಿ, ಇದು ನಿರಂತರವಾಗಿ ನಡೆಯುವಂಥ ಚಕ್ರೀಯವಾದ. ಇದು ಲೀನಿಯರ್ ಅಲ್ಲ. ಲೀನಿಯರ್ ಅಂದರೆ ಸಮಾನಾಂತರವಾಗಿ ಹಿಂಗೆ ಹೋಗುತ್ತಪ್ಪ, ಆಯಿತು ಇವತ್ತು ನಾನು ಶಿಕ್ಷಕನಿದ್ದೀನಿ, ನಾನು ಈಗ ಆರಾಮಾಗಿ ಕಲಿಸ್ಬಿಡ್ತೀನಿ ಅಂತಿಲ್ಲ. ಸೊ ಇದು ಒಂದು ರೀತಿಯಲ್ಲಿ ನಾನೇನೋ ಒಂದು ಕೆಲಸವನ್ನು ಮಾಡ್ತೇನೆ, ಆ ಒಂದು ಬೋಧನಾ ಕ್ರಮವನ್ನು ಅನುಸರಿಸ್ತೇನೆ. ಆ ಅನುಸರಿಸುವಂತಹ ವೇಳೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ವಿವರಣೆಯನ್ನು ಬರೀತೇನೆ. ಸೊ ಆ ವಿವರಣೆಯಲ್ಲಿ ಅದು ಆಗುವಂಥ ಅನುಭವಗಳೇನಿದೆ ಅದ್ರ ಬಗ್ಗೆ ನಾನು ಫೀಲಿಂಗ್ಸನ್ನು ಬರೀತೇನೆ. ಸೊ ಗುಡ್ ಆರ್ ಬ್ಯಾಡ್ ಅನ್ನುವಂಥದ್ದು. ಸೊ ಇವುಗಳಲ್ಲಿ, ಈ ಭಾವನೆಗಳಲ್ಲಿ ಮೌಲ್ಯಮಾಪನ ಮಾಡ್ತೇನೆ ನಾನು. ಸೊ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಏನು ಅನ್ನುವಂಥದ್ದು. ಸೊ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತೇನೆ. ವೈ ಅನ್ನುವಂಥದ್ದು ಇಲ್ಲಿ ಬರುತ್ತೆ, ಯಾಕೆ ಹಿಂಗಾಯಿತು ಅನ್ನುವಂಥದ್ದು. ಆ ನಂತರ ಇಲ್ಲಿ ಅದರ ಮೇಲೆ ಕಲಿಕೆ ಆಗುತ್ತೆ. ಸೊ ನಾನು ನನ್ನ ಒಂದು ಬೋಧನಾ ಕ್ರಮವನ್ನು ಚೇಂಜ್ ಮಾಡ್ಕೋಬೇಕಾ, ನಾನು ತಯಾರಿ ಸಾಲದ ಅನ್ನುವಂಥದ್ದು. ಆಮೇಲೆ ಇಲ್ಲಿ ಮತ್ತೆ ಒಂದು ಅದ್ರ ಮೇಲೆ ಒಂದು ಆ್ಯಕ್ಷನ್ ಪ್ಲಾನ್ ಮಾಡ್ತೇನೆ. ಸುಮ್ಮನೆ ನಾವು ಒಂದು ತಯಾರಿಗೋಸ್ಕರ ಅಷ್ಟೇ ಮಾಡೋದಿಲ್ಲ, ಇದನ್ನು ನಾವು ಮುಂದೆ ಒಂದು ಬದಲಾವಣೆಗೋಸ್ಕರವಾಗಿ, ವೃತ್ತಿಪರ ಬದಲಾವಣೆಗೋಸ್ಕರವಾಗಿ ನಾವು ಮಾಡ್ತೇವೆ. ಸೊ ಇದನ್ನು ನೀವೆಲ್ಲರೂ ಮಾಡಿದ್ದೀರಾ? ಒಂದು ಎಕ್ಸಾಂಪಲ್ ತೊಗೊಂಡು ಮಾಡಿರ್ತೀವಿ ನಾನು. ಈ ಥರದ್ದೊಂದು 3-4 ಜನಕ್ಕೆ ಕೇಳ್ತೀವಿ, ಒಂದು 5 ಜನಕ್ಕೆ ಅಂತೇಳಿ. ಈಗ ನಾವು ಲೆಟ್ರ್ ಹಾಕೋಣ, ಹುಡುಗ ಬಂದ ಯಾವ್ದಾರು ಒಂದು ನಂಬರ್, 53ರೊಳಗೆ ಒಂದು ನಂಬರ್ ಹೇಳಿ. ನೀವು ನಂಬರ್ ಹೇಳ್ಬಿಟ್ರೆ ಅವರು ತೆಗಿತಾರೆ. ಹಾಂ, 53 ಇದಾರಲ್ಲ, 51 ನೋಡಿ. ಶ್ರೀ ರಾಜು ಮಲ್ಲಪ್ಪ ಗೋಳಿ. ಶ್ರೀ ರಾಜು ಅವರು ಹೇಳಿದ್ರು, ಕೂತ್ಕೊಂಡ್ರೆ. ಸೊ ಇದ್ರ ಬಗ್ಗೆ ನೀವು 1 ನಿಮಿಷ ಅಷ್ಟೇ, 1 ನಿಮಿಷ ಅವಧಿ. ಆಕ್ಚುಲಿ ಅದು ನಾನು ಘಟಕಕ್ಕೆ ಹೋಗ್ತೀನಿ ಸರ್. ಒಂದು ಘಟಕದ ಅಪ್ಲಿಕೇಶನ್ ಶಾಫ್ಟ್ ಟ್ರಿಗ್ನೋಮೆಟ್ರಿ ಹೇಳಿದೆ ಸರ್. ಹಾಂ, ಜಸ್ಟ್ ಒಂದು 2 ವರ್ಷದಿಂದ ನಾನು ಹೇಳ್ಕೊತ ಬಂದೆ ಸರ್ ಪಾಠ. ಒಂದು ಬಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ, ಒಂದು ಬಿರುಗಾಳಿಗೆ ಮರ ಸಿಕ್ಕಿ ಮುರಿದಾಗ ಅದ್ರ ಮೇಲ್ತಿದ್ದ ನೆಲಕ್ಕೆ ತಾಕಿದಾಗ ಬುಡದಿಂದ ಇರೋದು ದೂರ ಸರ್. ಜಸ್ಟ್ ನಾ ಕ್ವಶನ್ ಹೇಳಿ ಪಾಠ ಮಾಡಿಬಿಡ್ತಿದ್ದೆ ಸರ್, ಡೈಗ್ರಾಮ್ ಹಾಕ್ತಿದ್ದೆ. ಅದು ಪಾಠ ಮಾಡಿ ಹಿಂಗೆ 2 ವರ್ಷ ಆಯಿತು. ಬಟ್ ನನಗೆ ಯಾಕೋ ಹುಡುಗರಿಗೆ ಅದಷ್ಟು ಕರೆಕ್ಟಾಗಿ ಅನ್ಸಾಗ್ತಿಲ್ಲ ಅಂತ ಫೀಲ್ ಮಾಡ್ಕೊಂಡೆ. ಇವ್ಯಾಲ್ಯೂಯೇಷನ್ ಮಾಡಿದಾಗ ಸ್ವಲ್ಪ ಹುಡುಗರಲ್ಲಿ ಅಷ್ಟು ಕಲಿಕೆ ಬರಲಿಲ್ಲ ಸರ್. ಆಮೇಲೆ ವಿಶ್ಲೇಷಣೆ ಮಾಡಿ ಇನ್ನೊಂದ್ಸಲ ಆ್ಯಕ್ಷನ್ ಪ್ಲಾನ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ ಸರ್. ಈ ವರ್ಷ ಮತ್ತೆ ಏನು ಮಾಡಿದೆ, ಸುಮ್ಮನೆ ನಮ್ಮ ಪೀಸಲ್ಲಿ ಒಂದು ಕಟ್ಟಿಗೆ ಹಿಡ್ಕೊಂಡು ಹೊಂಟಿದ್ದೆ ಸರ್. ಯಾವುದು ಇಲ್ಲ, ಆ ಥರ ಅಲ್ಲ. ಅಲ್ಲ ಸರ್, ಅಲ್ಲ, 1 ನಿಮಿಷ. ನೀವು ಆಗಿರೋ ಘಟನೆಯನ್ನು ವಿವರಿಸ್ಬೇಕು ಇಲ್ಲಿ. ಅದೇ ಸರ್, ಅದು ನೆಕ್ಸ್ಟ್ ಅಲ್ಲಲ್ಲ, ಆ್ಯಕ್ಷನ್ ಪ್ಲ್ಯಾನ್ ಮಾಡಿಬಿಟ್ಟೆ ಅಂತ ಆ ಥರ ಅಲ್ಲ. ಅವತ್ತೇನು ಒಂದು ಸರಿ ನೀವು ಮಾಡಿದ್ರಿ ಕ್ಲಾಸ್ನ, ಅಲ್ಲಿ ಏನಾಯ್ತು ಅವತ್ತು, ಏನು ಫೀಲಿಂಗ್ ಏನಾಯ್ತು ನಿಮ್ಮದು, ಆ ಥರ ಹೇಳ್ಬೇಕು. ನೀವು ಒಂದು ನಿಮಿಷದೊಳಗೆ ನೀವು ಅಷ್ಟೇ ಹೇಳ್ಬೇಕು. ವಿವರಣೆ ಏನಾಯ್ತು ಅವತ್ತು, ಏನು ನಡೀತು. ಉದಾಹರಣೆಗೆ ಸರ್ ಕ್ಲಾಸ್ ಕೊಟ್ಟರು, ಕೊಡೋ ಟೈಮ್ನಲ್ಲಿ ಏನಾಯಿತು ವಿವರಣೆ ಹೇಳ್ತಾರೆ ಅವರು. ಅವಾಗ ತುಂಬ ದೀರ್ಘವಾಗಿ ಚರ್ಚೆ ಹೋಯಿತು, ಆ ಥರ ಒಂದು ವಿವರಣೆ. ಸೊ ಅವಾಗ ಏನು ಫೀಲಿಂಗ್ಸ್ ಆಯಿತು, ನನಗೆ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರುತ್ತೆ ಸರ್, ಫೀಲಿಂಗ್ ಆಯಿತು. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅದೇ ಸರ್, ಅವತ್ತು ಫೀಲಿಂಗ್ ನಮ್ಗೆ ಹುಡುಗರಲ್ಲಿ ಸರಿಯಾಗಿ ಬರಲಿಲ್ಲ ಸರ್, ರೆಸ್ಪಾನ್ಸ್. ಹಾಂ, ಸರಿಯಾಗಿ ಬರಲಿಲ್ಲ. ಸರಿಯಾಗಿ ಬರಲಿಲ್ಲ. ನಿಮಗೇನು ಅನ್ನಿಸ್ತು ಫೀಲಿಂಗ್? ಅದೇ ನನಗೂ ಅದೇ ಫೀಲಿಂಗ್ ಅನಿಸ್ತದೆ. ಅದೇ ಅಂದ್ರೆ ಏನು, ಗುಡ್ ಫೀಲಿಂಗ್ ಆರ್
what type of feeling? Whether you are happy, ಹ್ಯಾಪಿ ಆಗಿಲ್ಲ whether you are happy. So you need to define that. ಸರ್ ಅವತ್ತು ನಮ್ಗೆ ಹ್ಯಾಪಿ ಅನಿಸಲಿಲ್ಲ ಸರ್. ಅನಿಸ್ಲಿಲ್ಲ. ಆ ಪ್ರಾಬ್ಲಮ್ ತಕ್ಕಂತೆ ನಾನು ಎಕ್ಸ್ಪ್ರೆಷನ್ ಮಾಡಿಲ್ಲ. ಓಕೆ, ಇಲ್ಲಿ ಬನ್ನಿ. ಇವ್ಯಾಲ್ಯೂಯೇಷನ್ ದಲ್ಲಿ ಸರ್ ರಿಸಲ್ಟ್ ಸರಿ ಬರಲಿಲ್ಲ ನನಗೆ. ಬಹಳ ಮಕ್ಕಳಿಂದ ಆ ಎವ್ಯಾಲ್ಯೂಯೇಷನ್ ಅಲ್ಲ ಇದು. ಜಸ್ಟ್ ಆ ಪ್ರಾಬ್ಲಮ್ ತಕ್ಕಂತೆ. ಒಂದು ನಿಮಿಷ ಸರ್, ಸ್ವಲ್ಪ ನಾವು ಕೇಳಿಸ್ಕೊಳ್ಳೋಣ. ಮೌಲ್ಯಮಾಪನ ಅಂದ್ರೆ ಆ ಮೌಲ್ಯಮಾಪನ ಅಲ್ಲ ಇದು. ಇಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಮೌಲ್ಯಮಾಪನ ಅಲ್ಲಿ ನಡೆಯುತ್ತಲ್ಲ, ಆ ಒಂದು ಸನ್ನಿವೇಶ, ಆ ಸನ್ನಿವೇಶದಲ್ಲಿ ಆಗುವಂತಹ ಭಾವನೆಗಳೇನು ಬರುತ್ತಲ್ಲ, ಅದರ ಬಗ್ಗೆ ಮೌಲ್ಯಮಾಪನ ಮಾಡ್ತಾರೆ. ಯಾವುದು ಒಳ್ಳೆಯದು, ಯಾವ ಭಾವನೆ ನಿಮಗೆ ಒಳ್ಳೇದು ಅನ್ನಿಸ್ತು, ಯಾವ ಭಾವನೆ ನಿಮಗೆ ಸರಿ ಅನ್ನಿಸ್ಲಿಲ್ಲ ಅಂತ ಅಲ್ಲಿ ನೀವು ಎವ್ಯಾಲ್ಯೂಷನ್ ಮಾಡಿ. ಆ ಎವ್ಯಾಲ್ಯೂಷನ್ ಅಲ್ಲ ಇದು. ಅದರದ್ದಲ್ಲ, ನೀವು ಆ ಟ್ರೈಗ್ನಾಮೆಟ್ರಿ ಮೌಲ್ಯಮಾಪನ ಅಲ್ಲ ಇದು. ಆ ವರ್ಡ್ನ ನೀವು ಇದಕ್ಕೆ ಬಳಸ್ತಾ ಇದ್ರಿ ನೀವು. ಡೋಂಟ್ ಟೇಕ್ ದಟ್ ಎವ್ಯಾಲ್ಯೂಷನ್ ಟು ಹಿಯರ್. ಈ ಎವ್ಯಾಲ್ಯೂಷನ್ ಬೇರೆ ಇರಲಿ. ಈ ಎವ್ಯಾಲ್ಯೂಷನ್ ಆಫ್ ವಾಟ್? ಎವ್ಯಾಲ್ಯೂಷನ್ ಆಫ್ ಯುವರ್ ಫೀಲಿಂಗ್ಸ್. ನಿಮ್ಗೇನು ಗುಡ್ ಆರ್ ಬೇಡ ಅನ್ನಿಸ್ತಾರೆ, ಯಾವ್ದು ಗುಡ್ ಆಯಿತು, ಇನ್ಯಾವುದೋ ಒಂದು ಗುಡ್ ಇರ್ಬೋದಲ್ಲಿ, ಯಾರೋ ಒಬ್ಬ ಹುಡುಗ ಕಲ್ತಿರ್ಬೋದಲ್ಲಿ. ಸೊ ಅಲ್ಲಿ ನೀವು ಒಂದು ಪಾಸಿಟಿವ್ ಫೀಲಿಂಗ್ ಹೇಳ್ತೀವಿ. ಇನ್ ಸ್ಪೈಟ್ ಆಫ್ ಅವರ್ ಕ್ಲಾಸ್ ಒಂದಿಬ್ಬರು ಸ್ಟೂಡೆಂಟ್ಸು ಚೆನ್ನಾಗೆ ಹೇಳಿದ್ರು ಅಂತ. ಆಮೇಲೆ ಈ ವಿಶ್ಲೇಷಣೆ ಏನು ಮಾಡಿದ್ರಿ ಹೇಳಿ, ವಿಶ್ಲೇಷಣೆ ಏನು ಮಾಡಿದ್ರಿ? ಸರ್ ಡಯಾಗ್ರಾಮ್ ಹಾಕಿದಾಗ ಕೆಲವೊಂದಿಷ್ಟು ಆಕ್ಟಿವೇಟ್ ಪಾರ್ಟ್ಸ್ ಮಾಡೋದು ತಿಳ್ಕೊಂಡು ಸರ್, ನಾ ಡಯಾಗ್ರಾಮ್ ಅಲ್ಲಿ ಶೋ ಮಾಡಿದಾಗ ಸರ್. ಬಟ್ ಇನ್ನೊಂದಿಷ್ಟು ಜನ ತಿಳ್ಕೊಂಡಿಲ್ಲ ಅಂತ ನನಗೆ ನಾ ಫೀಲ್ ಮಾಡ್ಕೊಂಡೆ ಸರ್. ನೆಕ್ಸ್ಟ್ ಟೈಮ್ ಅದೇ ಪ್ರಾಬ್ಲಮ್ ಬಂದಾಗ ನಾನು ಒಂದು ಸಣ್ಣ ಗಿಡದಲ್ಲಿ ಇರ್ತಕ್ಕಂಥ ಒಂದು ಕಟ್ಟಿಗೆ ಕಟ್ ಮಾಡ್ಕೊಂಡೆ ಸರ್. ಕಟ್ ಮಾಡ್ಕೊಂಡ ಬಿರುಗಾಳಿ ಸಿಟ್ಟು ಮುರಿದಾಗ ಅಂದಾಗ ನಾನು ಮುರಿದೆ ಸರ್. ಮುರಿದಾಗ ದಂಡಿಗೆ ಹಚ್ಚಿದಾಗ ಕಲಿಕೆ ಏನಾಯ್ತಪ್ಪ ನೋಡಿ ಸರ್. ಕಲಿಕೆಯಲ್ಲಿ ಸ್ವಲ್ಪ ಅವತ್ತು ನನಗೆ ರಿಸಲ್ಟ್ ಸರಿ ಬರಲಿಲ್ಲ ಸರ್. ಒಂದು ನಿಮಿಷ ನೋಡಿ, ಇದು ಅದು ಎವ್ಯಾಲ್ಯೂಷನ್. ಕಲಿಕೆ ಏನಾಯ್ತು ನಿಮಗೆ? ರಿಸಲ್ಟ್ ಸರಿಯಾಗಿ ಯಾಕೆ ಬರಲಿಲ್ಲ ಸರಿಯಾಗಿ? ಅದೇ ಸರ್, ನಾನು ಅದನ್ನ ಥಿಯರಾಟಿಕಲಿ ಪ್ರಾಕ್ಟಿಕಲಿ ಮಾಡಲಿಲ್ಲ ಸರ್. ಅದನ್ನ ಅದು ಕಲಿಕೆ. ಅದು ನೋಡಿ ಏನು ಗೊತ್ತಾ, ಒಂದು ನಿಮಿಷ, ನಾವು ಜಾಸ್ತಿ ಮಾತಾಡೋಕೆ 1 ನಿಮಿಷದಲ್ಲಿ ಹೇಳ್ಬೇಕು ನಿಮಗೆ ಟೈಮ್ ಇರೋದು. ನೀವು ಅದನ್ನ ಸ್ಟೆಪ್ಸನ್ನು ಬರ್ಕೊಂಡ್ರೆ ಬರ್ದಿದ್ದೆ ಸರ್. ಬರ್ಬಿಟ್ಟು 1 ನಿಮಿಷದಲ್ಲಿ ನೀವು ಹೇಳಿದ್ರೆ ಇವಾಗ ತುಂಬ ವಿವರಣೆಗೆ ಹೋಗ್ಬಾರ್ದು. 1 ನಿಮಿಷದಲ್ಲಿ ಇನ್ನೂ 4 ಜನದ ಹತ್ರ ಹೇಳಿಸ್ಬೇಕು. ಆ ಕಲಿಕೆ ಏನಾಯ್ತು ನಿಮಗೆ? ನೀವು ಲರ್ನಿಂಗ್ ರಿಸೋರ್ಸಸ್ನ ಉಪಯೋಗಿಸ್ತಿಲ್ಲ, ಅದಕ್ಕೆ ಕಲಿಕೆ. ಆಕ್ಷನ್ ಪ್ಲಾನ್ ಏನು ಮಾಡಿದ್ರಿ? ಅದೇ ನೆಕ್ಸ್ಟ್ ಟೈಮ್ ನಾನು ಟೀಚಿಂಗ್ ಏಡ್ ಯೂಸ್ ಮಾಡಿದಾಗ ರಿಸಲ್ಟ್ ಬರ್ತದೆ ನಾನು ಪ್ಲಾನ್ ಮಾಡಿದ್ದೆ ಸರ್. ನೆಕ್ಸ್ಟ್ ಮೂರು ತಾನು ಜಸ್ಟ್ ಕಾನ್ಸೆಪ್ಟ್ ಬೋರ್ಡಿನ ಮ್ಯಾಗ ಇದೆ ಸರ್, ಗಿಡ ಓಕೆ ಗೊತ್ತಾಯ್ತು. ಬಟ್ ನೆಕ್ಸ್ಟ್ ಟೈಮ್ ಅದು ಮರದ ಒಂದು ಟಂಗಿ ಕಟ್ ಮಾಡ್ಕೊಂಡ್ ಬಂದು ಹುಡುಗರಿಗೆ ತೋರಿಸಿದೆ ಸರ್. ಇಲ್ಲಿ ಕಟ್ ಆದಾಗ ಇದು ಮುಟ್ತೈತಿ. ಆಯ್ತು ಸ್ವಾಮೀಜಿ, ಇನ್ನೊಂದು ನಂಬರ್ ಹೇಳಿ, ಒಂದು 3 ಹತ್ರ ಮಾಡಿಸಿ ಅಂತ ಹೇಳಿದ್ವಿ. 15 ಶ್ರೀ MH ಹುಗ್ಗೇನವರು. ಹಾಂ ಕೂತ್ಕೊಂಡು ಹೇಳಿ, 1 ನಿಮಿಷ ಸಮಯ, ಜಾಸ್ತಿ ದೀರ್ಘ ವಿವರಣೆಗೆ ಅವಕಾಶ ಇಲ್ಲ. ಹಾಂ ಹಾಂ ಓಕೆ ಹಾಂ ನೀವು ಸ್ಟೆಪ್ಸಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾ ಇಲ್ಲ, ನೀವು ವಿವರಣೆ ಮಾಡೋದಲ್ಲ, ಭಾವನೆ ಏನು ಬಂತು, ಅಲ್ಲೇನು ನಡೀತಾ ಅಲ್ಲಿ. ಉದಾಹರಣೆಗೆ 1 ನಿಮಿಷ ನಾನು ಹೇಳ್ತೀನಿ. ನೀವು ಏನು ಗೊತ್ತಾ, ಯು ಆರ್ ನಾಟ್ ಏಬಲ್ ಟು ಅಪ್ಲೈ ದಟ್ ನಾಲೆಡ್ಜ್. ನೀವು ಬರೆಯೋಕ್ಕೆ ರೆಡಿ ಇಲ್ಲ. ನೀವು 1 ನಿಮಿಷ ಟೈಮ್ ತೊಗೊಂಡು ಬರೀರಿ ಅಂತ ಹೇಳಿದೆ ನಾನು, 2-3 ನಿಮಿಷ. ಯು ಆರ್ ನಾಟ್ ಏಬಲ್ ಟು ರೈಟ್ ದಟ್. ಯಾವ ಪಾಠ ಮಾಡ್ತಾಯಿದ್ರಿ ನೀವು? ಭೂಗೋಳ ಪಾಠ ಮಾಡ್ತೀರಿ. ಏನು ನಡೀತಲ್ಲಿ? 1 ನಿಮಿಷ ಕೇಳಿಸ್ಕೊಳ್ಳೋಣ. ಹಾಂ ಹಾಂ ಅಲ್ಲ, ಅಲ್ಲಿ ಏನು ನಡೀತಲ್ಲಿ? ಈಗ ಕನ್ಫ್ಯೂಸ್ ಆಯಿತು ಅಂತ ನಿಮ್ಗೆ ಹೆಂಗೆ ಗೊತ್ತು? ಏನು ನಡೀತಲ್ಲಿ ಕ್ಲಾಸಲ್ಲಿ? ಹಾಂ ಅದನ್ನು ನೋಡಿ, ಈ ಡೀಟೇಲ್ಸ್ ಹೇಳ್ತಾ ಇಲ್ಲ ನೀವು, ಸುಮ್ಮನೆ ಜನರಲ್ಲಾಗಿ ಹೇಳ್ತಾ ಇದ್ದೀರಿ ನೀವು. ಹಾಂ ಮಾಡಲಿಲ್ಲ. ಓಕೆ, ನಿಮಗೇನು ಅನ್ನಿಸ್ತಲ್ಲಿ? ವಾಟ್ ಡಿಡ್ ಯು ಫೀಲ್? ತಯಾರಿ ಮಾಡೋದು ಎರಡನೇದದು. ನಿಮ್ಮ ಫೀಲಿಂಗ್ ಏನು ಅವಾಗ? ಹಾಂ ಬೇಜಾರಾಯಿತು ನೋಡಿ. ಈಗ ಉದಾಹರಣೆಗೆ ಇವಾಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಪ್ಪ, ಯಾರೋ ಒಬ್ಬರು ಜೋರಾಗಿ ಅಶಿಸ್ತಿಂದ ಮಾಡಿದ್ರು ಅಥವಾ ನಿದ್ದೆ ಮಾಡ್ತಾಯಿದ್ರು. ನನಗೆ ಅವಾಗ ಏನು ಫೀಲಿಂಗ್ ಆಗುತ್ತೆ? ನನಗೆ ಬೇಸರ ಆಯಿತು. ಫೀಲಿಂಗ್ಸ್ ಹೇಳ್ಬೇಕು ನೀವು. ನೀವೇನು ಗೊತ್ತಾ, ಇದು ಯಾಕೆ ಹಿಂಗೆ ಅಂದರೆ ನೀವು ತಯಾರಿ ಮಾಡಿಲ್ಲ. ಇವತ್ತು ಈ ಸ್ಟೇಜ್ಗಳಲ್ಲಿ ನೀವು ಬರೆದಿಲ್ಲ, ಅದಕ್ಕೆ ನೀವು ಸುಮ್ಮನೆ ಏನೋ ಒಂದು ಬಂದಿದ್ದು ಹೇಳ್ತೀರ. ಸರ್ ಇನ್ನೊಂದು ನಂಬರ್ ಹೇಳಿ ಸರ್, ನೀವು ಹೇಳಿ. 20 ಹೇಳಿದ್ರೆ ಅನ್ಸುತ್ತಾ? ಹಾಂ 20 ಹೇಳಿ ನೋಡಿ. ನೋಡಿ ಇನ್ನು ಈಗ ಹೇಳೋರಾದ್ರೂ ಸ್ವಲ್ಪ
ಈ ಸ್ಟೆಪ್ಸಲ್ಲಿ ನೀವು ಹೇಳೋದು ಸ್ಟೆಪ್ಸ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ ಅಲ್ಲಿ ಏನು ನಡೀತು ಅನ್ನುವಂಥ ವಿವರಣೆಯನ್ನು ಇಟ್ಕೊಂಡು ನಿಮ್ಮ ಫೀಲಿಂಗ್ ಏನಿದೆ ಟೀಚರ್ ಇದು ಯಾಕೆ ಈ ಸ್ಟೆಪ್ಸ್ ಅಂದರೆ ಡಿಪ್ ಸೈಕಲ್ ಅಂತಾರೆ ಇದನ್ನು. ನಮಗೆ ಆ ಫೀಲ್ ಆಗಬೇಕಲ್ಲಿ ಇಲ್ಲಿ ಆಗೋವಂಥದ್ದನ್ನು ನಾವು ಸೆನ್ಸ್ ಮಾಡಿ ಫೀಲ್ ಆಗೋವಂಥದ್ದು, ಆಮೇಲೆ ಅದಕ್ಕೆ ಎವ್ಯಾಲ್ಯೂಷನ್ ಮಾಡೋವಂಥದ್ದು, ವಿಶ್ಲೇಷಣೆ ವೈ ದಿಸ್ ಹ್ಯಾಸ್ ಹ್ಯಾಪನ್, ಇದರಿಂದ ನಾನೇನು ಕಲಿತೆ, ಇದರಿಂದ ನಾನೇನು ಮಾಡಿದೆ, ಏನು ಮಾಡಿದೆ ಅಂತ ನೀವು ಮಾಡದೇ ಇರಬಹುದು, ಇವತ್ತಾದರೂ ಮಾಡೋದು. ಯಾರು 20 ಕುಮಾರಿ ತಬಸುಮ್ ಹಾಂ ಡಿಸ್ಕ್ರಿಪ್ಷನ್ ಲೆಸನ್ ಹೇಳ್ತೀನಿ ಸರ್. ಇನ್ ಯುವರ್ ಹ್ಯಾಂಡ್ಸ್ ಏನು ಹೇಳ್ತಾ ಇದ್ರಿ? ಇನ್ ಯುವರ್ ಹ್ಯಾಂಡ್ಸ್ ಅಲೋನ್ ಇಂಗ್ಲಿಷ್ ಲೆಸನ್. ಇನ್ ಯುವರ್ ಹ್ಯಾಂಡ್ಸ್ ಅಂತ ಪಾಠ ಮಾಡ್ತಾ ಇದ್ರಿ. ಇನ್ ಯುವರ್ ಹ್ಯಾಂಡ್ಸ್ ಅಲೋನ್ ಅಂತ ಲೆಸನ್ ಹೇಳ್ತೀನಿ ಸರ್. ಅವಾಗದು ಜಾಪಾನೀಸ್ ಸ್ಕೂಲ್ ಎಲಿಮೆಂಟರಿ ಸ್ಕೂಲದ್ದು ಬಗ್ಗೆ ಇತ್ತು ಸರ್. ನಾನು ಅವ್ರಿಗೆ ಈ ಒಂದು ದೇಶ ಐತಿ ಜಾಪಾನೀಸ್ ಸ್ಕೂಲ್ ಅಂತ ಹೇಳಿ ಹೇಳಿದ್ರು. ಅವ್ರಿಗೆ ಗೊತ್ತಾಗಲಿಲ್ಲ ಜಪಾನ್ ಎಲ್ಲಿ ಐತಿ ಅಂತ. ಅವಾಗ ನನಗೆ ಗೊತ್ತಾದ್ದು ಸ್ವಲ್ಪ ಗ್ಲೋವ್ ಯೂಸ್ ಮಾಡಿ ಅಥವಾ ಚಾರ್ಟ್ಸ್ ಯೂಸ್ ಮಾಡಿ ಅವಾಗ ಹೇಳಿದಾಗ ಅವ್ರಿಗೆ ಚಲೋ ರೆಸ್ಪಾನ್ಸ್ ಸಿಗ್ತಿತ್ತು ನನಗೆ ಅಂತ ಹೇಳಿ. ಅವಾಗ ಮತ್ತೆ ನಾನು ಅವ್ರಿಗೆ ಹೇಳಿದೆ ಈ ಸ್ಕೂಲ್ ಒಳಗೆ ಸಣ್ಣ ಹುಡುಗರು ಎಷ್ಟು ಸ್ವಚ್ಛತೆಯನ್ನ ತಮ್ಮ ಸ್ಕೂಲ್ ಒಳಗೆ ಮಾಡ್ತಾರೆ ಕಾಪಾಡ್ಕೋತಾರೆ ಅಂತ ಹೇಳಿ ಎಲ್ಲ ಮಾಡಿದ್ರೆ ಅವ್ರು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸರ್. ಅದಾದ್ಮೇಲೆ ನಾನು ಇನ್ನೂ ಸ್ವಲ್ಪ ಅವ್ರಿಗೆ ನಾನು ಹೇಳ್ಬೇಕಂದ್ರೆ ಅವ್ರಿಗೆ ಜಾಸ್ತಿ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಸಿಗಲಿಲ್ಲ. ಅದಾದ ನಂತರ ಆಕ್ಷನ್ ಪ್ಲಾನ್ ನನ್ನ ಕಡೆ ಏನು ಬಂತು ಅಂದ್ರೆ ಅವ್ರಿಗೆ ಅದ ವಿಡಿಯೋಸ್ ಅನ್ನ ತೋರಿಸಿದ್ರ ನನಗೆ ಅವ್ರಿಗೆ ಇನ್ನೂ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಹೇಳಿ ಸ್ಮಾರ್ಟ್ ಕ್ಲಾಸ್ ಒಳಗೆ ಅವ್ರಿಗೆ ಕರ್ಕೊಂಡು ಹೋಗಿ ಎಲಿಮೆಂಟರಿ ಸ್ಕೂಲ್ ಬಗ್ಗೆ ಅವ್ರಿಗೆ ಅಷ್ಟು ಎಲ್ಲ ನಾಲೆಜ್ ಕೊಟ್ಟಿದಾಗ ಅದು ಅವ್ರಿಗೆ ಇನ್ನೂ ಜಾಸ್ತಿ ತಿಳ್ಕೊಂಡಂತೆ ನನಗೆ. ಓಕೆ, ನಮ್ಮ ಮೂವರ್ದು ರೆಸ್ಪಾನ್ಸ್ ಕೇಳಿದ್ರೆ ನನಗನ್ಸಿದ್ದೇನೋ ಅಂದರೆ ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಅದನ್ನು ನೆನ್ಪಿಟ್ಕೊಳ್ಳೋವಂಥದ್ದು ಏನಿದೆಯಲ್ಲ ಅದು ನೀವು ಮಾಡ್ತಾ ಇಲ್ಲ ಅಂತ. ನಿಮ್ಮ ತರಗತಿಗಳಲ್ಲಿ ಏನು ನಡೆಯುತ್ತಲ್ಲ, ಒಂದು ತರಗತಿಯಲ್ಲಿ ನಡೆಯುವಂತಹ, ಯಾಕೆಂದರೆ ವಿ ಆರ್ ನಾಟ್ ರೈಟಿಂಗ್ ಇಟ್, ನಾವು ಅದನ್ನು ಬರೀದೇ ಇರೋದ್ರಿಂದ, ನಮಗೆ ನೆನಪು ಇಲ್ಲದೇ ಇರೋದ್ರಿಂದ ವಿ ಆರ್ ನಾಟ್ ರಿಫ್ಲೆಕ್ಟಿವ್ ಇನ್ ಅವರ್ ಪ್ರೋಸೆಸ್. ನಾವು ಹೆಚ್ಚು ನಮ್ಮ ಒಂದು ಬೋಧನಾ ಕ್ರಮಗಳಲ್ಲಿ ನಾವು ಹೆಚ್ಚು ಚಿಂತನಶೀಲರಾಗಿಲ್ಲ ಅನ್ನೋದು ಇದು ತೋರಿಸುತ್ತೆ. ನಾವೇನು ಮಾಡ್ತೀವಿ, ಸುಮ್ಮನೆ ಒಂದು ಮಾಡ್ತಾಯಿದ್ದೀವಿ. ಈ ಇಡೀ ಕ್ರಮದಲ್ಲಿ ನೀವು ಹೇಳೋವಂಥದ್ದು ಏನಿದೆಯಲ್ಲ, ನಾನು ಪಾಠ ಮಾಡ್ತಾಯಿದ್ದೆ, ಮಾಡಬೇಕಾದ್ರೆ ಅವ್ರ ರೆಸ್ಪಾನ್ಸ್ ಕಮ್ಮಿ ಇತ್ತು, ಆ ರೆಸ್ಪಾನ್ಸ್ ಕಮ್ಮಿ ಇರೋದನ್ನು ನೋಡಿದಾಗ ನನಗೆ ಬೇಸರ ಆಯಿತು. ಅಥವಾ ನನಗೆ ಸಪೋಸ್ ಯಾರೋ ಒಬ್ಬರು ತುಂಬ ಅಶಿಸ್ತಿಂದ ಬರ್ತಾರೆ, ಸಪೋಸ್ ಇಲ್ಲಿ ನಾನು ಫೆಸಿಲಿಟೇಟ್ ಮಾಡ್ತಾಯಿದ್ದೀನಿ, ಮೂವರಲ್ಲಿ ಮೊಬೈಲ್ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ ನಾವು, 3-4 ಜನ. ನಾನು ಅಬ್ಸರ್ವ್ ಮಾಡಿದೆ, ಮೊಬೈಲ್ ನೋಡ್ತಾ ಇದ್ದಾರೆ ಅವರು ಅನ್ನೋದನ್ನು ಗಮನಿಸಿದೆ, ವಿವರಣೆ ಮಾಡ್ತಾಯಿದ್ದೀನಿ ನಾನು ಈ ಸ್ಟೆಪ್ಸಲ್ಲಿ ಹೇಳ್ತಾಯಿದ್ದೀನಿ ನಾನು. ಸೊ ನೀವು ಅದನ್ನು ಟ್ರೈ ಮಾಡಬೇಕು ನೆಕ್ಸ್ಟ್. ಅದನ್ನು ಇವಾಗ ತಾಗಿಲ್ಲ ಅಂದರೆ ಯು ಹ್ಯಾವ್ ಟು ಟ್ರೈ ನೆಕ್ಸ್ಟ್ ಟೈಮ್. ಸೊ ನಾನು ಇಲ್ಲಿ ಫೆಸಿಲಿಟೇಟ್ ಮಾಡೋ ಟೈಮಲ್ಲಿ ನಾನು ಒಂದು 5-6 ಜನ ಮೊಬೈಲನ್ನು ಉಪಯೋಗಿಸೋದನ್ನು ನಾನು ಗಮನಿಸಿದೆ. ಸೊ ಅದನ್ನು ಗಮನಿಸಿದಾಗ ನನಗೆ ಬೇಸರ ಆಯಿತು. ದಟ್ ಈಸ್ ಡೀಟೇಲ್ಸ್. ನೆಕ್ಸ್ಟ್ ಎಮೋಷನ್ಸ್. ನನಗೆ ಭಾಳ ಬೇಸರ ಆಯಿತು. ನಾನೊಬ್ಬ ಫೆಸಿಲಿಟೇಟ್ರಾಗಿ ಇಲ್ಲಿ ಫೆಸಿಲಿಟೇಟ್ ಮಾಡ್ತಾಯಿದ್ರು, ಅಲ್ಲಿ ನಮ್ಮ ಶಿಕ್ಷಕರು ಮೊಬೈಲ್ ಉಪಯೋಗಿಸೋದನ್ನು ನೋಡಿ ನನಗೆ ಬೇಸರ ಆಯಿತು. ಮೌಲ್ಯಮಾಪನದಲ್ಲಿ ಇನ್ನು ಕೆಲವರು ಅದರೊಳಗಡೆ ತುಂಬ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳೋದನ್ನು ಸಹ ನಾನು ಅಬ್ಸರ್ವ್ ಮಾಡಿದೆ. ಈ ನೋಟ್ಸ್ ಮಾಡ್ಕೊಳ್ಳೋದನ್ನು ಸಹ ಒಂದು ಒಳ್ಳೆಯ ಒಂದು ನನಗೆ ತುಂಬ ಖುಷಿ ಕೊಡ್ತು. ಕೆಲವರು ತುಂಬ ಅಟೆಂಟಿವ್ ಎಂದು ಸಹ ಕೇಳ್ತಾಯಿದ್ರು. ಪಾಸಿಟಿವ್ ಫೀಲಿಂಗ್ಸ್ ಇದೆ. ಕೆಲವು ಇನ್ನೊಂದು ನನಗೆ ಬೇಸರದ್ದು ಇದೆ ಅಲ್ಲಿ. ಸೊ ಇಲ್ಲಿ ನನಗೆ ಅವಾಗ ಅದನ್ನು ವಿಶ್ಲೇಷಣೆ ಮಾಡಿದಾಗ ಯಾಕೆ ಇದಾಗಿದೆ, ವೈ ಫ್ಯೂ ಪಾರ್ಟಿಸಿಪೆಂಟ್ಸ್ ಆರ್ ಯೂಸಿಂಗ್ ಮೊಬೈಲ್ಸ್. ಸೊ ಇದು ಆವಾಗ ನನಗೆ ಅನ್ನಿಸ್ತು, ವಿಶ್ಲೇಷಣೆಯನ್ನು ಮಾಡಿದಾಗ ನಾನು ನನ್ನ ತರಗತಿಯನ್ನು ನನ್ನ ಒಂದು 15-20 ನಿಮಿಷ ದೀರ್ಘ ವಿವರಣೆಯನ್ನು ಕೊಟ್ಟಿದ್ದೀನಿ. ನಾನು ಮಧ್ಯದಲ್ಲಿ ನಾನೇನಾದರೂ ಗ್ರೂಪ್ ಆ್ಯಕ್ಟಿವಿಟಿ ಮಾಡಿಸ್ಬೇಕಾಗಿತ್ತಾ, ಕ್ವಶನ್ ಆನ್ಸರ್ಸ್ ಮಾಡಿಸ್ಬೇಕಿತ್ತಾ, ಸ್ವಲ್ಪ ಚರ್ಚೆಯನ್ನು ಅವರನ್ನು ಪಾಲ್ಗೊಳ್ಳುವಂತೆ ಮಾಡಬೇಕಿತ್ತಾ ಅನ್ನುವಂಥ ವಿಶ್ಲೇಷಣೆಯನ್ನು ನಾನು ಮಾಡ್ತೀನಿ. ಸೊ ಈಗ ಲರ್ನಿಂಗ್ ಏನಾಗುತ್ತೆ ಬರುತ್ತೆ ಅಂದರೆ, ನಾನು ಒಂದು 10 ನಿಮಿಷ ನನ್ನ ಟೀಚಿಂಗನ್ನು ಮಾಡಿದಾಗ ಅಥವಾ ನಾನು ಫೆಸಿಲಿಟೇಟ್ ಮಾಡಿದಾಗ ಒಂದು ಕಾನ್ಸೆಪ್ಟ್ ಕೊಟ್ಟ ಮೇಲೆ 11ನೇ ನಿಮಿಷದಲ್ಲಿ ನಾನು ನನ್ನ ಒಂದು ಮೆಥಡನ್ನು ಸ್ವಲ್ಪ ಇನ್ನಷ್ಟು ಬೇರೆ ರೀತಿಯಲ್ಲಿ ನಾನು ಮಾಡ್ಕೋಬೇಕು. ದಟ್ ಇಸ್ ಮೈ ಲರ್ನಿಂಗ್. ಸೊ ನೆಕ್ಸ್ಟ್ ಆ್ಯಕ್ಷನ್ ಪ್ಲ್ಯಾನ್ ಏನು ಅಂದರೆ, ನೆಕ್ಸ್ಟ್ ಟೈಮ್ ವೆನ್ ಐ ವಿಲ್ ಬಿ ಫೆಸಿಲಿಟೇಟಿಂಗ್, ಮುಂದೆ ಸೆಷನ್ನಲ್ಲಿ ನಾನು ಫೆಸಿಲಿಟೇಟ್ ಮಾಡಬೇಕಾದ್ರೆ ನಾನು ಇದನ್ನು ಬದಲಾವಣೆ ಮಾಡ್ಕೊಳ್ತೀನಿ. ಏನು ಬದಲಾವಣೆ ಮಾಡ್ಕೊಳ್ತೀನಿ, ನಾನು ಒಂದು 60 ನಿಮಿಷದ ಒಂದು ಅವಧಿಯ ಒಂದು ನನ್ನ ಕ್ಲಾಸಲ್ಲಿ 5-6 ನಿಮಿಷ ನಾನು ಪ್ರೆಸೆಂಟ್ ಮಾಡ್ತೀನಿ, ಒಂದು 3-4 ನಿಮಿಷ ಚರ್ಚೆ ಮಾಡ್ತೀನಿ, ಆಮೇಲೆ ಒಂದು ಆ್ಯಕ್ಟಿವಿಟಿ ಕೊಡ್ತೀನಿ, ಆಮೇಲೆ ಅವ್ರಿಗೆ ರಿಫ್ಲೆಕ್ಷನ್ಗೆ ಅವಕಾಶ ಕೊಡ್ತೀನಿ. ಈ ಥರ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡ್ತೀನಿ. ದಿಸ್ ಈಸ್ ಕಾಲ್ಡ್ ಡಿಪ್ಸ್ ಸೈಕಲ್ ಅಂತ. ಸೊ ಇದು ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಬೋಧನಾ ಕ್ರಮವನ್ನು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಮಾಡುವಂಥದ್ದು, ಮೈಂಡ್ಫುಲ್ಲಾಗಿ ಮಾಡುವಂಥದ್ದು. ನಮ್ಮ ಒಂದು ಬೋಧನೆ ಏನಾಗ್ಬಿಡುತ್ತೆ ಅಂದರೆ,
ಅದು ಬಹಳ ರೊಟೀನ್ ಆಗ್ಬಿಡುತ್ತೆ, ರೊಟೀನ್ ಆಗುತ್ತೆ. ಅದು ಅಂದರೆ ಒಂದು ಒಂದು ಮೆಕ್ಯಾನಿಕಲ್ ಯಾಂತ್ರಿಕ ಆಗುತ್ತೆ. ಈ ಯಾಂತ್ರಿಕ ಆಗುವಂತಹ ಬೋಧನಾ ಬೋಧನೆಯನ್ನ ಉದ್ದೇಶಪೂರ್ವಕ, ಅದು ನಮ್ಮ ಒಂದು ಬೋಧನೆ ಯಾವ ರೀತಿಯಲ್ಲಿ ಬದಲಾಗಬೇಕು ಅಂತ ಹೇಳಿದ್ರೆ ಅದು ಉದ್ದೇಶಪೂರ್ವಕವಾಗಬೇಕು ಮತ್ತು ಅದು ಬಹಳಷ್ಟು ಮಟ್ಟಿಗೆ ಥಾಟ್ಫುಲ್ ಆಗಬೇಕು, ಆಲೋಚನಾಪೂರ್ವಕನೂ ಆಗಬೇಕದು, ಆಲೋಚನಾಪೂರ್ವಕನೂ ಸಹ ಆಗಬೇಕು. ಈ ದೃಷ್ಟಿಯಲ್ಲಿ ನಾನು ನನ್ನ ಒಂದು ಅಭ್ಯಾಸ ಅಂದರೆ ಒಬ್ಬ ಶಿಕ್ಷಕನಾಗಿ ನನ್ನ ಅಭ್ಯಾಸಗಳಿದ್ದಾವೆ, ಪ್ರಾಕ್ಟೀಸಸ್, ಅದನ್ನು ನಿರಂತರವಾಗಿ ವಿಶ್ಲೇಷಣೆಗೆ ಒಳಪಡಿಸುವಂಥದ್ದು, ವಿಮರ್ಶೆಗೆ ಒಳಪಡಿಸುವಂಥದ್ದು, ಸುಧಾರಿಸಿಕೊಳ್ಳುವಂಥದ್ದು. ಈ ಕ್ರಮದಲ್ಲಿ ನಾನು ನನ್ನಷ್ಟು ನಿರಂತರ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ತಗೊಳ್ಳುವಂಥದ್ದು ಇದೆಯಲ್ಲ, ಅದು ನಮ್ಮ ರಿಫ್ಲೆಕ್ಟಿವ್ ಪೆಡಗಾಜಿ. ಹಾಂ, ಅದು ತುಂಬ ಹಳೆಯದು. ಹರಬಾಟನ ಪಂಚಸೋಪಾನಗಳು ಅವೆಲ್ಲವೂ ನಮ್ಮ ಈ ಲರ್ನಿಂಗ್ ಥಿಯರೀಸಲ್ಲಿ ಇನ್ನೂ ಸ್ವಲ್ಪ ಹಿಂದಿನ ಇವಾಗ ನಾವು ಅದೆಲ್ಲ ಮುಂದೆ ಬಂದುಬಿಟ್ಟಿದ್ದೀವಿ. ಈಗ ಅದಕ್ಕೆ ಸಂಬಂಧಪಟ್ಟರೆ ಅದಲ್ಲ. ಎಲ್ಲೆಲ್ಲಿ ಯಾರಾದ್ರೂ ರಾಂಗ್ ಕನೆಕ್ಷನ್ ಕೊಡೋದು ಬೇಡ. ನಾವು ಯಾರು ಫೇಮಸ್ ರಾಂಗ್ ಕನೆಕ್ಷನ್ ಕೊಡೋದು. ಅಲ್ಲಮ್ಮನ ವಚನನೂ ಸಹ ರಾಂಗ್ ಕನೆಕ್ಷನ್ ಕೊಟ್ಟಿದ್ದೀವಿ ಮತ್ತು ರೈಟ್ ಮಾಡಿದ್ದಾರೆ ಸರ್ ಇವತ್ತು ಅಲ್ವಾ. ಸೊ ನಾವು ಅದನ್ನು ಯಾವುದನ್ನು ಎಲ್ಲೆಲ್ಲಿಗೋ ಕಾರಣ ಕೊಟ್ಕೊಂಡ್ಬಿಡ್ತೀವಿ. ನಾವು ಅದನ್ನು ಮಾಡಬಾರ್ದು. ನಮಗೆ ಸ್ಪಷ್ಟತೆ ಇರಬೇಕು ನಮಗೆ. ಸೊ ಇದನ್ನು ಹೇಳ್ತಾ ಇದನ್ನು ಚರ್ಚೆಯನ್ನು ನಾವು ಮುಂದುವರಿಸೋಣ. ಬಹಳ ಮುಖ್ಯವಾಗಿ ಸವಾಲೊಡ್ಡುವಂಥ ವೃತ್ತಿಪರ ಬೆಳವಣಿಗೆಯಲ್ಲಿ ಶಿಕ್ಷಕರು ತಾವು ಮಾಡ್ತಕ್ಕಂಥ ಕೆಲಸ ಏನಿದೆ, ಬಹಳ ಮುಖ್ಯವಾಗಿ ಶಿಕ್ಷಕನಾಗಿ ನಾನು ಏನು ಮಾಡ್ತಾ ಇದ್ದೀನಿ, ವಾಟ್ ಐ ಆಮ್ ಡೂಯಿಂಗ್, ವೈ ಐ ಆಮ್ ಡೂಯಿಂಗ್ ಆ್ಯಂಡ್ ಹೌ ಐ ಆಮ್ ಡೂಯಿಂಗ್. ಶಿಕ್ಷಕನ ನಾನೇನೇನು ಮಾಡ್ತೀನಲ್ಲ, ನಾನು ಬೋಧನೆ ಮಾಡೋವಂಥದ್ದಿರ್ಬೋದು, ಕಲಿಕೆಯ ಮಾಪನ ಮಾಡೋವಂಥದ್ದಿರ್ಬೋದು, ವಿದ್ಯಾರ್ಥಿಗಳ ಜೊತೆಗೆ ಒಡನಾಡುವಂಥದ್ದಿರ್ಬೋದು, ಪೋಷಕರ ಜೊತೆಗೆ ಸ್ಪಂದಿಸ್ತಕ್ಕಂಥದ್ದಿರ್ಬೋದು, ಇತರ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಂಥ ಸಂದರ್ಭ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ವಾಟ್ ಅಂತ ಏನೇನು ಮಾಡ್ತಿದ್ದೀನಿ ನಾನು ಎಲ್ಲವನ್ನೂ ಸಹ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು, ಇದೆಲ್ಲ ನಾನು ಯಾಕೆ ಮಾಡ್ತೀನಿ. ನಾನು ಹೋಗ್ತಿದ್ದಾಗಿನ ಬರೀ ಪಾಠ ಮಾಡ್ತೀನಿ, ಯಾವುದೇ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಯೂಸ್ ಮಾಡಲ್ಲ, ನಾನು ಉಪಯೋಗಿಸಲ್ಲ. ಯಾಕೆ ಮಾಡ್ತೀನಿ ನಾನು? ಸೊ ಇದಕ್ಕೆ ಅದನ್ನು ನಾವು ಪ್ರಶ್ನೆಯನ್ನು ಮಾಡ್ಕೊಳ್ಳುವಂಥದ್ದು, ಹೌ ಐ ಆಮ್ ಡೂಯಿಂಗ್, ಹೇಗೆ ಮಾಡ್ತಾ ಇದ್ದೀನಿ, ಇದೆಲ್ಲದಕ್ಕೂ ಸಹ ಒಂದಷ್ಟು ಬೆಳಕನ್ನು ಕೊಡುವಂಥದ್ದು ರಿಫ್ಲೆಕ್ಟಿವ್ ಪೆಡಗಾಜಿ. ಶಿಕ್ಷಕನಾಗಿ ನಾನು ಮಾಡುವ ಕೆಲಸವನ್ನು ನಾನು ಹೇಗೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತಾ ಇದ್ದೀನಿ, ಇದನ್ನು ನಿರಂತರವಾಗಿ ನಿಕಷ ಕೊಟ್ಟುವಂಥದ್ದು, ನಿರಂತರವಾಗಿ ಓರೆಗೆ ಹಚ್ಚುವಂಥದ್ದು, ನಿರಂತರವಾಗಿ ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು. ಯಾಕೆಂದರೆ ನಾವು ಯೂಶ್ವಲಾಗಿ ನಾವು ಅಡಲ್ಟ್ಸ್ ಆದಮೇಲೆ ನಮಗೊಂದೇನು ಮನೋಭಾವ ಬರುತ್ತೆ ಅಂದರೆ, ಬೇರೆಯವರು ಪ್ರಶ್ನೆ ಮಾಡಿದ್ರೆ ನಾವು ಒಪ್ಪಲ್ಲ. ಬೇರೆಯವರು ಪ್ರಶ್ನೆ ಮಾಡಿದ್ರೆ ನಾವೇನು ಮಾಡ್ತೀವಿ, ಒಪ್ಪಲ್ಲ. ನಾವು ಬೇರೆಯವರು ಟೀಕೆ ಮಾಡಿದ್ರೆ ನಮಗೆ ಸಹಿಸ್ಕೊಳ್ಳಲ್ಲ. ಯಾಕೆಂದರೆ ವಿ ಆರ್ ಆಲ್ ಅಡಲ್ಟ್ಸ್. ನಾವು ತುಂಬ ಅಫೆಂಡ್ ಮಾಡ್ಕೊತೀವಿ, ನಾವು ಬೇಸರ ಮಾಡ್ಕೊತೀವಿ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡ್ರೆ ನಮಗೇನು ಅನಿಸಲ್ಲ ಅವಾಗ. ಯಾಕಂದರೆ ನಾನು ಸುಧಾರಣೆಯ ದೃಷ್ಟಿಯಿಂದ, ನನಗೆ ನಾನು ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ನನ್ನನ್ನು ಪ್ರಶ್ನೆ ಮಾಡಿಕೊಂಡಾಗ ನನಗೆ ಯಾವುದೇ ಬೇಸರ ಆಗಲ್ಲ. ಸೊ ಇದು ಗ್ರೋತ್ ಮೈಂಡ್ಸೆಟ್ ಇರೋಂತಹ ಶಿಕ್ಷಕರಿಗೆ, ನಾನೊಬ್ಬ ಶಿಕ್ಷಕನಾಗಿ ಅಭಿವೃದ್ಧಿ ಆಗಬೇಕು, ಡೆವಲಪ್ಮೆಂಟ್ ಮೈಂಡ್ಸೆಟ್ ಅಂತೀವಿ ನಾವು ಇದನ್ನು. ಸೊ ಇದರಲ್ಲಿ ಓಪನ್ ಹಾರ್ಟೆಡ್ನೆಸ್ ಇರಬೇಕಾಗತ್ತೆ, ಓಪನ್ ಮೈಂಡೆಡ್ನೆಸ್ ಇರಬೇಕಾಗತ್ತೆ, ನಮಗೆ ಹೃದಯ ವೈಶಾಲ್ಯತೆ ಇರಬೇಕಾಗತ್ತೆ. ನನ್ನನ್ನು ನಾನು ಪರಿಶೀಲನೆ ಒಳಪಡಿಸ್ಕೋಬೇಕು ಅಂದರೆ ಸಲಹೆಗಳನ್ನು ಕೇಳುವಂತಹ ಒಂದು ಗುಣ ನನಗಿರಬೇಕಾಗತ್ತೆ, ಆಲಿಸುವಂಥದ್ದು. ಮತ್ತು ಅಕೌಂಟಬಿಲಿಟಿ, ಉತ್ತರದಾಯಿ. ನಾನು ಬೋಧಕನಾಗಿ ನಾನು ಎಷ್ಟೇ ಸ್ವಾತಂತ್ರ್ಯ ನನಗಿದ್ದರೂ ಸಹ ನಾನು ವಿದ್ಯಾರ್ಥಿಗಳಿಗೆ ಉತ್ತರದಾಯಿ. ನಾನು ಸರ್ಕಾರಿ ಶಾಲೆ ಆದರೆ ಸರ್ಕಾರಕ್ಕೆ ಉತ್ತರದಾಯಿ, ಸಮಾಜಕ್ಕೆ ಉತ್ತರದಾಯಿ, ಪೋಷಕರಿಗೆ ಉತ್ತರದಾಯಿ. ಐ ಆಮ್ ಅಕೌಂಟಬಲ್. ಸೊ ನಾನು ಅಕೌಂಟಬಲ್ ಆಗಿರೋದ್ರಿಂದ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ಳೇಬೇಕು, ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ. ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ಈ ಒಂದು ಸೆಲ್ಫ್ ಅಸೆಸ್ಮೆಂಟ್ಗೆ ಏನೋ ನಮ್ಮ ರಿಫ್ಲೆಕ್ಷನ್ಗೆ ಒಳಪಡುವಂಥ ಜಾಗೃತಿಯನ್ನು, ಒಂದು ಮನಸ್ಥಿತಿಯನ್ನು ಹೊಂದುವಂತಹ ಶಿಕ್ಷಕರಿಗೆ ಈ ಗುಣಗಳಿರಬೇಕಾಗುತ್ತೆ. ಸಾಮಾಜಿಕವಾಗೂ ಇರಬೇಕು, ಅವರು ಮುಕ್ತ ಮನಸ್ಸಿನವ್ರು ಇರಬೇಕಾಗತ್ತೆ, ಸಲಹೆಗಳನ್ನು ಸ್ವೀಕರಿಸುವಂತಹ ಗುಣ ಇರಬೇಕಾಗತ್ತೆ. ಸೊ ಇವೆಲ್ಲವನ್ನು ಹೇಳ್ತಾ ಒಂದಷ್ಟು ನಿಮಗೆ ಸಹಾಯ ಆಗಲಿ ಅಂತ ಕೆಲವು ಅಂಶಗಳನ್ನು, ಒಂದು 20-25 ಅಂಶಗಳನ್ನು ಪಟ್ಟಿ ಮಾಡ್ಕೊಂಡು ಬಂದಿದ್ದೆ ನಾನು.
ಅಂದರೆ ಎಷ್ಟೋ ಸಾರಿ ನಮಗೆ ಈ ಸೂಕ್ಷ್ಮತೆ ಅಂದರೆ ಸೂಕ್ಷ್ಮತೆ ಇನ್ ದಿ ಸೆನ್ಸ್ ಅದು ನಮ್ಗೆ ಹೊಳೆಯಲ್ಲ ನಮ್ಗೆ. ಇಲ್ಲ ನಾವು ಮಾಡ್ತಾ ಇರೋದೇ ಹೀಗೆ, ನನ್ನ ಟೀಚಿಂಗ್ ಹೇಗಿರಬೇಕು ಅಂತ ಗೊತ್ತಿಲ್ಲ. ಹೌ ಮೈ ಟೀಚಿಂಗ್ ಶುಡ್ ಬಿ, ಇದು ಹೇಗಿರಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಹೇಗಿರಬೇಕು ಅಂತ ಅದು ವೈ, ಇದು ಯಾಕೆ ಹೀಗಿರ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಥಿಯರೀಸ್ ಆಫ್ ಲರ್ನಿಂಗ್ ತುಂಬ ತುಂಬ ಬದಲಾವಣೆಗಳು ಈಗ ಆಗ್ತಿರೋದಲ್ಲ. ಶಿಕ್ಷೆ ಕೊಡಬಾರ್ದು ಅನ್ನೋದಿರ್ಬೋದು, ಮಕ್ಕಳನ್ನು ತೊಡಗಿಸ್ಕೊಂಡು ಪಾಠ ಮಾಡಬೇಕು ಅನ್ನೋಂಥದ್ದಿರ್ಬೋದು. ಇವೆಲ್ಲವೂ ಈಗಿನ ಇತ್ತೀಚೆಗೆ 5-10 ವರ್ಷ ನೀವು ಸರ್ವಿಸಿಗೆ ಸೇರಿದ್ಮೇಲೆ, ನಾನು ಸರ್ವಿಸಿಗೆ ಸೇರಿದ್ಮೇಲೆ, ಸರ್ ಸರ್ವಿಸಿಗೆ ಸೇರಿದ್ಮೇಲೆ ಆಗಿರೋವಂಥವಲ್ಲ. ನೂರಾರು ವರ್ಷಗಳ ಹಿಂದೆ ಇವೆಲ್ಲವೂ ಸಹ ಆಗಿರುವಂಥದ್ದು. ಆ 100 ವರ್ಷಗಳ ಕೆಳಗೇನೆ ಅನೇಕ ರೀತಿಯ ಪ್ರಯೋಗಗಳು ನಡೆದಿದ್ದಾವೆ, ಪ್ರೂವ್ ಮಾಡಿದ್ದಾರೆ. ಸುಮ್ಮನೆ ಪ್ರಯೋಗ ಅಂದರೆ ಬುಕ್ಕಲ್ಲಿ ಹಿಡಿದು ನಂತರ ಪಾಠ ಮಾಡಿರೋದಲ್ಲ, ರವೀಂದ್ರ ಸರ್ ಥರ ಪ್ರಾಕ್ಟೀಸ್ ಮಾಡಿರೋವಂಥದ್ದು. ಆ ಥರದ ಅನೇಕ ಉದಾಹರಣೆಗಳು ನಮಗೆ ಇದ್ದಾವೆ. ಸೊ ಆ ಥರದ ಅನೇಕ ಪುಸ್ತಕಗಳು ಸಹ ಇದ್ದಾವೆ. ಸೊ ಅವುಗಳ ಆಧಾರದ ಮೇಲೆ ವೆಲ್ ಪ್ರೂವನ್ ಇವೆಲ್ಲ. ಸರ್ ಇದೇನು ಹೇಳ್ಬಿಡ್ತಾರೆ ಸರ್, ಇದಾಗಲ್ಲ ಸರ್, ನೋ, ಇಟ್ಸ್ ನಾಟ್ ಲೈಕ್ ದಟ್. ಅವೆಲ್ಲವೂ ಸಹ ಸಿದ್ಧಿಯಾಗಿರುವಂಥದ್ದು. ಸೊ ಅವುಗಳನ್ನು ಒಂದು 20 ಪಾಯಿಂಟ್ಸ್ ನಿಮಗೆ ನಾನು ಸುಮ್ಮನೆ ಇದು ಮಾಡಿ, ನೆನ್ನೆ ರವೀಂದ್ರ ಸರ್ ಕ್ಲಾಸ್ಗಳನ್ನು ಸಹ ನಾವು ಗಮನಿಸ್ಕೊಂಡು ಹೇಳೋದಾದರೆ, ಮೊದಲನೇದೇನೆಂದರೆ ಕಲಿಕಾರ್ಥಿಗಳನ್ನು ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಿಂದಿನ ಕ್ಲಾಸಲ್ಲಿ ಯಾರೋ ಕೇಳ್ತಾ ಇದ್ರು, ಸರ್ ನಾನು ಯಾರೋ ಒಂದು ಪ್ರಶ್ನೆ ಕೇಳೋದಲ್ಲಿ ನೀವು ಅನಿಸುತ್ತೆ, ಏನಾಗೇನು ಪ್ರಶ್ನೆ ಕೇಳಿದ್ರು ನೀವು? ಹೇಗೆ ಲಿಂಕ್ ಮಾಡಬೇಕು ಅನ್ನುವಂಥದ್ದು ಬಂದಾಗ ಈ ಎಲ್ಲ ಅಂಶಗಳು ಈಗ ಚರ್ಚೆ ಮಾಡುವಂಥ ಎಲ್ಲ ಅಂಶಗಳು, ಯಾಕಂದರೆ ಇದು ತಂತ್ರ ಸಾಧನಗಳಿಗೆ ಡೈರೆಕ್ಟಾಗಿ ರಿಲೇಟ್ ಆಗಿಲ್ಲ. ಬಟ್ ನಾನು ಇದನ್ನು ರೆಡಿ ಮಾಡ್ಕೊಂಡು ಇವತ್ತು ನಿಮಗೆ, ಯಾಕಂದರೆ ಇದನ್ನು ನಿಮಗೆ ಹೇಳಿದಾಗ ನಿಮಗೆ ಒಂದಷ್ಟು ವಿಷಯಗಳು ಹೊಳೆಯುತ್ತೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಲರ್ನಿಂಗ್ ಥಿಯರೀಸ್ ಎಲ್ಲ ಹೇಳುವಂಥದ್ದು ಏನಂದರೆ, ಕಲಿಕಾರ್ಥಿಗಳನ್ನು ಅಂದರೆ ವಿದ್ಯಾರ್ಥಿಗಳನ್ನು ತೊಡಗಿಸ್ಕೊಳ್ಬೇಕು, ಅವರನ್ನು ತೊಡಗಿಸ್ಕೊಳ್ಳುವಂಥದ್ದು. ಯಾವುದ್ರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು? ಕಲಿಕೆ ಅನ್ನುವಂಥದ್ದು ಬರೀ ಒಂದೇ ಅಲ್ಲ, ಶಾಲೆಯ ಎಲ್ಲ ನಿರ್ಧಾರಗಳಲ್ಲಿ, ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಹ ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ಳೋವಂಥದ್ದು. ಅವರ ಬೇಕು ಬೇಡಗಳನ್ನು ಕೇಳೋದು. ನಿನಗೇನು ಅನಿಸುತ್ತೆ, ನಿನ್ನ ಅಭಿಪ್ರಾಯ ಏನು? ಆಗ ಯಾವತ್ತೋ ಒಂದು ದಿವಸ ಕೇಳೋದಲ್ಲ, ನಿರಂತರವಾಗಿ ಕೇಳುವಂಥದ್ದು. ನಮ್ಮ ಪಾಠದ ಬಗ್ಗೆ ಕೇಳುವಂಥದ್ದಿರಬಹುದು, ವಿಷಯ ಅರ್ಥ ಆಯಿತೋ ಇಲ್ಲೋ ಅಂತ ಕೇಳುವಂಥದ್ದಿರ್ಬೋದು, ವಿಷಯವನ್ನು ಚರ್ಚೆ ಮಾಡಬೇಕಾದ್ರೆ ಅವರನ್ನು ಸೇರಿಸ್ಕೊಳ್ಳುವಂಥದ್ದಿರ್ಬೋದು, ಜೊತೆಗೆ ಸೇರುವಂಥದ್ದು. ಅದು ರಿಯಲ್ ಫೆಸಿಲಿಟೇಷನ್ ಆಗುತ್ತೆ ಅವಾಗ ಕಲಿಕೆ. ಶಿಕ್ಷಕ ಅನ್ನೋಂಥ ವರ್ಡನ್ನು ಸಹ ಗುರು ಅನ್ನೋ ವರ್ಡನ್ನು ಶಿಕ್ಷಕ ಅನ್ನೋ ವರ್ಡ್ ಬಂದಿದೆ. ಈಗ ಅದು ಅನುಕೂಲಿಸುವವನು ಅಂತ ಹಾಕಬೇಕಾಗಿರೋಂಥದ್ದು. ಅದಕ್ಕೆ 2 ಬರುತ್ತೆ. ನಾನು ಅದಲ್ಲ ಸೈಡ್ ಆನ್ ದಿ ಸ್ಟೇಜ್ ಆನ್ ದಿ ಸ್ಟೇಜ್, ಒಂದು ಪದ ಇದೆ, ಒಂದು ಸೇಜ್ ಆನ್ ದಿ ಸ್ಟೇಜ್, ಗೈಡ್ ಆನ್ ದಿ ಸೈಡ್ ಅಂತ. ನೀವು ಇದರಲ್ಲಿ ಯಾರು? ನೀವು ನಿಮ್ಮ ಒಂದು ಟೀಚಿಂಗ್ ಸ್ಟೈಲಲ್ಲಿ ಸೇಜ್ ಆನ್ ದಿ ಸ್ಟೇಜೋ, ಗೈಡ್ ಆನ್ ದಿ ಸೈಡೋ ಹೇಳೋದ್ರಾಗಲ್ಲ, ಪ್ರಾಕ್ಟೀಸಲ್ಲಿ. ಸೊ ನೀವು ಅವಲೋಕನ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅವಲೋಕನ ಮಾಡಿ, ರಿಫ್ಲೆಕ್ಷನ್ ಮಾಡ್ಕೊಳ್ಳಿ, ನನ್ನ ಸ್ಟೈಲ್ ಹೇಗಿದೆ. 2 ಮಿಕ್ಸ್ ಇರ್ಬೋದು. ಇದು ಅದು ಹೆಚ್ಚಿದು, ಇದು ಜಾಸ್ತಿ ಇರ್ಬೇಕಾದ್ರೆ 75. ಅಂದರೆ ಇಲ್ಲೇನೋ ಒಂದು ಇದು ಸ್ಟೇಜ್ ಆನ್ ದಿ ಸ್ಟೇಜ್ ಅಂತಂದ್ರೆ ಏನು ಅಂದರೆ, ನಾನು ಸ್ಟೇಜ್ ಮೇಲೆ ನಾನೆಲ್ಲ ಒಂದು ವಿದ್ವತ್ಪೂರ್ಣವಾದ ಒಂದು ಬೋಧನೆಯನ್ನು ನಾನು ಮಾಡ್ತಾ ಇದ್ದೀನಿ. ಗೈಡ್ ಆನ್ ದಿ ಸೈಡ್ ಅಂದಾಗ ನಾನು ಬರೀ ಸೈಡ್ ವಿಂಗ್ಸಲ್ಲಿ ಮೇಯ್ನು ಬರ್ಬೋದು, ಆದರೆ ಹೆಚ್ಚು ನಾನು ಎಲ್ಲಿರ್ತೀನಿ, ನಾನು ನೇರವಾಗಿ ಕಾಣಿಸ್ಕೊಳ್ಳಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ನಾನು ಗೈಡ್ ಮಾಡ್ತೀನಿ, ನಾನು ಫೆಸಿಲಿಟೇಟ್ ಮಾಡ್ತೀನಿ. ನಾನು ಅವ್ರಿಗೆ ಯಾವ ರೀತಿ ಕಲಿಬೇಕು, ಅವ್ರ ಕಲಿಕೆಯ ಸ್ಟೈಲ್ಸ್ ಏನಿದೆ, ಲರ್ನಿಂಗ್ ಸ್ಟೈಲ್ಸ್, ಅದೆಲ್ಲ ನನಗೆ ಗೊತ್ತಿದೆ. ದೇರ್ ಆರ್ 4 ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್. ಕೆಲವರು ದೃಶ್ಯದ ಮೂಲಕ ಕಲಿತಾರೆ, ಅಥವಾ ದೃಶ್ಯ ಅವ್ರಿಗೆ ಚಿತ್ರಗಳು ಬೇಕು ಸ್ವಲ್ಪ. ಕೆಲವರಿಗೆ ಶಬ್ದಗಳ ಮೂಲಕ ಕಲಿತಾರೆ, ಕೆಲವರಿಗೆ ಶ್ರವ್ಯದ ಮೂಲಕ ಕಲಿತಾರೆ. ಆಡಿಟರಿ ಲರ್ನರ್ಸ್, ವಿಜುವಲ್ ಲರ್ನರ್ಸ್ ಅಲ್ವಾ, ಟ್ಯಾಕ್ಟೈಲ್ ಲರ್ನರ್ಸ್ ಅಂದರೆ ಸ್ಪರ್ಶದ ಮೂಲಕ. ಅವ್ರಿಗೆ ನೀವು ವಸ್ತುಗಳನ್ನು ಕೊಟ್ಟು ಅವ್ರಿಗೆ ಸ್ಪರ್ಶ ಮಾಡಿಸಿ ಆ ಥರ ಕಲಿಸ್ಬೇಕಾಗಿದೆ. ಸೊ ನಾವೊಬ್ಬ ಶಿಕ್ಷಕನಾಗಿ ಯಾವ ವಿದ್ಯಾರ್ಥಿ ಲರ್ನಿಂಗ್ ಸ್ಟೈಲ್ ಏನು ಅಂತ ನನಗೆ ಗೊತ್ತಿದೆ. ಕೆಲವರಿಗೆ ಓದೋದ್ರ ಮೂಲಕನೇ ಕಲಿತಾರೆ, ಅವರು ದೃಶ್ಯ ನೋಡೋಕ್ಕೇನು ಇಷ್ಟಪಡಲ್ಲ, ಅವರು ಒಂದು ವಿಷಯದ ವಿವರಣೆ ಇದ್ದರೆ ಸಾಕು. ಇನ್ನು ಕೆಲವರಿಗೆ ವಿವರಣೆಗಿಂತ ವಿಡಿಯೋ ನೋಡಿ ಕಲಿತಾರೆ, ಆಡಿಯೋ ಆ್ಯಂಡ್ ವಿಡಿಯೋ.
ಮೊದಲು ನೀವು ಆ್ಯಸ್ ಎ ಟೀಚರ್ ನನ್ನ ಲರ್ನಿಂಗ್ ಸ್ಟೈಲ್ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ನನ್ನ ಲರ್ನಿಂಗ್ ಸ್ಟೈಲ್ ನಾನು ಅರ್ಥ ಮಾಡ್ಕೊಂಡ್ರೆ ನಾನು ವಿವರಣೆ ಮೂಲಕ, ವಿಡಿಯೋ ನೋಡೋದಕ್ಕಿಂತ ವಿವರಣೆ ಮೂಲಕ ನಾನು ಕಲಿತೀವಿ. ಯಾವುದೋ ಒಂದು ವಿಷಯ ಕೊಟ್ಬಿಟ್ಟು ಒಂದು ವಿಡಿಯೋನೂ ಇದೆ, ಒಂದು ಟೆಕ್ಸ್ಟು ಇದೆ ಅಂದರೆ ಐ ಚೂಸ್ ಟೆಕ್ಸ್ಟ್ ಫಸ್ಟು. ವಿಡಿಯೋನ ನಾನು ಇಷ್ಟಪಡಲ್ಲ. ಕೆಲವರು ಟೆಕ್ಸ್ಟ್ ಕೊಟ್ಟರೆ ವಿಡಿಯೋ ನೋಡ್ತಾರೆ, ಕೆಲವರು ಎರಡೂ ಕೊಟ್ಟರೆ. ಸೊ ಯಾವ ಟೈಪು ಅಂತೀವಿ. ಸೊ ಇದನ್ನು ಕಲಿಕಾರ್ಥಿಗಳನ್ನ ತೊಡಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರೋದು. ತೊಡಗಿಸ್ಕೊಳ್ಳೋದು ಅಂದಾಗ ಬಹಳ ಎಲ್ಲ ರೀತಿಯಲ್ಲಿ ಪ್ರಶ್ನೆಗಳಲ್ಲಿ ಪ್ರಶ್ನೆ ಕೇಳೋದ್ರ ಮೂಲಕ ಇರ್ಬೋದು, ಉತ್ತರಿಸುವಂಥದ್ದು ಇರ್ಬೋದು, ಆ್ಯಕ್ಟಿವಿಟಿ ಇರ್ಬೋದು, ಪ್ರಾಜೆಕ್ಟ್ ಕೊಡುವಂಥದ್ದು ಇರ್ಬೋದು. ಹೆಚ್ಚು ಅವ್ರನ್ನ ತೊಡಗಿಸ್ಕೊಳ್ಳೋದ್ರಿಂದ ಕಲಿಸುವಂಥದ್ದು, ವಿಭಿನ್ನ ಬೋಧನಾ ಪದ್ಧತಿಗಳನ್ನು ಬಳಸುವಂಥದ್ದು, ಬೇರೆ ಟೀಚಿಂಗ್ ಮೆಥಡ್ಸನ್ನು ಹೇಳುವಂಥದ್ದು. ಯಾರಾದ್ರು ಹೇಳ್ತೀರಾ ಒಂದು 2-3 ಟೀಚಿಂಗ್ ಮೆಥಡ್ಸ್ನ? ವಿಭಿನ್ನ ಬೋಧನಾ ಪದ್ಧತಿ, ಡಿಸ್ಕಷನ್ ಮೆಥಡ್, ಆಮೇಲೆ ಪಿಯರ್ ಲರ್ನಿಂಗ್ ಮೆಥಡ್, ಡೆಮಾನ್ಸ್ಟ್ರೇಷನ್ ಮೆಥಡ್, ಆಮೇಲೆ ಆಕ್ಟಿವಿಟಿ ಬೇಸ್ಡ್ ಮೆಥಡ್, ಆಮೇಲೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಡೋದು ಮೆಥಡ್ ಆಗಲ್ಲ. ಹಾಂ, ಫೀಲ್ಡ್ ಟ್ರಿಪ್ಸ್ ಅಂತಾರೆ ಅದನ್ನು. ಇಟ್ಸ್ ಕಾಲ್ಡ್ ಫೀಲ್ಡ್ ಟ್ರಿಪ್ಸ್. ದಟ್ ಇಸ್ ಆಲ್ಸೋ ಒನ್ ಮೆಥಡ್. ಪ್ರಾಜೆಕ್ಟ್ಸ್ ಮೆಥಡ್, ಪ್ರಾಜೆಕ್ಟ್ಸ್ ಕೊಡುವಂಥದ್ದು. ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ, ಅದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗಲ್ಲಿ ಎಲ್ಲ ಬರ್ತವೆ ಇವೆಲ್ಲ. ಅದಕ್ಕೊಂದು ದೊಡ್ಡ ಪದ ಕೊಟ್ಟರೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತೀವಿ ನಾವು ಅದನ್ನು, ಅದರಲ್ಲಿ ಬರೋವಂಥದ್ದು. ಡಿಸ್ಕಷನ್ ಮೆಥಡ್ಸ್ ಸಹ. ಆಮೇಲೆ ಏನು, ಕೊಲ್ಯಾಬೊರೇಟಿವ್ ಲರ್ನಿಂಗ್ ಬಳಸ್ತೀರಾ ಯಾರಾದ್ರೂ? ಕೊಲ್ಯಾಬೊರೇಟಿವ್ ಲರ್ನಿಂಗ್ ಚಿಕ್ಕ ಗುಂಪು ಮಾಡಿ ಅವ್ರಿಗೆ ಡಿಸ್ಕಷನ್ಗೆ ಕೊಟ್ಟು ಪ್ರೆಸೆಂಟ್ ಮಾಡೋಕ್ಕೆ ಹೇಳೋವಂಥದ್ದು. ಮಾಡ್ತೀರಾ? ಸೊ ಈ ಥರ ಪ್ರಾಜೆಕ್ಟ್ಸ್ ಮೆಥಡ್, ಹೊರಗಡೆ ಕರ್ಕೊಂಡು ಹೋಗುವಂಥದ್ದು ಅವ್ರನ್ನ. ಸೆಮಿನಾರ್ಸ್, ಸೊ ಎಕ್ಸಲೆಂಟ್ ವೇ. ಎಸ್, ಎಕ್ಸಲೆಂಟ್ ಅದು. ಸೊ ಇವುಗಳನ್ನೆಲ್ಲ ಈ ಎಲ್ಲವನ್ನು ಬ್ಲೆಂಡ್ ಮಾಡಬೇಕು. ಫ್ಲಿಪ್ಡ್ ಲರ್ನಿಂಗ್ ಅಂತಿದೆ ಈಗ ನಾವು ಬಳಸಬೇಕಾಗಿರೋದು. ಫ್ಲಿಪ್ಡ್ ಲರ್ನಿಂಗ್ ಯಾರಾದ್ರು ಕೇಳಿದಿರಾ, ಮಾಡ್ತಿದ್ದೀರಾ? ಫ್ಲಿಪ್ಡ್ ಲರ್ನಿಂಗ್ ಮೆಥಡ್, ಅದು ಫ್ಲಿಪ್ಡ್ ಟೀಚಿಂಗ್. ಗೊತ್ತಿಲ್ವಾ? ಏನು ಎಕ್ಸಾಂಪಲ್? ಹಾಂ, ನೋ ಅಲ್ಲ. ಇಟ್ಸ್ ಸಮಥಿಂಗ್ ನೀವು ಒಂದು 20% ಸರಿ ಇರ್ಬೋದು ನೀವು ಹೇಳೋದ್ರಲ್ಲಿ. ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಫ್ಲಿಪ್ಡ್ ಅಂದರೆ ಉಲ್ಟಾ. ಇವಾಗ ಈ ಟೀಚಿಂಗ್ ಹೆಂಗಂದರೆ, ಈಗ ನಾವು ಮಾಡ್ತಿರೋದು, ನಾನು ರೆಡಿಯಾಗಿ ಬರ್ತೀನಿ ಆಸ್ ಎ ಟೀಚರ್, ಇಲ್ಲಿ ಬಂದುಬಿಟ್ಟು ನಾನು ಪಾಠ ಮಾಡ್ತೀನಿ ನಾನು. ಬಟ್ ಫ್ಲಿಪ್ಡ್ ಲರ್ನಿಂಗ್ ಮೆಥಡಲ್ಲಿ ಇವತ್ತು ನಾನು ರಿಫ್ಲೆಕ್ಟಿವ್ ಮೆಥಡ್ ಏನೋ ಪೆಡಗಾಜಿ ಮಾಡ್ತೀನಿ ಅಂದರೆ, ನೆನ್ನೆ ನಾನು ನಿಮ್ಗೆ ಹೇಳಿರ್ತೀನಿ, ಸ್ಟೂಡೆಂಟ್ಸ್ ಟುಮಾರೋ ವಿಲ್ ಡಿಸ್ಕಸ್ ಆನ್ ರಿಫ್ಲೆಕ್ಟಿವ್ ಪೆಡಗಾಜಿ. ನೀವು ಮನೇಲಿ ಇವತ್ತು ಸಂಜೆ ಹೋಗಿ ಸ್ವಲ್ಪ ಕಲ್ತ್ಕೊಂಡು ಬನ್ನಿ. ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂದ್ರೆ, ವಾಟ್ ಈಸ್ ರಿಫ್ಲೆಕ್ಟಿವ್ ಪೆಡಗಾಜಿ, ವೈ ಇಟ್ ಈಸ್ ಯೂಸ್ಡ್, ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ ರಿಫ್ಲೆಕ್ಟಿವ್ ಪೆಡಗಾಜಿ. ನೀವೇನು ಮಾಡ್ತೀರಿ? ಸಂಜೆ ಹೋಗಿ ಗೂಗಲ್ ಮಾಡ್ತೀರಿ, ಯೂಟ್ಯೂಬ್ ನೋಡ್ತೀರಿ, ನೋಟ್ಸ್ ಮಾಡ್ಕೊತೀರಿ. ಯು ಕಮ್ ಪ್ರಿಪೇರ್ಡ್. ಇವತ್ತಿನ ದಿವಸ ಬರ್ತೀರಿ. ಬಂದಾಗ ಮೈ ಸ್ಟೈಲ್ ಆಫ್ ಟೀಚಿಂಗ್ ಈಸ್ ನಾಟ್ ಡೈರೆಕ್ಟ್ಲಿ ಟೀಚಿಂಗ್ ಯು ರಿಫ್ಲೆಕ್ಟಿವ್ ಪೆಡಗಾಜಿ. ಫ್ಲಿಪ್ಡ್ ಅಂದಾಗ ಏನಂದರೆ, ನೆನ್ನೆ ನಾನು ಹೇಳಿದ್ನಲ್ಲ, ಯಾರ್ಯಾರು ಕಲ್ತ್ಕೊಂಡ್ಬಂದಿದ್ದೀರಿ ಕೇಳ್ತೀವಿ ನೀವು. ಸೊ ಅವ್ರ ಹತ್ರ ಹೇಳಿಸೋವಂಥದ್ದು. ಎಲ್ಲರೂ ಬಂದರೆ ಅವಾಗ ಡಿಸ್ಕಷನ್ ಮಾಡಿಸ್ಬೋದು. ಅವಾಗ ಒಂದು 10 minutes 15 minutes ಎಲ್ಲರೂ ಗುಂಪು ಡಿಸ್ಕಷನ್ ಮಾಡಿ, ಒಂದು ಕ್ರೀಮ್ ಥರ, ಅಂದರೆ ಅದರಲ್ಲಿ ಬಂದಿರೋಂಥ ಎವಾಲ್ವ್ ಆಗೋವಂಥ ಒಂದು ವಿಷಯವನ್ನು ಪ್ರೆಸೆಂಟ್ ಮಾಡೋಕ್ಕೆ ಹೇಳೋವಂಥದ್ದು. ಆಮೇಲೆ ಅವ್ರು ಪ್ರೆಸೆಂಟೇಷನ್ ಮಾಡಿದ್ಮೇಲೆ ಯು ಶುಡ್ ಬಿ ಥರೋಲಿ ಪ್ರಿಪೇರ್ಡ್ ಇನ್ ಫ್ಲಿಪ್ಡ್ ಲರ್ನಿಂಗ್. ಯಾಕಂದರೆ ಹುಡುಗರು ಗೂಗಲ್ ಮಾಡೋದು ಕಲಿತಾರೆ ಅಂದರೆ, ಆಮೇಲೆ ಅವ್ರಿಗೆ ಮಾಡೋದು, ChatGPT ಮಾಡೋದು ಗೊತ್ತಿದೆ ಅಂದರೆ, ನೀವು ಮಾಡ್ಕೊಂಬಂದರೆ ಅವರು ಮಾಡ್ಕೊಂಬಂದಿರೋದಕ್ಕೂ ಇನ್ಫಾರ್ಮೇಷನ್ ಆಗಿ ಹೇಳ್ತಾರೆ. ನೀವು ಕನೆಕ್ಟ್ ಮಾಡ್ಬೇಕಾಗತ್ತೆ ಅದನ್ನು ಲೈಫ್ ಎಕ್ಸ್ಪೀರಿಯನ್ಸ್ಗೆ. ಫ್ಲಿಪ್ಡ್ ಅಂದರೆ ಸ್ಟೂಡೆಂಟ್ಸ್ ಫ್ಲಿಪ್ಡ್ ಅಂದರೆ ಸ್ವಾಮೀಜಿ ಇದು ಉಲ್ಟಾ. ಗೆಟ್ ಪ್ರಿಪೇರ್ಡ್, ನಾಟ್ ಓನ್ಲಿ ಸ್ಟೂಡೆಂಟ್ ಗೆಟ್ ಪ್ರಿಪೇರ್ಡ್. ಸ್ಟೂಡೆಂಟ್ ಅಂದರೆ ನಮ್ಮ ಟ್ರೆಡಿಷನಲ್ ಕ್ಲಾಸ್ ರೂಮಿಗೆ ಟೀಚರ್ ಈಸ್ ಹ್ಯಾವಿಂಗ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಟು ಟೀಚ್. ಅದು ದ ಹೋಲ್ ಕಾನ್ಸೆಪ್ಟ್ ಈಸ್ ಐ ಆಮ್ ಬಿಲೀವಿಂಗ್ ದಟ್ ಸ್ಟೂಡೆಂಟ್ಸ್ ವಿಲ್ ಲರ್ನ್ ಅಂಡ್ ದೆನ್ ಕಮ್ ಪ್ರಿಪೇರ್ಡ್. ಯಾಕಂದರೆ ಈಗ 25 ವರ್ಷದ ಹಿಂದಿನ ಸನ್ನಿವೇಶ ಇಲ್ಲ, ಟೆಕ್ಸ್ಟ್ ಬುಕ್ ಇಲ್ಲ, ಟೆಕ್ಸ್ಟ್ ಬುಕ್ಕಲ್ಲೇ ಇನ್ಫಾರ್ಮೇಷನ್ ಇಲ್ಲ. ಅದು ಎಷ್ಟೋ ಜನ ಹತ್ರ ಟೆಕ್ಸ್ಟ್ ಬುಕ್ಕು ಇರ್ತಾ ಇರಲಿಲ್ಲ. ಸರ್ ಏನೋ ಹೇಳ್ತಾ ಇದ್ರಿ? ನೀವು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ನಾನು. ಆ್ಯಡ್ ಮಾಡ್ತಾ ಇದ್ದೀನಿ.
breaking the mechanism ಅಂತ ಹೇಳ್ತಾರೆ. For example, we have a practice of going to the classroom with a book Yes. regularly. Okay. Yes. So breaking the mechanism, what we do is we get into the class, will not read the chapter. We'll simply draw a concept map on the board and we'll ask students to start discussing about it. What are we going to discuss today? A new chapter. They come up with different ideas. So this is how we connect. No, that is not flipped. No, ಮತ್ತೆ you are saying that. Just now you use the mechanical. Flip it ಏನ್ ಮಾಡ್ತೀವಿ ಅಂದ್ರೆ ನಾವು ಮತ್ತೆ ಟಾಪಿಕ್ ಕೊಡ್ತೀವಿ ಸರ್ ಹುಡುಗರಿಗೆ ನಾಳೆ ಈ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯು ಕಮ್ ಪ್ರಿಪೇರ್ಡ್ ಒಬ್ರು ಒನ್ ಟೆಕ್ನಿಕ್ ನ ಯೂಸ್ ಮಾಡಬೇಕು ಇನ್ನೊಬ್ರು ಅದನ್ನ ಯೂಸ್ ಮಾಡಂಗಿಲ್ಲ ಸೊ ಒನ್ ಚಾಪ್ಟರ್ ನಾವು ಡಿಫ್ರೆಂಟ್ ವೇ ಎಕ್ಸ್ಪ್ಲೇನ್ ಮಾಡೋ ಟೆಕ್ನಿಕ್ಸ್ ನಮಗೆ ಸಿಗುತ್ತೆ ಲೈಕ್ ವಿ ಆರ್ ಅ ಫೆಲಿಸಿಟೇಟರ್ ಸೊ ವಿ ಆರ್ ಫೆಲಿಸಿಟೇಟರ್ಸ್ ವೇರ್ ಎವರ್ ದೇ ಕ್ಯಾನ್ ಡೂ ಸೊ ಅವಾಗ ಅವ್ರು ಬಂದು ಪ್ರೆಸೆಂಟ್ ಮಾಡ್ತಾರೆ ಅದನ್ನ ನಾವು ಕ್ಲಾಸ್ಗೆ ಮುಖಾಂತರ ವಿ ಕ್ಯಾನ್ ಯೂಸ್ ದಟ್ ಅಂಡ್ ದೆನ್ ವಿ ಟೇಕ್ ಇಟ್ ಅಹೆಡ್. ಇದು ಏನು ಅಂತ ಹೇಳಿದ್ರೆ ಯು ಆರ್ ಆ್ಯಕ್ಚುಲಿ ಟರ್ನಿಂಗ್ ದ ಹೋಲ್ ಸಿಚುವೇಶನ್ ಅರೌಂಡ್. ಈಗೇನಾಗಿದೆ ನಮ್ಮ ಬಿಲೀಫ್ ಏನು ಅಂದರೆ ನಾನು ಟೀಚರು ನಾನು ಹೇಳ್ಕೊಡ್ಬೇಕು ಅಂತ. ಇನ್ ಫ್ಲಿಪ್ಡ್ ಮೆಥಡ್ ಯು ಆರ್ ಟರ್ನಿಂಗ್ ದ ಸಿಚುವೇಶನ್ 360 ಡಿಗ್ರಿ ಚೇಂಜ್ ಮಾಡ್ತಾಯಿದ್ವಿ. ಹೆಂಗೆ ಅಂದರೆ ನಾನೇ ಪಾಠ ಮಾಡಬೇಕಾಗಿಲ್ಲ, ಮಕ್ಕಳು ಸಹ ಅವರೇ ಸ್ವತಃವಾಗಿ ಅಧ್ಯಯನ ಮಾಡಿ ಕಲಿಯಬಲ್ಲರು ಅನ್ನುವಂಥ ವಿಶ್ವಾಸವನ್ನು ನೀವು ಮೊದಲು ಇಟ್ಕೋಬೇಕಾಗತ್ತೆ. ಟೀಚರ್ ಸೆಂಟ್ರಿಕ್ ಇಂದ ಸ್ಟೂಡೆಂಟ್ ಸೆಂಟ್ರಿಕ್ ನಾವು ಏನು ಮಾಡ್ತಿದ್ವಿ, ಸೆಲ್ಫ್ ಲರ್ನಿಂಗಿಗೆ ನಾವು ಇದು ಕೊಡ್ತಾಯಿದ್ದೀವಿ, ಒತ್ತು ಕೊಡ್ತಾಯಿದ್ದೀವಿ, ಸೆಲ್ಫ್ ಲರ್ನಿಂಗ್. ಸೊ ನಾವು ವಿದ್ಯಾರ್ಥಿಯನ್ನೇ ಜವಾಬ್ದಾರನ್ನು ಮಾಡ್ತಾಯಿದ್ವಿ ನಾವು ನಿನ್ನ ಕಲಿಕೆಗೆ. ಅಂದರೆ ಅವ್ರಿಗೆ ಅಲ್ಲಿಗೆ ಬಿಡಲ್ಲ, ಅಲ್ಲಿ ಶಿಕ್ಷಕರ ಪಾತ್ರ ಭಾಳ ಇದೆ. ಅವ್ರು ಅಲ್ಲಿ ಪ್ರಿಪೇರಾಗಿ ಬಂದ ಮೇಲೆ ಫೆಸಿಲಿಟೇಟ್ ಮಾಡಬೇಕು. ಅವ್ರು ರಾಂಗ್ ಕಾನ್ಸೆಪ್ಟ್ಸಲ್ಲಿ ಬಂದಿದ್ದಾರಾ ಅದೆಲ್ಲ ಕೇಳಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಟೀಚರ್ ಏನು ಅಂದರೆ ಅದರ ಒಂದು ಸಂಪೂರ್ಣ ಒಳ ಹೊರಗನ್ನು ಹೇಳಿ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಹಾಕುವಂಥದ್ದು ಇರ್ಬೋದು. ಅವಾಗ ಯಾರು ಪ್ರಿಪೇರ್ ಆಗಿಲ್ಲ ವಿದ್ಯಾರ್ಥಿಗಳು ಅವರೂ ಸಹ ಚೆನ್ನಾಗಿ ಪ್ರಿಪೇರ್ ಆಗಲಿಕ್ಕೆ ಮೋಟಿವೇಶನ್ ಸಿಕ್ಕುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ, ನಿನ್ನೆ ಹೇಳಿದ್ದೆ ನಾನು, ಯಾರೋ ಒಂದು 15 ಜನ ಮಾಡಿ ನೋಡಿದ್ರು ಮಾಡಿಲ್ಲ, ಅವ್ರ ಜೊತೆಗೆ ಅವ್ರ ಹತ್ರ ಚರ್ಚೆ ಮಾಡಿದಾಗ ಉಳಿದವ್ರಿಗೆ ಮೋಟಿವೇಶನ್ ಬರುತ್ತೆ ನಾವು ಮಾಡಬೇಕು ಅಂತ. ಅಫ್ಕೋರ್ಸ್ ಕೆಲವ್ರಿಗೆ ಆಗದೇ ಇರ್ಬೋದು, ಬೇರೆ ಏನೇನೋ ಅವ್ರಿಗೆ ಟೆಕ್ನಾಲಜಿ ಹೆಲ್ಪ್ ಸಿಗದೇ ಇರ್ಬೋದು, ಮತ್ತೊಂದೇನೋ ಸಮಸ್ಯೆ ಇರ್ಬೋದು. ಅಂಥವ್ರಿಗೆ ನಾವು ಒಂದು ಸ್ವಲ್ಪ ಅದನ್ನು ತಿಳ್ಕೊಬೇಕು. ಮತ್ತೆ ಟೀಚರು ಅವ್ರಿಗೆ ಅದಕ್ಕೋಸ್ಕರ ಆಗಿಲ್ಲ ಅವ್ರದ್ದು ಅಂತ ಏನು ಹೇಳಬೇಕು ಅಂತಿದ್ದೀರಾ? ಸರ್ ನಾನು ಅಬ್ಸರ್ವ್ ಮಾಡಿದ್ದೆ ಸ್ಟೂಡೆಂಟ್ಸ್ಗೆ ಕೊಡ್ತೇವೆ ಲೈಕ್ ಟಾಪಿಕ್ ಆ್ಯಂಡ್ ನೆಕ್ಸ್ಟ್ ಅವ್ರ ಇನಿಷಿಯೇಷನ್ ತಗೊಂಡು ದೇ ಹ್ಯಾವ್ ಟು ಸ್ಪ್ರೆಡ್ ದ ನಾಲೆಜ್. ಈ ವಿಷಯದಾಗ ಅರೌಂಡ್ 50% ಆಫ್ ದ ಕ್ಲಾಸ್ ವಿಲ್ ಟೇಕ್ ಪಾರ್ಟ್ ಆಕ್ಟಿವ್ಲಿ. ನೆಕ್ಸ್ಟ್ ಕ್ಲಾಸ್ ಇಟ್ ಮೈಟ್ ಗೋ ಟು 70%, ಬಟ್ ಐ ಆಮ್ ಲ್ಯಾಗಿಂಗ್ ವಿತ್ ದಟ್ 30% ಸ್ಟೂಡೆಂಟ್ಸ್ ಹೂ ನೆವರ್ ಇಟ್ಸ್ ಓಕೆ ಇಟ್ಸ್ ಆಲ್ ದೇರ್. ಯಾವತ್ತೇನು ಗೊತ್ತಾ, ವಿ ಶುಡ್ ನಾಟ್ ಲೀವ್ ದೋಸ್ 25%. ಸೊ ಅವ್ರಿಗೆ ನಾವು ಮತ್ತೇನೂ ಸಹ ಏನು ಮಾಡಿದ್ರೆ ಅವಾಗ ನಾವು ಪಿಯರ್ ಲರ್ನಿಂಗ್ ಮಾಡಿಸ್ಬೇಕಾಗತ್ತೆ. ಅವಾಗ ಯಾರ್ಯಾರು ಕಲ್ತ್ಕೊಂಬಂದ್ರೆ ಅವಾಗ ನಮಗೆ ಗ್ರೂಪಿಂಗ್ ಮಾಡ್ಬೇಕಾದ್ರೆ ಪರ್ಪಸಿವ್ ಗ್ರೂಪಿಂಗ್ ಅಂತೀವಿ ನಾವು ಇದನ್ನು, ಕೊಲಾಬ್ರೇಟಿವ್ ಲರ್ನಿಂಗ್. ಅವಾಗ ಯು ಹ್ಯಾವ್ ಟು ಗೋ ಟು ನೆಕ್ಸ್ಟ್ ಸ್ಟ್ರಾಟಜಿ. ಸೊ ಕೆಲವರು ಈಗ ಉದಾಹರಣೆಗೆ ಇಷ್ಟು ಜನ ನೀವು ಕಲ್ತು ಬಂದಿರ, ಇಷ್ಟು ಜನ ಕಲ್ತಿಲ್ಲ. ಸೊ ನೀವು ಏನು ಮಾಡೋ ಗ್ರೂಪ್ ಮಾಡಬೇಕು ಅವಾಗ ಪಿಯರ್ ಲರ್ನಿಂಗ್. ಸೊ ಇವ್ರಿಗೆ ಡಿಸ್ಕಷನ್ ಮಾಡ್ತಾರೆ ಅವಾಗ. ಸೊ ನಮ್ಮಲ್ಲಿ ಏನಂದರೆ ಗ್ರೂಪ್ ಮಾಡಬೇಕಾದ್ರೆ ಪರ್ಪಸಿವ್ ಗ್ರೂಪಿಂಗ್ ಮಾಡಲ್ಲ ನಾವು, ಸುಮ್ಮನೆ ಏನೋ ಒಂದು ಗ್ರೂಪಿಂಗ್ ಮಾಡ್ತೀವಿ ನಾವು. ಸೊ ಬಡಿ ಪೇರಿಂಗ್ ಅಂತ ಮಾಡ್ತೀವಲ್ಲ ನಾವು. ಬಡಿ ಪೇರಿಂಗ್ ಮಾಡಬೇಕಾದ್ರೆ ಒಂದು ವಿದ್ಯಾರ್ಥಿ ಇನ್ನೊಂದು ವಿದ್ಯಾರ್ಥಿ ಜೊತೆಗೆ ನಾವು ಜೊತೆಗೆ ಸೇರಿ ಕಲಿಬೇಕು ಅಥವಾ ಒಂದು ಟೀಮಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ನಾವು ಒಂದೇ ಬಡ್ಡಿ ಪೇರಿಂಗ್ ಮಾಡಿದ್ರೆ ಆಗಲ್ಲ, ಒಂದೇ ಗ್ರೂಪ್ ಇಟ್ಕೊಂಡ್ರಲ್ಲ. ಕಾನ್ಸ್ಟೆಂಟ್ ಗ್ರೂಪ್ಸ್ ವಿಲ್ ನಾಟ್ ವರ್ಕ್. ಒಂದೊಂದು ಟಾಪಿಕ್ಕಿಗೆ ಒಂದೊಂದು ಗ್ರೂಪ್ ಇರ್ಬೋದು, ಒಂದೊಂದು ಸಬ್ಜೆಕ್ಟ್ಗೆ ಬೇರೆ ಬೇರೆ ಗ್ರೂಪ್ ಇರ್ಬೋದು. ಸೊ ಆ ಥರ ಅದು ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ದ್ಯಾಟ್ ವೆರಿ ಥಾಟ್ಫುಲ್ ಟೀಚಿಂಗ್ ಶುಡ್ ಬಿ ವೆರಿ ಆಲೋಚನಾಪೂರ್ವಕ, ಉದ್ದೇಶಪೂರ್ವಕ ಆ್ಯಂಡ್ ಆಲ್ಸೋ ಫ್ಲೆಕ್ಸಿಬಲ್. ಅದನ್ನು ಹೇಳಕ್ಕೆ ಕೊಟ್ಟಿದ್ದೀನಿ. ಟೀಚಿಂಗ್ ಶುಡ್ ಬಿ ಅದು ತುಂಬ ರಿಜಿಡ್ ಇರಬಾರ್ದು. ಥರ್ಡ್ ಒನ್ ಈಸ್ ಶುಡ್ ನಾಟ್ ಬಿ ರಿಜಿಡ್. ಅದು ತುಂಬ ಹೀಗೇ ಇರಬೇಕು ಅಂತ ನಮ್ಯತೆ ಬೇಕಾಗುತ್ತೆ, ಫ್ಲೆಕ್ಸಿಬಿಲಿಟಿ ಬೇಕು, ನಿರ್ಬಂಧತೆ ಇರಬಾರ್ದು. ನಾನು ಏನಾದ್ರು ಹಿಂಗೇ ಇರಬೇಕು ಹಂಗಲ್ಲ. ಆಮೇಲೆ ಐ ಶುಡ್ ಬಿ ವೆರಿ ಅಕಾಮಡೇಟಿವ್. ಇವತ್ತು ಬಂದು ಇನ್ನೇನೋ ಬೇರೆ ಥರ ಆಯಿತು, ಓಕೆ ಇಟ್ಸ್ ಓಕೆ ಅನ್ನೋದು ಭಾಳ ಮುಖ್ಯ. ಟೀಚರ್ ಇವಾಗ ಏನಾದ್ರು ಇಲ್ಲ, ನಾನು ಹೀಗೇ ಇರಬೇಕು, ಹೀಗೇ ಪಾಠ ಮಾಡ್ಬೇಕು, ನಾನು ಹಿಂಗೆ ರೆಡಿಯಾಗಿ ಬಂದುಬಿಟ್ಟಿದ್ದೀನಿ, ಇದೇ ಏನೋ ಟೀಚಿಂಗ್ ಐಡಿ ಯೂಸ್ ಮಾಡ್ಬೇಕಂತ ಬಂದಿದ್ದೀನಿ ನಾನು. ಇದು ಉಪಯೋಗಕ್ಕೆ ಬರದೇ ಇರ್ಬೋದು ನಿಮಗೆ, ಯಾಕಂದರೆ ಅವತ್ತಿನ ಸನ್ನಿವೇಶ ಬೇರೆ ಥರ ಆಗ್ಬೋದು. ಅವಾಗ ಯು ಶುಡ್ ಬಿ ಫ್ಲೆಕ್ಸಿಬಲ್. ಅಂದರೆ ನಿಮ್ಮ ಅಪ್ರೋಚಸ್ಸಲ್ಲಿ ಬಹಳಷ್ಟು ಯು ಶುಡ್ ಬಿ ವೆರಿ ಡೈನಾಮಿಕ್ ಇನ್ ನೇಚರ್. ನೀವು ಏನಂದರೆ ಚಲನಶೀಲವಾಗಿರಬೇಕು. ಡೈನಾಮಿಕ್ ಅಂದರೆ ಯು ಶುಡ್ ನಾಟ್ ಬಿ ಸ್ಟ್ಯಾಟಿಕ್. ನೀವೊಬ್ಬ ಡೈನಾಮಿಕ್ ಟೀಚರ್ ಆಗಬೇಕಾಗುತ್ತೆ. ಡೈನಾಮಿಕ್ ಅಂದಾಗ ನೀವು ಎಲ್ಲದಕ್ಕೂ ರೆಡಿ ಇರಬೇಕಾಗತ್ತೆ, ಬದಲಾಗಲಿಕ್ಕೆ, ಸನ್ನಿವೇಶಕ್ಕೆ ತಕ್ಕಂಗೆ ಬದಲಾಗಲಿಕ್ಕೆ ನೀವು ರೆಡಿ ಇರಬೇಕಾಗತ್ತೆ. ಸೊ ಆ ಥರದ ಟೀಚರ್ ಆಗಬೇಕಾಗುತ್ತೆ. ಸೊ ಅದೇ ಥರ ನಾವು ಹೇಳಿದ್ರೆ ಫ್ಲಿಪ್ಡ್ ಲರ್ನಿಂಗ್ ಥರ ಇನ್ನೊಂದು ಬ್ಲೆಂಡೆಡ್ ಲರ್ನಿಂಗ್ ಅಂತ ಇದೆ. ಬ್ಲೆಂಡೆಡ್
ಬ್ಲೆಂಡೆಡ್ ಲರ್ನಿಂಗ್ ಅಂದರೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಯು ಆರ್ ಬ್ಲೆಂಡಿಂಗ್. ಉದಾಹರಣೆಗೆ ಇವಾಗ ಒಂದು ದಿಸ್ ಈಸ್ ಆಫ್ಲೈನ್, ನಾನೇ ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ, ಚರ್ಚೆ ಮಾಡ್ತಾ ಇದ್ದೀನಿ. ಸಪೋಸ್ ನಿಮಗೆ ಒಂದು ವಾರ ರಜೆ ಬಂತು, ಮಿಡ್ ವೆಕೇಷನ್ ಬಂತು ಅಥವಾ ಸಮ್ಮರ್ ವೆಕೇಷನ್ ಬಂತು. ಯೂಶ್ವಲ್ ಸಮ್ಮರ್ ವೆಕೇಷನಲ್ಲಿ ಏನಾಗುತ್ತೆ, ಟೀಚರ್ಸ್ ಏನು ಕನೆಕ್ಟ್ ಆಗಲ್ಲ ಅವ್ರಿಗೆ. ಯು ಕ್ಯಾನ್ ಯೂಸ್ ಬ್ಲೆಂಡೆಡ್. ಏನು ಅಂತ ಹೇಳಿದ್ರೆ ಅವಾಗ ನೀವು ಮುಂಚೆನೇ ಅವ್ರಿಗೆ ಹೇಳಿ ಕಳಿಸ್ಬೇಕು ಈ ಥರದ್ದು ವಿಷಯಗಳನ್ನು. ಯು ಹ್ಯಾವ್ ಟು ಪ್ಲ್ಯಾನ್ ಥರೋಲಿ. ನೋಡಿ 40 ದಿವಸ ರಜೆ ಇದೆ, 10 ದಿವಸ ರಜೆ ಇದೆ, 3 ದಿವಸ ರಜೆ ಇದೆ, 3 ಡೇಸಲ್ಲೂ ಬ್ಲೆಂಡೆಡ್ ಲರ್ನಿಂಗ್ ಮಾಡ್ಬೋದು. ಹೋಗಬೇಕಾದ್ರೆ ಅವ್ರಿಗೆ ಇದನ್ನೆಲ್ಲ ನೀವು ಸ್ವಲ್ಪ ನೋಡಿ ಕಲೀರಿ. ಆಮೇಲೆ ಆನ್ಲೈನಲ್ಲಿ ನೀವು ಒಂದ್ಸರಿ ಕನೆಕ್ಟ್ ಆಗೋದು. ಆ ಕನೆಕ್ಷನ್ ಎಷ್ಟು ಅಂದರೆ ತುಂಬ ಜಾಸ್ತಿ ಟೈಮ್ ಬೇಕಿಲ್ಲ. ಯು ಕ್ಯಾನ್ ಕನೆಕ್ಟ್ ಫಾರ್ ಹಾಫ್ ಆನ್ ಅವರ್, ಯು ಕ್ಯಾನ್ ಕನೆಕ್ಟ್ ಫಾರ್ 15 ಮಿನಿಟ್ಸ್. ಜಸ್ಟ್ ಫಾರ್ 15 ಮಿನಿಟ್ಸ್ ನೀವು ಕನೆಕ್ಟ್ ಆಗ್ತೀರ ಅಂದರೆ ಮಕ್ಕಳು ಎಷ್ಟು ನಿರೀಕ್ಷೆ ಮಾಡ್ತಾರೆ ಅಂದರೆ, ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ, ನಮ್ಮ ತಲೆ ಒಳಗೆ ಹೆಂಗಿರುತ್ತೆ ಅಂದರೆ ರಜಾ ನನಗೂ ರಜಾ, ಅವ್ರಿಗೂ ರಜಾ, ಎಲ್ಲರೂ. ಆಮೇಲೆ ಅವ್ರು ವಾಪಸ್ ಬಂದ್ಮೇಲೆ ದೂರ ಯಾರು ನಾವೇ ದೂರ್ತೀವಪ್ಪ. ಏನಂತ ರಜೆಯಿಂದ ಬಂದರು ಎಲ್ಲ ಮಾಡ್ಬಿಟ್ರು. ಕಾರಣ ಯಾರು? ಸೊ ನಾವು ಆ್ಯಂಕರ್ ಮಾಡಬೇಕು. ಈಗ ಟೆಕ್ನಾಲಜಿ ಇದೆ, ಹಿಂದೆ ನಮಗಿರಲಿಲ್ಲ. ನಾವು ಸ್ಟೂಡೆಂಟ್ಸ್ ಆದರೂ ನಮ್ಗೆ ಅವಕಾಶ ಇರಲಿಲ್ಲ, ನೀವು ಸ್ಟೂಡೆಂಟ್ಸ್ ಆದಾಗೂ ಇರಲಿಲ್ಲ. ನೀವು ಅದನ್ನು ಮಾಡ್ಬೋದು ಬ್ಲೆಂಡೆಡ್. ಸರ್ ನಾವು ರಜದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾ, ಖುಷಿ ಕೊಡಬೇಕು, ಮಕ್ಕಳನ್ನ ಇದು ಮಾಡಬೇಕು ಅಂದರೆ ಒಂದು 15 ನಿಮಿಷ 10 ನಿಮಿಷ ಸಾಕು. ಮಕ್ಕಳು ಏನೇನು ಮಾಡಿದ್ರೆ ನೀವು ಎಲ್ಲ ತೋರಿಸಿ, ನೀವು ವಿಡಿಯೋ ಎಲ್ಲ ಆನ್ ಮಾಡ್ಕೊಳ್ಳಿ, ನೀವೇನೇನು ಇದು ಮಾಡಿದ್ದೀರಾ, ಡಯಾಗ್ರಾಮ್ ಮಾಡಿದ್ದೀರಾ, ಕಾನ್ಸೆಪ್ಟ್ ಆಫ್ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಹೇಳಿ, ಯಾರಾದ್ರೂ ಒಬ್ಬರ ಹತ್ರ ಹೇಳಿ. ನೀವು ಒಂದು 3 ದಿವಸಕ್ಕೆ ಒಬ್ಬರನ್ನ ಕೇಳ್ಬೋದು. ಅವಾಗ ರಜದಲ್ಲಿ ಕನೆಕ್ಟ್ ಆಗಕ್ಕೆ ಹುಡುಗರಿಗೆ ಖುಷಿ ಇರುತ್ತೆ. ಅವ್ರಿಗೆ ಅವಾಗ ನೀವು ಹೇಳ್ಬೋದು, ನೀವು ಚೆನ್ನಾಗಿ ಆಟ ಆಡ್ರಿ, ಚೆನ್ನಾಗಿ ಇದು ಮಾಡಿರಿ. ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಸ್ವಲ್ಪ ಈ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಿ. ದೆನ್ ಲರ್ನಿಂಗ್ ವಿಲ್ ಬಿಕಮ್ ಫನ್, ಲರ್ನಿಂಗ್ ವಿಲ್ ಬಿಕಮ್ ಜಾಯ್. ಲರ್ನಿಂಗ್ ಇಸ್ ಕನೆಕ್ಷನ್, ಯು ಆರ್ ಕನೆಕ್ಟಿಂಗ್ ವಿತ್ ದಿ ಚೈಲ್ಡ್. ಅಂದರೆ ಯು ಹ್ಯಾವ್ ಟು ಬ್ರೇಕ್ ದಿ ಸ್ಟೀರಿಯೋಟೈಪ್ ಆಫ್ ಸ್ಕೂಲ್. ನಮಗೇನಾದರೂ ಸ್ಕೂಲು ಅಂದರೆ ಏನು ಅಂದರೆ ಕ್ಲಾಸ್ ರೂಮಲ್ಲಿ ಹಿಂಗೇ ಇರಬೇಕು, ಹಿಂಗೇ ಕೂತ್ಕೋಬೇಕು, ಇವಾಗಲೇ ಮಾಡಬೇಕು, ಬೆಲ್ಲೋಡ್ದಾಗಲೇ ಇದು, ನಾನು ಬಂದಾಗಲೇ ಕಲಿಕೆ. ಲರ್ನಿಂಗ್ ಕ್ಯಾನ್ ಹ್ಯಾಪನ್ ಈವನ್ ಇನ್ ಸ್ಕೂಲ್ ಆಲ್ಸೋ. ಈವನ್ ಇನ್ ಸ್ಕೂಲ್ ಆಲ್ಸೋ. ಏನಂಗಂದ್ರೆ ಹಾಂ, ಕನ್ನಡದಲ್ಲೇ ಬಿಡ್ತೀನಿ. ಕಲಿಕೆಯು ಶಾಲೆಯಲ್ಲಿಯೂ ಸಂಭವಿಸುತ್ತದೆ. ಹಂಗಂದ್ರೆ ಹೊರಗೆ ಜಾಸ್ತಿ ಆಗುತ್ತೆ ಅಂತ, ಹೊರಗಡೆನೇ ಜಾಸ್ತಿ ಆಗುತ್ತೆ ಅಂತ ನಾವೇ ಮಾಡ್ತೀವಿ. ಕಲಿಕೆಯು ಶಾಲೆಯಲ್ಲಿಯೇ ಸಂಭವಿಸುತ್ತದೆ, ಶಾಲೆಯಲ್ಲಿ ಮಾತ್ರ ಆಗುತ್ತೆ ಅಂತೀವಿ ನಾವು. ಅವಾಗ ಏನಾಗುತ್ತೆ, ನಮ್ಮ ಇಡೀ ಅಪ್ರೋಚೇ ಚೇಂಜ್ ಅವಾಗ. ಯಾಕಂದ್ರೆ ನಾನೇ ಸೂತ್ರಧಾರ ಕಲಿಕೆಗೆ, ಯಾರು ಶಿಕ್ಷಕನಾಗಿ ನಾನು ಹಿಡ್ಕೊಂಡಿದ್ದೀನಿ, ನಾವು ಬಿಟ್ಬಿಟ್ರೆ ಅವ್ರು ಕಲಿಯೋದೇ ಇಲ್ಲ ಅಂತ. ಆ ಭಾವನೆಯಿಂದ ಹೊರಗೆ ಬಂದಾಗ ನೀವು ಹೊರಗೆ ಬರೋದು ಅಂದರೆ ಏನು ಅಂದರೆ ನಿಮ್ಮ ಸ್ಟ್ರಾಟಜೀಸ್, ಆ್ಯಕ್ಟಿವಿಟೀಸ್, ನಿಮ್ಮ ಮನೋಧೋರಣೆ, ನಿಮ್ಮ ಅಪ್ರೋಚ್, ನೀವು ಮಾತಾಡೋ ವಿಧಾನ, ಅವ್ರನ್ನ ಪರಿಗಣಿಸೋ ವಿಧಾನ, ಅವ್ರನ್ನ ನಂಬುವಂಥದ್ದು. ಈಗ ಸರ್ ಒಂದು ಜಾನ್ ಹಾರ್ಟ್ ಅವ್ರ ಪುಸ್ತಕ ತಂದಿದ್ದಾರೆ, ಅದೊಂದು ಹೌ ಚಿಲ್ಡ್ರನ್ ಲರ್ನ್. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಬುಕ್. ಅದರಲ್ಲಿ ಹೇಳ್ತಾರೆ, ಹೌ ಚಿಲ್ಡ್ರನ್ ಲರ್ನ್ ಅಂದಾಗ ಯು ಹ್ಯಾವ್ ಟು ಟ್ರಸ್ಟ್ ದಿ ಚಿಲ್ಡ್ರನ್. ಅವ್ರನ್ನ ನಂಬಬೇಕು. ಮೊದಲು ನಂಬಿದರೆ ಮಾತ್ರ ಕಲಿತಾರಂತ ಅವರು. ಅವ್ರು ಹೇಳೋದು, ಒನ್ ಈಸ್ ಟ್ರಸ್ಟ್, ಒನ್ ಈಸ್ ಪಾರ್ಟಿಸಿಪೇಷನ್. ಎರಡೇ ದಿವ್ಯ ಮಂತ್ರ, ಇನ್ಯಾವ ಮಂತ್ರನೂ ಇಲ್ಲ. ಬೇಕಾದ್ರೆ ನೋಡ್ರಿ, ತುಂಬ ಚೆನ್ನಾಗಿ ಕಲಿತಾರೆ ಅವರು. ನಾವೇನು ಮಾಡ್ತೀವಿ, ಮೊದಲನೇದಿರಲ್ಲ, ಮೊದಲನೇದೇ ಟ್ರಸ್ಟು. ಅವ್ರು ಹೇಳೋದು, ಅವ್ರು ಕಲಿಯಲ್ಲ ಅಂತ ಟ್ರಸ್ಟ್ ಇಟ್ಕೊಂಡ್ರೆ ಅವ್ರು ನಿಜ ಮಾಡ್ತಾರೆ, ಅದನ್ನು ನಿಜ ಮಾಡೇ ಮಾಡ್ತಾರೆ. ಸೈಕಲಾಜಿಕಲಿ ಪ್ರೂವ್ ಆಗಿದೆ. ಅಂದ್ರೆ ನೀವು ಕಲಿಯಲ್ಲ ಅಂತ ಕಲಿಸಿದ್ರೆ ಹೌದು, ಕಲಿಯೋದಿಲ್ಲ. ಹೌದು, 100% ಅದು. ಯಾಕಂದರೆ ಅದು ಸಿಗ್ನಲ್ಸ್ ಹೋಗುತ್ತೆ ಅದು ಅವ್ರಿಗೆ. ನಿಮ್ಮ ನಂಬಿಕೆ ಅದು ಆ್ಯಕ್ಚುಲಿ ನಮ್ಮ ಮನುಷ್ಯ ಅಂದರೆ ಅದು ನಾನ್ ವರ್ಬಲ್ಲಾಗಿ ಎಷ್ಟೋ ಕಮ್ಯುನಿಕೇಟ್ ಆಗುತ್ತೆ, ನಿಮಗೆ ಗೊತ್ತಿರಲ್ಲ. ಎಷ್ಟೋ ಕಮ್ಯುನಿಕೇಟ್ ಆಗುತ್ತೆ. ಒಂದು ಒಳ್ಳೆಯ ಭಾವನೆಗಳು ಕಮ್ಯುನಿಕೇಟ್ ಆಗುತ್ತೆ, ವಿಶ್ವಾಸ, ನಂಬಿಕೆಗಳು ಕಮ್ಯುನಿಕೇಟ್ ಆಗುತ್ತೆ. ನಮಗೆ ಕಾಣಿಸಲ್ಲ ಅದು. ನೀವು ಇವನು ಉಡಾಳ, ಇವನು ಉಪಯೋಗ ಇಲ್ಲ ಅಂತ ಮನಸ್ಸು, ಇವನು ಹೆಂಗೆ ಏನು ಮಾಡಿದ್ರೂ ಕಲಿಸೋಕ್ಕಾಗಲ್ಲ ಇವನಿಗೆ ಅಂತ ನೀವು ನಂಬಿಕೆ ಇಟ್ಕೊಂಡ್ರೆ ಅವನು ಅದನ್ನು ನಿಜ ಮಾಡ್ತಾನೆ. ಯಾಕಂದರೆ ಅವನಿಗೂ ಅದು ಹೋಗಿದೆ, ಅದು ನಿಮ್ಮ ತರಂಗಗಳು ಅವ್ನಿಗೆ ಹೋಗಿದೆ. ಇಲ್ಲ ಸರ್ ಏನು ಕಾಣಿಸಲ್ಲ ಅದು. ಅವನೊಳಗೆ ನಂಬಿಕೆಯಾಗಿ ಆ ಸೆಲ್ಫ್ ಇಮೇಜ್ ಡೆವಲಪ್ ಆಗುತ್ತೆ. ಒಂದು ಸೆಲ್ಫ್ ಇಮೇಜ್ ಅಂತ ಡೆವಲಪ್ ಆಗುತ್ತೆ ಮಕ್ಕಳಿಗೆ. ಅಂದರೆ ಈ ಸೆಲ್ಫ್ ಇಮೇಜ್ ಹೆಂಗೆ ಡೆವಲಪ್ ಆಗುತ್ತೆ ಅಂದರೆ, ಟೀಚರ್ ಏನು ಹೇಳ್ತಾರೆ, ಪೇರೆಂಟ್ಸ್ ಏನು ಹೇಳ್ತಾರೆ, ಸೊಸೈಟಿ ಏನು ಹೇಳುತ್ತೆ, ಅವನ ಫ್ರೆಂಡ್ಸ್ ಏನು ಹೇಳುತ್ತೆ, ಇದೆಲ್ಲವನ್ನ ಮಾಡ್ಕೊಂಡು ಅವನ ಹುಡುಗ ರಮೇಶನೋ ಇನ್ಯಾರೋ ಹುಡುಗ ಅವನೇನು ಮಾಡ್ತಾನೋ, ಅವನೊಂದು ನಾನು ಅಂದರೆ ಇದು ಅಂತ ಹೆಂಗೆ ಕಟ್ಕೊಂತಾನೆ ಅಂದರೆ, ನಮ್ಮ ಎಷ್ಟು ಹೇಳಿದ್ದಾರೆ, ನಾನು ಸರಿ ಇಲ್ಲ,
ನಮ್ಮ ಪೇರೆಂಟ್ಸು ಹೇಳಿದ್ದಾರೆ ನಾನು ಸರಿ ಇಲ್ಲ, ಸೊಸೈಟಿ ಅಕ್ಕಪಕ್ಕ ಮನೆಯೂ ಹೇಳಿದ್ದಾರೆ ನೀವು ಉಪಯೋಗ ಇಲ್ಲ ಅಂತ, ನನ್ನ ಫ್ರೆಂಡ್ಸು ಹೇಳಿದ್ದಾರೆ, ಅದಕ್ಕೆ ನಾನು ಸರಿ ಇಲ್ಲ. ಇದನ್ನು ಬ್ರೇಕ್ ಮಾಡಬೇಕು ಅಂದರೆ ಟೀಚರ್ ಶುರು ಮಾಡಬೇಕು. ಇವನು ಒಳ್ಳೆಯದಾನೆ, ಕಲಿತಾನೆ, ಅವನು ಪೇರೆಂಟ್ಸ್ಗೆ ಹೇಳ್ಬೇಕು, ಇನ್ಫ್ಲುಯೆನ್ಸ್ ಮಾಡಬೇಕು, ಇವ್ರಿಗೆ ಹೇಳ್ಬೇಕು, ಫ್ರೆಂಡ್ಸ್ಗೆ ಇಲ್ಲ ಕಂಡ್ರು ಅವನು ಒಳ್ಳೆಯದಾನೆ ಕಂಡ್ರು, ಕಲಿತಾನೆ ಕಂಡ್ರು ಅವನು. ಸೊಸೈಟಿ ಅವ್ರು ಹೇಳಿದ್ರೆ ಹೇಳ್ಬೇಕು, ಇವ್ರಿಗೆ ಏನಪ್ಪ ಅಕ್ಕಪಕ್ಕದ ಮನೆಗಳು ಹೇಳಿದ್ರೆ ಕೇಳಬೇಡ, ಕಿವಿ ಒಳಗೆ ಹಾಕ್ಕೋಬೇಡ, ನಂಬಬೇಡ, ಕೇಳಿಸ್ಕೊ, ಅವ್ರ ಮೇಲೆ ಜಗಳಕ್ಕೆ ಹೋಗಬೇಡ, ನೀನು ಕಲೀಲಿಕ್ಕೆ ಅವಕಾಶ ಇದೆ, ಸಾಧ್ಯ ಇದೆ. ದಿಸ್ ಇಸ್ ದ ಟರ್ನಿಂಗ್ ಪಾಯಿಂಟ್. ನಾವು ಆ ನಂಬಿಕೆಯನ್ನು ಇಟ್ಕೊಳ್ಳಿಲ್ಲ ಅಂದರೆ ಅದಾಗಲ್ಲ. ಸೊ ತುಂಬ ಲೆಂತ್ ಇದೆ ಇದು, ನೋಡೋಣ. ಆಯಿತು, ಶಿಕ್ಷಕ ಕೇಂದ್ರಿತದಿಂದ ವಿದ್ಯಾರ್ಥಿ ಕೇಂದ್ರಿತ ಮಾಡಿ ಡೈಲಿ ಕೇಳಿದೆ. ಟೀಚರ್ ಸೆಂಟರ್ಡಿಂದ ಏನು ಮಾಡಬೇಕು, ಲರ್ನರ್ ಸೆಂಟರ್ಡ್ಗೆ ಹೋಗಬೇಕು. ದ ಹೋಲ್ ಅಪ್ರೋಚ್ ಶುಡ್ ಚೇಂಜ್ ಫ್ರಮ್. ಆಮೇಲೆ ಟೀಚರ್ ಡೈರೆಕ್ಷನ್ ಟು ಸ್ಟೂಡೆಂಟ್ ಅಟಾನಮಿ. ನಾವೇನು ಮಾಡ್ತೀವಿ, ನನ್ನ ಕ್ಲಾಸಲ್ಲಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ನಾನೇ ಡಿಸೈಡ್ ಮಾಡ್ತೀನಿ. ನೋಡಿ, ಟೀಚರ್ ಡಿಸೈಡ್ಸ್. ಇವತ್ತೇನು ಅದನ್ನು ಯಾವ ರೀತಿ ಚಟುವಟಿಕೆ ಮಾಡೋಣ, ಏನು ಮಾಡಬೇಕೆಲ್ಲ ನಾನು ಹೇಳ್ತೀನಿ, ನಾನು ಹೇಳ್ದಂಗೆ ಕೇಳಬೇಕು. ಅದರಿಂದ ಆಗಲ್ಲ. ಲರ್ನರ್ ಅಟಾನಮಿ. ಲರ್ನರ್ ಅಟಾನಮಿ ಅಂದರೆ ಕಲಿಕೆಯವನಿಗೆ ಸ್ವಾತಂತ್ರ್ಯ, ಕಲಿಯುವವನಿಗೆ ಸ್ವಾತಂತ್ರ್ಯ, ಸ್ವಾಯತ್ತತೆ. ಮಕ್ಕಳನ್ನ ಕೇಳಬೇಕು, ಈ ಮೆಥಡ್ ಮಾಡೋಣ, ಆ ಮೆಥಡ್ ಮಾಡೋಣ, ಸರ್ ಇದು ಮಾಡಿ ಸರ್. ಇವಾಗ ನಾವು ಗ್ರೂಪ್ ಮಾಡಿ ಕಲಿಯೋಣ, ನಾನು ಪಾಠ ಮಾಡಿ ಸರ್, ಈಗ ನೀವು ಒಂದು ಸ್ವಲ್ಪ ನೀವು ಮಾಡಿ ಸರ್, ಆಮೇಲೆ ಗ್ರೂಪ್ ಮಾಡಿ ಸರ್. ಮಕ್ಕಳು ಹೇಳ್ತಾರೆ, ಹೊರಗೋಗಿ ಕಲಿಯೋಣ, ಇಲ್ಲೇ ಮಾಡೋಣ ಸರ್, ಹೊರಗೋಗಿ ಕಲಿಯೋಣ ಸರ್. ಅಲ್ಲ, ಅವರಿಗೆ ಏನು ಬೇಕು ಬಿಡಿಸಿದಂಗೆ ಆಯಿತು. ಅದು ಅಂದರೆ ನಾನೇನಾಗ್ತೀನಿ ಅದು ತಿನ್ನೋಣಲ್ಲ. ಅವಾಗ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಅವಾಗ ಅವ್ರಿಗೆ ಇಷ್ಟ ಇರುತ್ತೆ ಅವ್ರಿಗೆ. ಯಾಕಂದರೆ ಟೀಚರ್ ನನ್ನ ಕೇಳ್ತಾರೆ ಅಂತ ಹೇಳಿದ್ರೆ ಅವನ ಏನೋ ಲೆವೆಲ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಅವನಿಗೆ. ನಾವೇನು ಮಾಡ್ತೀವಿ, ಎವ್ರಿಥಿಂಗ್ ವಿ ಡಿಸೈಡ್. ಸೊ ಅದೊಂದು ಚೇಂಜಸ್ ಆಗಬೇಕಾಗಿರೋದು. ಆಮೇಲೆ ಸ್ಟೂಡೆಂಟ್ಸ್ನ ಕೇಳೋವಂಥದ್ದು, ವಿದ್ಯಾರ್ಥಿಗಳನ್ನ ಆಲಿಸ್ತೀರ ನೀವು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವೆದರ್ ಯು ಲಿಸನ್ ಟು ಸ್ಟೂಡೆಂಟ್ಸ್, ಲಿಸ್ನಿಂಗ್ ಸ್ಟೂಡೆಂಟ್ಸ್, ಮಕ್ಕಳನ್ನ ಕೇಳುವಂಥದ್ದು ಇದೆಯಲ್ಲ, ಆಲಿಸುವಂಥದ್ದು. ಅಂದರೆ ನೀವು ಆಲಿಸ್ತೀರ ಅಂತ ಗೊತ್ತಾದ ನಿಮ್ಮ ಹತ್ರ ಬರ್ತಾರೆ ಅವರು. ಕೇಳೋದು ಬೇರೆ, ಆಲಿಸೋದು ಬೇರೆ, ಎರಡು ಡಿಫ್ರೆಂಟ್. ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್ ಬೋತ್ ಆರ್ ಡಿಫ್ರೆಂಟ್. ಯು ಹ್ಯಾವ್ ಟು ಲಿಸನ್, ನಾಟ್ ಹಿಯರ್. ಹಿಯರ್ ಅಂದರೆ ನಿಮ್ಗೆ ಬೇಕೋ ಬೇಡೋ ಬಂದು ಕಿವಿ ಮೇಲೆ ಬೀಳುತ್ತೆ ಅದು. ಲಿಸನ್ ಅಂದರೆ ನೀವು ಮನಸ್ಸಿಟ್ಟು ಹೃದಯ ಇಟ್ಟು ಕೇಳಿಸ್ಕೊಳ್ತೀರ. ಆ್ಯಕ್ಟಿವ್ ಲಿಸ್ನಿಂಗ್ ಅಂತ ಒಂದು ಟೆಕ್ನಿಕ್ ಇದೆ. ಆ್ಯಕ್ಚುಲಿ ವಿ ಡೋಂಟ್ ಲಿಸನ್, ವಿ ಲಿಸನ್ ಟು ರೆಸ್ಪಾಂಡ್. ನಾವು ಕೇಳಿಸ್ಕೊಳ್ಳೋದು ಯಾಕೆಂದರೆ ಮತ್ತೊಂದು ಪ್ರತಿಕ್ರಿಯೆ ಕೊಡೋಕ್ಕೆ. ನಮ್ಮ ಸೆಂಟಿನರಿ ಸೆಲೆಬ್ರೇಷನ್ ಆಯ್ತು ಬೇಸರದು, ಮುಕ್ತಿಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ಕೆ ಹೋಗಿದ್ರು. ಒಂದು ಕಾರ್ಯಕ್ರಮ ಕರಿತಾ ಇದ್ದೆ. ಏನು ಸ್ಪೆಷಾಲಿಟಿ ಅಂತಂದರೆ ಈಸ್ ಎ ಗ್ರೇಟ್ ಲಿಸ್ನರ್. ದಟ್ಸ್ ವೈ ಅವ್ರು ಆ ಸ್ಥಾನಕ್ಕೆ ಹೋಗಿರೋಂಥದ್ದು. ಸೊ ನಾವು ಟೀಚರು ಮಕ್ಳು ಹೇಳ್ಬೇಕಾದ್ರೆ, ಅವ್ರು ಹೇಳಬೇಕಾದ್ರೆ ನಾವಾಗಲೇ ರೆಡಿಯಾಗಿರ್ತೀವಿ. ಇವನು ಯೂಸ್ಲೆಸ್, ಇವನೇನು ಹೇಳ್ತಾ ಇದ್ದಾನೆ, ಅವನ ಮಾತು ಮುಂದೆ ತುಂಡು ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಅವನನ್ನು ಇದು ಮಾಡಿಬಿಡ್ತೀವಿ. ಸೊ ನಾವು ಪೂರ್ತಿ ಕೇಳಿಸ್ಕೊಂಡಾಗ ಇಂಪಾರ್ಷಿಯಲಾಗಿ ಕೇಳಿಸ್ಕೋಬೇಕು. ಮಕ್ಕಳನ್ನು ಭಾಳ ಟೈಮ್ ಕೊಟ್ಟು ಕೇಳಿಸ್ಕೋಬೇಕು, ಆವಾಗ ಚೇಂಜಸ್ ಆಗುತ್ತೆ. ಆಮೇಲೆ ಜ್ಞಾನ ನೀಡಲ್ಪಡೋದ್ರಿಂದ ಜ್ಞಾನ ಕಟ್ಟಲ್ಪಡೋದಕ್ಕೆ ಚೇಂಜ್ ಆಗಬೇಕು. ನಾಲೆಡ್ಜ್ ಈಸ್ ನಾಟ್ ಗಿವನ್, ನಾಲೆಡ್ಜ್ ಈಸ್ ಕನ್ಸ್ಟ್ರಕ್ಟೆಡ್. ನಾವು ಮಾಡ್ತಿರೋದೇನು ಅಂದರೆ ಗಿವನ್, ಕನ್ಸ್ಟ್ರಕ್ಷನ್ಗೆ ಅವಕಾಶ ಕೊಡೋದು. ನಾನು ಏನಪ್ಪ ಈ ಪಾಠ ಮಾಡ್ಕೊಂಬಂದಿದ್ದೀನಿ, ಟ್ರಿಗ್ನೋಮೆಟ್ರಿ ನಾನು ಬೋಧಿಸ್ತೀನಿ. ಇಟ್ ಈಸ್ ಗಿವನ್ ಫ್ರಮ್ ಟೀಚರ್ ಟು ಸ್ಟೂಡೆಂಟ್. ನೋ, ಡೋಂಟ್ ಡೂ ದ್ಯಾಟ್. ಇಟ್ ಹ್ಯಾಸ್ ಟು ಬಿ ಕನ್ಸ್ಟ್ರಕ್ಟೆಡ್ ಇನ್ ದರ್ ಮೈಂಡ್ಸ್. ಯು ಫೆಸಿಲಿಟೇಟ್, ಯು ಹೆಲ್ಪ್ ದೆಮ್ ಟು ಫೆಸಿಲಿಟೇಟ್. ಸೊ ಅದನ್ನು ನಾವು ಮಾಡಬೇಕಾಗತ್ತೆ. ಆಮೇಲೆ ಒಂದು ಲೀನಿಯರ್ ಎಕ್ಸ್ಪೋಜರ್ಗೆ ತೆರ್ಕೋಬಾರ್ದು. ಸಮಾನಾಂತರ ಎಕ್ಸ್ಪೋಜರ್ ಅಂದರೆ ಒಂದೇ ಥರ ಎಲ್ಲ, ಮಲ್ಟಿಪಲ್ ಎಕ್ಸ್ಪೋಜರ್ ಕೊಡಬೇಕು ಅವ್ರಿಗೆ. ಮಲ್ಟಿಪಲ್ ಎಕ್ಸ್ಪೋಜರ್ ಅಂದರೆ ಬೇರೆ 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 ರೀತಿಯಲ್ಲಿ. ಟೆಕ್ಸ್ಟ್ ಬುಕ್ ಒಂದೇ ಸ್ಯಾಂಕ್ರೋಸ್ಯಾಂಕ್ಟ್ ಅಲ್ಲ, ಬೇರೆ ಬೇರೆ ಮೂಲಕನೂ ಕಲಿ. ನಿಮ್ಮ ತಂದೆ ತಾಯಿ ಹತ್ರ ಕಲಿ ನೀನು, ಅವಕಾಶ ಇದ್ದರೆ ಅಕ್ಕ ಅಣ್ಣ ತಮ್ಮನ ಹತ್ರ ಕಲಿ ನೀನು, ಬೇರೆ ಟೀಚರ್ಸ್ ಹತ್ರ ಕಲೀಲಿ, ಗೂಗಲ್ನಿಂದ ಕಲಿ, ಚಾಟ್ GPT ಇಂದ ಕಲಿ, ಇದರಿಂದ ಕಲಿ. ಬೇರೆ ಬೇರೆ ಎಕ್ಸ್ಪೋಜರ್ಸ್ ಕೊಡಬೇಕು ಅವ್ರಿಗೆ.
ಆಮೇಲೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಲಿಸುವಂಥದ್ದಲ್ಲ. ಕಲಿಕೆಯ ವಿಷಯ ಒಂದೇ ಅಲ್ಲ. ನಾವು ಮಾಡೋ ತಪ್ಪದನ್ನೇ ಎಲ್ಲರಿಗೂ ಒಂದೇ ರೀತಿಯ ಕಲಿಕೆಯ ವಿಷಯ, ಎಲ್ಲರಿಗೂ ಒಂದೇ. ಇವತ್ತು ಏನೋ ಒಂದು ತಿಂಡಿ ಮಾಡಿದ್ದಾರೆ ಅಂದರೆ ಇವತ್ತೇನು ಮಾಡಿದ್ರು ಆಶ್ರಮದಲ್ಲಿ ತಿಂಡಿ? ಜೋಡಿ ಒಂದೇ ತಿಂಡಿಯನ್ನು ಎಲ್ಲರಿಗೂ ಬಡಿಸೋಕ್ಕಿಲ್ಲ. ಎಲ್ಲಿ ಟೀಚರಾಗಿ ನೀವು ಕಸ್ಟಮೈಸ್ ಮಾಡಬೇಕಾಗತ್ತೆ. ಹೆಂಗೆ ಮಾಡೋದು? ಅದನ್ನು ಕಸ್ಟಮೈಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೂ ಸಹ ಇರುವುದರಲ್ಲೇ ನೀವು ಕಸ್ಟಮೈಸ್ ಮಾಡಲಿಕ್ಕೆ ಪ್ರಯತ್ನಿಸುವಂಥದ್ದು. ಅದಕ್ಕೆ ಬೇರೆ ಬೇರೆ ಇದೆ ಸರ್, ಅಂಥ ಡಿಸ್ಕಷನ್. ಅದನ್ನು ಇನ್ನೂ ಸರಿ ಮಾಡಬಹುದು. ಅಂದರೆ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್ ಕೊಡಬೇಕು. ಈಗ ನಿಮ್ಮ ಕ್ಲಾಸಲ್ಲಿ 40 ಹುಡುಗರಿದ್ದಾರೆ ಅಂದರೆ 40 ಹುಡುಗರಿಗೂ ಒಂದೇ ಥರ ಪಾಠ ಮಾಡ್ತೀನಿ ನಾನು. ಇಟ್ ವಿಲ್ ನಾಟ್ ಹೆಲ್ಪ್. ಇಟ್ ವಿಲ್ ರೀಚ್ ಟು ಸಮ್ 10, 15. ಅದರ್ 25 or 30 ವಿಲ್ ನಾಟ್ ಗೆಟ್ ಬೆನಿಫಿಟೆಡ್. ಇಂಡಿವಿಜುವಲೈಸ್ ಮಾಡಬೇಕು. ಆ್ಯಕ್ಟಿವಿಟೀಸ್ ಬೇರೆ ಬೇರೆಯವರಿಗೆ ಬೇರೆ ಬೇರೆ. ಅದಕ್ಕೆ ಶ್ರೀರಾಮಕೃಷ್ಣ ಸರ್ ಬೇರೆ ಬೇರೆ ಇನ್ಸ್ಟ್ರಕ್ಷನ್. ಅದು ದಟ್ ಈಸ್ ಇಂಡಿವಿಜುವಲೈಸ್ಡ್ ಅಪ್ರೋಚ್. ಇಟ್ಸ್ ಅ ಗ್ರೇಟ್ ಅಪ್ರೋಚ್. ಅದಕ್ಕೆ ಗ್ರೇಟ್ ಟೀಚರ್ ಅವರು, ಮಹಾಗುರು. ಯಾಕೆ ಅಂದರೆ ಅದಕ್ಕೆ ಅವರು ಸಿಮಿಲರ್ ಕಂಡೀಷನ್ಸ್ ಡಿಫರೆಂಟ್ ಇನ್ಸ್ಟ್ರಕ್ಷನ್. ಇಲ್ಲ ನೋಡಿ, ಈಗ ಯಾರ್ಯಾರು ಪರಿಣಾಮಕಾರಿ ಟೀಚರ್ಸ್ ಆಗಿದ್ದಾರೋ ಅವರೆಲ್ಲರೂ ಇಂಡಿವಿಜುವಲೈಸ್ಡ್ ಅಪ್ರೋಚ್ ಅವ್ರಿಗೆ. ಈ ವಿದ್ಯಾರ್ಥಿಗೇನು ಅಂದರೆ ಸರ್ ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಆಲಿಸ್ತಾ ಇದ್ದರೆ, ಒಡನಾಡ್ತಾ ಇದ್ದರೆ, ಅಬ್ಸರ್ವ್ ಮಾಡ್ತಾ ಇದ್ದರೆ, ಅವ್ರ ಬಗ್ಗೆ ಕಾಳಜಿ ಇದ್ದರೆ, ಅನುಭೂತಿ ಇದ್ದರೆ, ಅವ್ರನ್ನೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದಿದ್ದರೆ, ನಾನು ಕಲಿಬೇಕು ಅನ್ನೋದಿದ್ದರೆ, ಆಗ ಸ್ವಲ್ಪ ಮಟ್ಟಿಗೆ ಸರ್ ಅಷ್ಟೆಲ್ಲ ಟೈಮ್ ಇರಲ್ಲ. ಅಂದರೆ ಅಷ್ಟೆಲ್ಲ ಟೈಮ್ ಇಲ್ಲದೆ ಹೋದ್ರೂ ಇರುವ ಟೈಮಲ್ಲೇ ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲವರು ಮಾಡ್ತಾ ಇದ್ದಾರೆ, ಕೆಲವು ಟೀಚರ್, ಐ ಆಮ್ ನಾಟ್ ಸೇಯಿಂಗ್ ಆಲ್ ಆರ್ ನಾಟ್ ಡೂಯಿಂಗ್, ಫ್ಯೂ ಟೀಚರ್ಸ್ ಆರ್ ಡೂಯಿಂಗ್. ದ್ಯಾಟ್ಸ್ ಹೌ ದೇ ಮೇಕ್ ಡಿಫ್ರೆನ್ಸ್. ಅಂಥ ಟೀಚರ್ಸು ಬಹಳಷ್ಟು ಡಿಫ್ರೆನ್ಸ್ ಅನ್ನಿಸ್ತಾರೆ. ಆಮೇಲೆ ಮಲ್ಟಿ ಡಿಸಿಪ್ಲಿನರಿ ಆಗಬೇಕು. ಏಕಶಿಸ್ತೀಯ ಆಗಬಾರ್ದು, ಅವರು ಬಹುಶಿಸ್ತೀಯ ಆಗಬೇಕು. ಎರಡಕ್ಕೂ ಭಾಳ ವ್ಯತ್ಯಾಸ ಇದೆ. ಏಕಶಿಸ್ತೀಯ ಅಂದರೆ ನಾನು ಮ್ಯಾಥ್ಸ್ ಅಂದರೆ ಮ್ಯಾಥ್ಸೇ ಕಲಿಸ್ತೀನಿ. ನಾನು ಮ್ಯಾಥ್ಸಲ್ಲಿ ಲ್ಯಾಂಗ್ವೇಜ್ ತರಬೇಕು, ಮ್ಯಾಥ್ಸಲ್ಲಿ ಸೈನ್ಸ್ ತರಬೇಕು, ಆ ಕೆಪಾಸಿಟಿ ನನಗಿರಬೇಕು ಅಂತ ಹೇಳಿದ್ರೆ ಐ ಶುಡ್ ಬಿ ಮಾಸ್ಟರ್ ಇನ್ ಮೈ ಸಬ್ಜೆಕ್ಟ್. ಅದೆಲ್ಲ ತಂದು ಬೋಧಿಸ್ಬೇಕು ಅಂತಲ್ಲ, ಅವನೊಂದು ಎಳೆ ತರ್ಬೋದು. ಕಾವ್ಯರವರು ಎಷ್ಟು ಚೆನ್ನಾಗಿ ತಂದರು ಸರ್, ಅಲ್ಲಮ್ಮನ ವಚನವನ್ನು ಪೆಡಗಾಜಿಗೆ ಲಿಂಕ್ ಮಾಡೋದು. ಇಟ್ಸ್ ಎ ಗ್ರೇಟ್ ಮೆಥಡ್ ಅಲ್ವಾ? ಸೊ ಆ ಥರ ಪೆಡಗಾಜಿ ಅಂದರೆ ಬರೀ ವಿದ್ಯಾರ್ಥಿಗಳದೇ ಇಟ್ಕೊಂಡ್ರು ಅವರು. 12ನೇ ಶತಮಾನದ ವಚನವನ್ನು ಇವತ್ತಿಗೆ ಪ್ರಸ್ತುತಪಡಿಸೋದಿದೆಯಲ್ಲ, ಆ ಥರ ಒಂದು ಕನ್ನಡ ಪಾಠದಲ್ಲಿ ಮ್ಯಾಥಮೆಟಿಕ್ಸ್ ತರ್ಬೋದು. ಸ್ವಲ್ಪ ಮಧ್ಯದಲ್ಲಿ ಬೆಸೆಯುವಂಥದ್ದು. ಅಂದರೆ ಅವಾಗೇನಾಗುತ್ತೆ, ಮಕ್ಕಳಿಗೆ ಒಂದು ವಿಂಡೋನೇ ಓಪನ್ ಆಗುತ್ತೆ. ಅಂದರೆ ಇದೇ ಬೇರೆ ಅಲ್ಲ, ಅದೇ ಬೇರೆ ಅಲ್ಲ. ನೋಡಿರಿ, ನಮ್ಮ ದೇಹದೊಳಗೆ ಬಯಲಾಜಿ, ಅದು ಕೆಮಿಸ್ಟ್ರಿ ಇದೆ, ಬಯೋಕೆಮಿಸ್ಟ್ರಿ ಇದೆ. ನಾನು ಹೇಳ್ತಾ ಇದ್ರಲ್ಲ ಸರ್, ಎಲ್ಲ ಕೆಮಿಕಲ್ಸ್ ನಮ್ಮ ಇದರೊಳಗಿದ್ದಾವೆ, ದೇಹದೊಳಗೆ. ಐರನ್ ಇದೆ, ಸೋಡಿಯಂ ಇದೆ, ಕ್ಲೋರೈಡ್ ಇದೆ ಅಲ್ವಾ, ಎಲ್ಲವೂ ಇದೆ. ಎಷ್ಟೋ ಮೆಟಲ್ಸ್ ನಮ್ಮ ಇದರೊಳಗಡೆ ಇದ್ದಾವೆ ನಮ್ಮ. ಸೊ ಈ ಥರ ನಮ್ಮ ಬ್ರೈನಲ್ಲೂ ಬೇರೆ ಬೇರೆ ಭಾಗ ಏನಿಲ್ಲ. ಏನು ಯಾವ್ಯಾವ ಭಾಗ ಇದೆ? ಇದು ಕನ್ನಡ ಮಾಸ್ಟ್ರು ಬಂದು ಪಾಠ ಮಾಡಿದಾಗ ಇಲ್ಲೋ ಕೂತ್ಕೊಳ್ತದೆ, ಇಂಗ್ಲೀಷ್ ಹೋದಾಗ ಇಲ್ಲಿ ಕೂತ್ಕೊಳ್ತದೆ. ಹಂಗಿಲ್ಲ, ಯೂನಿವರ್ಸು ಹಂಗಿಲ್ಲ, ನಮ್ಮ ಬ್ರೈನು ಹಂಗೆ ರಚನೆ ಆಗಿಲ್ಲ. ಬಟ್ ನಾವು ಟೀಚರ್ಸು ಮತ್ತು ನಮ್ಮ ಇಡೀ ಸಿಸ್ಟಮ್ ಹಂಗಿದೆ. 4 ಸಬ್ಜೆಕ್ಟ್, 5-6 ಸಬ್ಜೆಕ್ಟು, 6 ಜನ ಟೀಚರ್ಸ್, 6 ಜನ ಹಿಂಗೆ ಪ್ಯಾರಲ್ ಹೋಗಿಲ್ಲ. ಹಿಂಗಾದಾಗ ಏನಾಗುತ್ತೆ, ಕಲಿಕೆ ಈಸಿ ಆಗುತ್ತೆ. ಇಂಟರ್ ಡಿಸಿಪ್ಲಿನರಿ ಅಂತೀವಿ ನಾವು, ಮಲ್ಟಿ ಡಿಸಿಪ್ಲಿನರಿ, ಇಂಟರ್ ಡಿಸಿಪ್ಲಿನರಿ ಅದಾಗಬೇಕು. ಆಮೇಲೆ ವಿದ್ಯಾರ್ಥಿಗಳು ಇದನ್ನು ಈಗ ಹೇಳೋವಂಥದ್ದು ನೆನ್ನೆ ರವೀಂದ್ರ ಸರ್ ಅವ್ರ ಕ್ಲಾಸಿಂದ ತೊಗೊಂಡಿರೋಂಥ ಪಾಯಿಂಟ್ಸ್ ಇವು. ವಿದ್ಯಾರ್ಥಿಗಳು ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಾನು ತಪ್ಪು ಮಾಡಿದ್ರೂ ಶಿಕ್ಷಕರು ಅದನ್ನು ಒಪ್ಪಿಕೊಳ್ತಾರೆ. ಆ ಕಾನ್ಫಿಡೆನ್ಸ್ 3 ತಿಂಗಳು ಬೇಕಾಗುತ್ತೆ ನನಗೆ ಅಂತ ಹೇಳಿದ್ರು ಅವರು. ಎಷ್ಟು ನನಗೆ ಅದೊಂದು ನಿಜವಲ್ಲ, ಅದೊಂದು ಒಳ್ಳೆ ರಿವಿಲೇಷನ್ ನಮಗದು. ಆಗಿರೋ ಹಾನಿನ ಸರಿಪಡಿಸ್ಲಿಕ್ಕೆ 3 ತಿಂಗಳು ಬೇಕು. ನಾವೆಲ್ಲ ಸೇರಿ ಮಾಡಿರೋಂಥದ್ದು, ನೀವಂದರೆ ನಾವೊಬ್ಬರೇ ಅಲ್ಲ ಟೀಚರ್ಸ್, ಎಲ್ಲ ಸೇರ್ಕೊಂಡು ಮಾಡಿರೋಂಥ ಹಿಂದಿನ ಕ್ಲಾಸು ಟೀಚರ್ಗಳು ಎಲ್ಲರೂ ಸೇರ್ಕೊಂಡೇ ಮಾಡಿರತ್ತಾನೆ ಸಿಸ್ಟಮ್ ನಾವು ಮಾಡಿರ್ತೀವಿ. ಏನು ತಪ್ಪು ಮಾಡೋಕ್ಕೆ ಅವಕಾಶನ ಕೊಡಲ್ಲ. ಯಾಕಂದರೆ ಅವ್ರಿಗೆ ಅದಕ್ಕೆ ಭಾಳ ಜನ ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ, ನಾವು ತಪ್ಪು ಮಾಡೋಕ್ಕೆ ಅವಕಾಶನ ಕೊಡಲ್ಲ. ಕಲಿಯೋದು ಶಿಕ್ಷೆ, ಬಹುಮಾನ, ಹೊಗಳಿಕೆಗೆ ಲಿಂಕ್ ಮಾಡಬಾರ್ದು. ನೆನ್ನೆ ಅದು ತುಂಬ ಚೆನ್ನಾಗಿ ಹೇಳ್ತಾರೆ. ಪನಿಷ್ಮೆಂಟ್ ಇವೆಲ್ಲಕ್ಕೂ ಲಿಂಕ್ ಮಾಡೋಂಗಿಲ್ಲ. ಕಲಿಕೆಯ ಆನಂದ ಇದೆಯಲ್ಲ, ಅದು ಬಹಳ ಮುಖ್ಯ. ನಿಜವಾಗಲೂ ಕಲಿಯುವಂಥದ್ದೇನು ಅಂತ ಹೇಳಿದ್ರೆ, ಯಾಕೆ ಕಲಿತಾರೆ ಮಕ್ಕಳು ಅಂದರೆ, ಕಲಿಯೋದ್ರಲ್ಲಿ ಒಂದು ಖುಷಿ ಇದೆ. ಆ ಖುಷಿ ಶಾಲೆಯಲ್ಲಿ ಸಿಗದೆ ಹೋದರೆ ಅವ್ರು ಕಲಿಯಲ್ಲ. ಆ ಆನಂದನ ಮರಳಿ ತರೋದಿದೆಯಲ್ಲ, ಹೆಂಗೆ ತರಬೇಕು? ನಾವು ಸ್ಟಾರ್ಟ್ ಮಾಡಬೇಕು ಅವನಿಗೆ.
ಅವ್ರಿಗೆ ಬೇಕಾದಂಥ ಅದಕ್ಕೆ ಕೊಡುವಂಥ ಸವಾಲುಗಳಿಂದವಲ್ಲ, ಅವ್ರಿಗೆ ಕೊಡುವಂಥ ಒಂದು ಚಾಲೆಂಜಸ್, ಪ್ರಾಬ್ಲಮ್ಸ್ ಏನಿದೆ ಅದು ಸಹ ಒಂದು ಏನು ಕೊಡ್ತೀವಿ ನಾವು ಅವ್ರಿಗೆ ಅಸೈನ್ಮೆಂಟ್ಸು, ಪ್ರಾಬ್ಲಮ್ಸು, ಕ್ವಶನ್ಸು, ಅದು ಸ್ವಲ್ಪ ಚಾಲೆಂಜಿಂಗ್ ಇರಬೇಕು. ಭಾಳ ಇದ್ದರೂ ಆಗಲ್ಲ, ತುಂಬ ಸುಲಭ ಇದ್ದರೂ ಆಗಲ್ಲ. ಸ್ಲೋಲಿ ಆ ಬಾರ್ ಜಾಸ್ತಿ ಮಾಡ್ತಾ ಹೋಗು. ಹೈ ಜಂಪಲ್ಲಿ ಮಾಡ್ತಾರೆ ನೋಡಿರಿ, ಇಷ್ಟು ಜಂಪ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಸ್ವಲ್ಪ ಜಾಸ್ತಿ. ಎಲ್ಲ ಗೇಮ್ಸಲ್ಲೂ ಅದನ್ನೇ ಟೆಕ್ನಿಕ್ಕೇ ಮಾಡೋದು ಅದು. ಬಟ್ ನಾವು ಪೆಡಗಾಜಿಯಲ್ಲಿ ಅದನ್ನು ಮಾಡಲ್ಲ. ಏನು ಮಾಡ್ತೀವಿ, ಕ್ವಶನ್ ಪೇಪರ್ ಒಂದೇ ಅಪ್ಪ ನಮ್ಮದು ಇರೋದು. ನಿನಗೆ ಬರೆದ್ರೆ ಪಾಸ್ ಆಗ್ತೀವಿ, ಇಲ್ಲಾಂದರೆ ಟೆಸ್ಟಲ್ಲಿ ನಾನು ಹೇಳೋದು. ಎಕ್ಸಾಮ್ನಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಟೆಸ್ಟಲ್ಲಿ ಇಲ್ಲ ಮುಗೀತು ನಿನ್ನ ಹಣೆ ಬರ. ಅವನಿಗೆ ಲೋಯರ್ ಮಾಡಬೇಕಲ್ಲ ನಮ್ಮದು ಟೆಸ್ಟಿಂಗ್ ಅಸೈನ್ಮೆಂಟ್ನ. ಯಾರು ಅವನಿಗೆ ಏನೋ ದಸ್ಕ ತಗೊಂಡು ಕೊಡಲಿಕ್ಕೆ ಬರಲ್ಲ. ನಾವು ಸಿಂಪಲ್ ಕುಡಿಯೋವಂಥದ್ದನ್ನು, ದಸ್ಕ ರಹಿತವಾದ ಕೊಡೋವಂಥದ್ದನ್ನು ಫಸ್ಟ್ ಕಲಿಸ್ಬೇಕಲ್ವ ನಾವು. ಅದನ್ನು ಕಲಿತ ಮೇಲೆ ನಿಧಾನಕ್ಕೆ ಅಲ್ಲಿಂದ ಶುರು ಮಾಡ್ಬೇಕು ನಮಗೆ. ಅವ ನಮಗೂ ಅರ್ಥ ಆಗುತ್ತೆ ಎಲ್ಲಿದ್ದಾನೆ ಆ ಮಗು, ಅವ್ನಿಗೆ ಯಾವ ಅಪ್ರೋಚು, ಅವ್ನಿಗೆ ಹೆಂಗೆ ಕೊಲಾಬ್ರೇಟ್ ಮಾಡ್ಬೇಕು ಅವ್ರನ್ನ. ಸೊ ಅದನ್ನು ಮಾಡೋವಂಥದ್ದು. ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಕೊಡುವಂಥದ್ದು. ಸೊ ಅವನಿಗೆ ಏನೋ ಕ್ವಶನ್ಸ್ ಬರುತ್ತೆ, ಕೇಳಬೇಕು. ಕೇಳೋದಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಟೀಚರ್ ಏನಂತಾರೋ ಏನೋ, ಫ್ರೆಂಡ್ಸ್ ಏನು ಅನ್ಕೊಂತಾರೋ ಏನೋ. ದೊಡ್ಡವರು ಕೇಳಲ್ಲ. ಇವಾಗ ನಾವು ಲೀವ ಮಾತಾಡ್ತಿದ್ದೀವಿ ಅಂದರೆ ಎಲ್ಲ ಕ್ಲಾಸುಗಳಲ್ಲೂ ಇರೋದೇನೆಂದರೆ ಕೊನೆಗೆ ಇನ್ನು 1 ನಿಮಿಷ ಇದ್ಬೇಕಾದ್ರೆ ಏನೇ ಡೌಟ್ಸ್ ಅಂತ ಕೇಳ್ತೀವಿ ನಾವು. ಯಾಕೆಂದರೆ ಅದು ನನಗೂ ಗೊತ್ತಿದೆ, ಡೌಟ್ ಕೇಳಿದ್ರೆ ಟೈಮ್ ಇಲ್ಲ. ನಾನು ಪ್ರೆಸ್ಯೂಮ್ ಮಾಡ್ಕೊಂಡೇ ಕೇಳ್ತೀನಿ. ಏನು ಎಲ್ಲ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿರಿ, ಯಾವ ಟ್ರೈನಿಂಗಿಗೆ ಹೋಗ್ರಿ, ಎಲ್ಲೋದ್ರೂ ಪ್ರಶ್ನೋತ್ತರಕ್ಕೆ 5 ನಿಮಿಷನೂ ಇಟ್ಟಿರಲ್ಲ. ಕೊನೆ 30 ಸೆಕೆಂಡ್ ಏನಾದ್ರು ಡೌಟ್ ಇದೆಯಾ ಅಂತ ಕೇಳೋದ್ರಲ್ಲೇ ಡೌಟ್ ಇಲ್ಲ ಅಂತ ನಾನು ಪರ್ಸೀವ್ ಮಾಡಿರ್ತೀನಿ. ಹಾಗೆ ಟೀಚರ್ಸು ಅಷ್ಟೇ ಕ್ಲಾಸ್ ರೂಮಲ್ಲಿ ಅದು ಹೇಳೋದಿನ ಎನಿ ಡೌಟ್ಸ್, ಓಕೆ, ನೋ ಡೌಟ್, ಹೋಗ್ಬಿಡೋದು ಅಷ್ಟೇ. ಸೊ ಅದು ಆ್ಯಕ್ಚುಲಿ ನೀವು ಕೇಳಿದಾಗ ಅದು ದಟ್ ವಿಲ್ ಬಿ ದ ಸ್ಟಾರ್ಟಿಂಗ್ ಪಾಯಿಂಟ್. ಯಾವುದು ಅವತ್ತು ಅದು ನೀವು ಟೈಮ್ ಇಟ್ಕೊಂಡು ಕೇಳಿದಾಗ ಅವ್ನು ಡೌಟ್ ಹೇಳಿದ್ರೆ ಲರ್ನಿಂಗಿನ ಸ್ಟಾರ್ಟಿಂಗ್ ಪಾಯಿಂಟ್ ಅದು. ಯಾವುದು ನಾವು ಪಾಠ ಮಾಡಿದ ಮೇಲೆ ಡೌಟ್ ಇದೆಯಾ ಅಂತ ಟೈಮ್ ಇಟ್ಕೋಬೇಕಂದ್ರೆ, ಸರ್ ಇದು ಅರ್ಥ ಆಗಿಲ್ಲ ಸರ್, ಆವಾಗ ರಿಯಲ್ ಟೀಚಿಂಗ್ ಅವಾಗ ಸ್ಟಾರ್ಟ್ ಆಗ್ತದೆ. ನಮ್ಮದು ಫಿಲಮ್ಮೇ ಟ್ರೈಲರು, ಫಿಲಮ್ ಇಲ್ಲೇ ಇಲ್ಲ ಅಲ್ವಾ. ಆಮೇಲೆ ಅರ್ಥವತ್ತಾದ ಕಲಿಕೆ, ಲರ್ನಿಂಗ್ ಶುಡ್ ಬಿ ಮೀನಿಂಗ್ಫುಲ್ ಆಗಬೇಕು. ಅದು ಭಾಳ ಮುಖ್ಯವಾಗಿರೋಂಥದ್ದು. ಜಡ್ಜ್ ಮಾಡಬಾರ್ದು ಮಕ್ಕಳನ್ನ. ನಾವೇನು ಮಾಡ್ತೀವಿ, ತೀರ್ಮಾನ ಮಾಡ್ಬಿಡ್ತೀವಿ, ಇವ್ನು ಯೂಸ್ಲೆಸ್ಸು, ಇವ್ನು ಯೂಸ್ಫುಲ್ಲು, ಇವ್ನು ಜಾಣ, ಲೇಬಲ್ ಮಾಡ್ತೀವಿ ನಾವು ಅವರನ್ನು. ವಿ ಶುಡ್ ನಾಟ್ ಡೂ ದಟ್. ಆಮೇಲೆ ಆಸಕ್ತಿಕರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಕೊಡುವಂಥದ್ದು. ಏನೋ ಕೆಲವು ಇಟ್ ಮೇ ಬಿ ಅನ್ಕನೆಕ್ಟೆಡ್ ಟು ಅವರ್ ಟೆಕ್ಸ್ಟ್ ಬುಕ್, ಕನೆಕ್ಷನ್ ಇಲ್ಲದೇ ಇರ್ಬೋದು, ಅನ್ಕನೆಕ್ಟೆಡ್ ಇದ್ದರೂ ಕೇಳೋಕ್ಕೆ ಅವಕಾಶ ಕೊಡಬೇಕು. ಆಳ ಆಲೋಚನೆ, ಸೃಜನಶೀಲತೆಗೆ ಅವಕಾಶ ಕೊಡುವಂಥ ಪ್ರಶ್ನೆಗಳನ್ನು ಕೇಳಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಲ್ಯಾಂಗ್ವೇಜ್ ಆಫ್ ದಿ ಚೈಲ್ಡ್. ವಿ ಶುಡ್ ಯೂಸ್ ಲ್ಯಾಂಗ್ವೇಜ್ ಆಫ್ ದಿ ಚೈಲ್ಡ್. ಮಕ್ಕಳ ಭಾಷೆನ ಮಧ್ಯೆ ಆದರೂ ಬಳಸಿದರೆ ನಮಗೆ, ಈಗ ಸಪೋಸ್ ಇವಾಗ ನಾನು ಟೀಚರಾಗಿ ಬೆಳಗಾವಿ ಜಿಲ್ಲೆಗೆ ಬಂದಿದ್ದೀನಿ ಅಂದರೆ ಬೆಂಗಳೂರು ಕನ್ನಡ ಮಾತಾಡಿದ್ರೆ ಯಾರಿಗಾದ್ರೂ ಅರ್ಥ ಆಗುತ್ತಾ ಅಲ್ವಾ. ವಿ ಶುಡ್ ಕನೆಕ್ಟ್ ವಿತ್ ದಿ ಚೈಲ್ಡ್. ಕನೆಕ್ಟ್ ವಿತ್ ದಿ ಚೈಲ್ಡ್ ಅಂದರೆ ಅವ್ರ ಭಾಷೆ ಅಂದಾಗ ಬರೀ ಭಾಷೆ ಅಂತಲೇ ಅಲ್ಲ, ಅವರ ಮನೋಧರ್ಮ, ಅವರ ಸಂಸ್ಕೃತಿ, ಆ ಹಿನ್ನೆಲೆಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟನ್ನು ಈ ಎಲ್ಲವೂ ಏನಿದಾವಲ್ಲ, ಇದು ನಿಮಗೆ ಇದ್ಯಾಕೆ ಕೊಟ್ಟಿದ್ದೀನಿ ಚೆಕ್ ಲಿಸ್ಟ್ ಅಂದರೆ ನಿಮ್ಮ ರಿಫ್ಲೆಕ್ಟಿವ್ ಪೆಡಗಾಜಿಗೆ ಇದೆಲ್ಲ ಆಗುತ್ತಾ ಅಂತ ರಿಫ್ಲೆಕ್ಷನ್ ಮಾಡ್ಕೊಳ್ರಿ. ನೀವು ನಿಮ್ಮ ಕ್ಲಾಸಲ್ಲಿ ನೀವು ಮಾಡಿದಾಗ, ಯಾಕೆ ನಾಳೆನೂ ಸಹ ನಿಮಗೆ ಇನ್ನೊಂದು ಕ್ಲಾಸ್ ಇದೆ, ಅಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕಾಗತ್ತೆ ನಾವು. ನೀವು ಇದನ್ನ ಇಟ್ಕೊಂಡು ನನ್ನ ಕ್ಲಾಸುಗಳಲ್ಲಿ ಇದು ನಡೆಯುತ್ತಾ, ನಡೀತಿಲ್ವಾ, ನಡೀದೇ ಇದ್ದರೆ ನಾನೇನು ಮಾಡಬೇಕು. ಸೊ ಅದನ್ನು ನಾವು ಗುರ್ತಾಕಬೇಕಾದ್ರೆ ಏನು ತಂತ್ರ ಸಾಧನೆಗಳು ಒಟ್ಟಾಗ ನಮ್ಮದು ಟಾಪಿಕ್ಕಿಗೆ ಬರೋಣ. ಇವಾಗ ನಾನೊಂದು ಸೆಷನ್ ಇರೋದ್ರಿಂದ ನಾನು ಸ್ವಲ್ಪ ಇದನ್ನು ನಿಧಾನ ಮಾಡಿದೆ. ಇದೆಲ್ಲ ಪೂರಕವಾಗಿ ಭಾಳ ಬೇಕು ಅಂತ. ಭಾಳ ಮುಖ್ಯವಾಗಿದ್ದು ನಾವು ಡಿಫ್ರೆಂಟ್ ಲೆನ್ಸಸ್ ಅಂತಲೂ ನಾವು ನಿನ್ನೆ ಮಾತಾಡಿದ್ವಿ. ಸೆಲ್ಫ್ ಅಂತ ಹೇಳಿ ನಾವು ಮೊದಲು ಏನಂದರೆ ಶಿಕ್ಷಕನೇ ಸ್ವಯಂ ಅವರೇನೆ ಮೊದಲು ಒಂದು ಸಾಧನ. ಸೊ ನಾನೇ ನನ್ನ ಒಂದು ಬೋಧನಾ ಪದ್ಧತಿ ಅಂದರೆ ನಾಟ್ ನೆಸೆಸರಿಲಿ ಬೋಧನಾ ಪದ್ಧತಿ, ಎಲ್ಲವೂ ಸೇರ್ಕೋಬೇಕು ಅಂತ ನಾನು ಹೇಳೋದು. ಅವರು
ಪುಸ್ತಕಗಳಲ್ಲೆಲ್ಲ ಬರೀ ಬೋಧನಾ ಪದ್ಧತಿ ಅಂತ ಹೇಳ್ತಾರೆ. ನಾನು ಅದನ್ನು ಸ್ವಲ್ಪ ವಿಸ್ತರಿಸ್ತೀನಿ. ನಾನು ವಿದ್ಯಾರ್ಥಿಗಳ ಜೊತೆ ಒಡನಾಡಬೇಕಾದ್ರೆ, ಪೋಷಕರ ಜೊತೆ ಒಡನಾಡಬೇಕಾದ್ರೆ, ನಮ್ಮ ಟೀಚಿಂಗನ್ನು ಬಿಟ್ಟು ಹೊರತಾದ ಸನ್ನಿವೇಶದಲ್ಲಿಯೂ ಸಹ ನನ್ನ ಒಂದು ಅಪ್ರೋಚ್, ಬರೀ ಬೋಧನೆ ಅಂತ ಹೇಳೋದು ಬೇಡ, ದಿಸ್ ಈಸ್ ರಿಫ್ಲೆಕ್ಟಿವ್ ಪೆಡಗಾಗಿಕಲ್ ಅಪ್ರೋಚ್ ಅಂತೀವಿ ನಾವು ಇದನ್ನು. ಈ ಅಪ್ರೋಚನ್ನು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಾನು ಕಂಡುಕೋಬೇಕಾದ್ರೆ ನಾವು ಶಿಕ್ಷಕರು ಏನು ಉಪಯೋಗಿಸ್ಬೋದು ಅಂದರೆ, ಮೊದಲನೇದಾಗಿ ಚಿಂತನಶೀಲ ದಿನಚರಿ ಅಂತ ನಾವು ಉಪಯೋಗಿಸ್ಬೋದು. ರಿಫ್ಲೆಕ್ಟಿವ್ ಡೈರಿ, ಜರ್ನಲಿಂಗ್ ಅಂತೀವಿ, ದಿನಚರಿ. ಜರ್ನಲಿಂಗ್ ಅಂತ ಇದೆಯಲ್ಲ, ಜರ್ನಲಿಂಗ್ ಅಂತ ಹೇಳಿದ್ರೆ ಬರೆಯುವಂಥದ್ದು. ಇಟ್ ಇಸ್ ಅನ್ ಎಕ್ಸಲೆಂಟ್ ವೇ ಫಾರ್ ಆಲ್ ದ ಥಿಂಗ್ಸ್. ನಿಮಗೆ ಎಲ್ಲ ಡಾಕ್ಟ್ರುಗಳೆಲ್ಲ ಹೇಳೋದೇನು ಅಂತ ಹೇಳಿದ್ರೆ, ಜರ್ನಲಿಂಗ್ ಏನಿದೆಯಲ್ಲ, ನಿಮ್ಮ ಭಾವನೆಗಳನ್ನು, ಈವನ್ ಫಾರ್ ಸೈಕಲಾಜಿಕಲ್ ಪೇಷಂಟ್ಸ್ ಈ ಜರ್ನಲಿಂಗ್ ಹೇಳ್ತಾರೆ. ಅಥವಾ ಈವನ್ ಟು ಬಿಕಮ್ ಹೆಲ್ತಿ, ನಾವು ಇಲ್ಲಪ್ಪ ನಾವು ಆರೋಗ್ಯಕರವಾಗಿರಬೇಕು ಅಂದ್ರೂ ಜರ್ನಲಿಂಗ್ ಹೇಳ್ತಾರೆ. ನಿಮ್ಮ ಭಾವನೆಗಳನ್ನು ದಿವಸ ಒಂದು 5 ನಿಮಿಷ ನೀವು ಬರೀರಿ. ಆಗ ನೀವು ಯಾವಾಗ ಬರೀತೀರೋ ನಿಮಗೆ ನಿರಾಳ ಆಗುತ್ತೆ. ಇಲ್ಲೇನು ಅಂತ ಹೇಳಿದ್ರೆ, ನಿಮ್ಮ ಒಂದು ಬೋಧನಾ ಕ್ರಮದಲ್ಲಿ ಆಗಿರೋಂತಹ ಒಂದು ಬದಲಾವಣೆಗಳು, ಆಗ್ತಾ ಇರೋಂತಹ ಅನುಭವಗಳು, ಸವಾಲುಗಳು, ಇವೆಲ್ಲವನ್ನು ನೀವು ಬರೆಯುವಂಥದ್ದು. ಪಾಠದ ಯಶಸ್ಸು, ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡೋವಂಥ ಸಮಯದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ಬರೆಯುವಂಥದ್ದು. ಯಾವ ರೀತಿಯಲ್ಲಿ ಕಾನ್ಸೆಪ್ಟ್ಸಿಂದ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತೀರ ನೀವು. ಅವ್ರನ್ನ ಕಾನ್ಸೆಪ್ಟ್ಸ್ ಇದೆ, ಪರ್ಸನಲ್ ಎಕ್ಸ್ಪೀರಿಯೆನ್ಸಿಗೆ ಕರ್ಕೊಂಡು ಹೋಗ್ಬೇಕು ನಾವು. ಆವಾಗಲೇ ಕಲಿಕೆ ಆಗುತ್ತೆ. ಅದು ಮಾಡ್ತಾಯಿದ್ದೀವ ನಾವು, ಕಾನ್ಸೆಪ್ಟ್ಸ್ ಆಗಿ ಹೇಳ್ತಾ ಇದ್ದೀವ. ದಿಸ್ ಕಾನ್ಸೆಪ್ಟ್, ಇಫ್ ಇಟ್ ಈಸ್ ಮೇಡ್ ಆಸ್ ಎ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಫಾರ್ ಚೈಲ್ಡ್, ದೆನ್ ಲರ್ನಿಂಗ್ ವಿಲ್ ಹ್ಯಾಪನ್. ಕಾನ್ಸೆಪ್ಚುಯಲ್ ಆಗೇ ಬೋಧಿಸಿದ್ರೆ ಕೆಲವು ಕಷ್ಟ ಇರ್ಬೋದು, ಯಾವುದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಕಷ್ಟ ಇರ್ಬೋದು. ಆ ಟೈಮಲ್ಲಿ ನಾವು ವಿ ಕ್ಯಾನ್ ಯೂಸ್ ಎ ವಿಡಿಯೋ, ವಿ ಕ್ಯಾನ್ ಬಿ ಡ್ರಾಮಟೈಸ್. ನೋಡಿ, ನಾವೆಲ್ಲ ಅದನ್ನೆಲ್ಲ ಮಾಡಿದ್ರೆ ಡ್ರಾಮಾ ಯೂಸ್ ಮಾಡ್ಬೋದು. ಸೋಷಿಯಲ್ ಸೈನ್ಸಲ್ಲಿ ಕಾನ್ಸೆಪ್ಟ್ ಮ್ಯಾಪ್ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ನಾನು. ಮತ್ತು ಇದರಿಂದ ನಿಮ್ಮ ವೃತ್ತಿಪರ ಅಭಿವೃದ್ಧಿಯ ಒಂದು ಟ್ರ್ಯಾಕನ್ನು ಮಾಡ್ಬೋದು ನೀವು. ಈ ವರ್ಷ ಬರೆದಿದ್ದೀನಿ ನಾನು, ಅಥವಾ ಈ ತಿಂಗಳು ಬರೆದಿದ್ದೀನಿ, ಮುಂದಿನ ತಿಂಗಳು ನಾನು ಮಾಡಬೇಕಾದ್ರೆ ವೆದರ್ ಎನಿ ಚೇಂಜಸ್ ಇನ್ ಮೀ ಫ್ರಮ್ ಲಾಸ್ಟ್ ಮಂತ್ 2025 ಇದು ಅಂತ ಅಂದ್ಕೊಳ್ಳೋಣ. 26ಅಲ್ಲಿ 25 ನಾವು ತಿರುಗಿ ನೋಡಿದಾಗ ವೆದರ್ ಎನಿ ಚೇಂಜಸ್ ಆಸ್ ಎ ಟೀಚರ್, ಯು ಕ್ಯಾನ್ ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್, ಸೆಲ್ಫ್ ಟ್ರ್ಯಾಕಿಂಗ್. ಸೊ ಮತ್ತು ವಿದ್ಯಾರ್ಥಿಗಳ ಕಲಿಕಾ ಸಂಕಷ್ಟಗಳನ್ನು ನಿಖರವಾಗಿ ಗುರುತಿಸುವಂಥದ್ದು. ನಿಮ್ಮ ಪ್ರೋಸೆಸ್ಸಲ್ಲಿ ಅದು ಬರಬೇಕು. ಅವರ ಒಂದು ಕಲಿಕೆಯ ಸಮಸ್ಯೆಗಳಿದೆಯಲ್ಲ, ನಿಖರವಾಗಿ ಪಿನ್ ಪಾಯಿಂಟಿಂಗ್ ದೆಮ್. ಸುಮ್ಮನೆ ಜನರಲ್ಲಾಗಿ ಹೇಳೋದಲ್ಲ. ಸುಮ್ಮನೆ ಇಲ್ಲ ಸರ್ ಎಲ್ಲರೂ ಏನೂ ಉಪಯೋಗ ಇಲ್ಲ ಸರ್, ಪೇರೆಂಟ್ಸು ಸಪೋರ್ಟ್ ಮಾಡಲ್ಲ ಸರ್, ಈ ನಮ್ಮ ಹುಡುಗರು ಹೆಂಗಿದ್ದಾರೆ ಸರ್, ಇದಲ್ಲ. ಆ ವಿದ್ಯಾರ್ಥಿದೇನು ಇಂಡಿವಿಜುವಲೈಸ್ಡ್ ಅಪ್ರೋಚ್. ಆಮೇಲೆ ತರಗತಿಯಲ್ಲಿ ಒಂದು ಸಾರಿ ಚಾಲೆಂಜಿಂಗ್ ಸಿಚುವೇಶನ್ಸ್ ಬರುತ್ತೆ. ಆ ಟೈಮಲ್ಲಿ ನನ್ನ ಎಮೋಷನ್ಸ್ನ ನಾನು ಯಾವ ರೀತಿಯಲ್ಲಿ ನಿರ್ವಹಿಸ್ತೀನಿ. ಯಾರೋ ತುಂಬ ನಿಮಗೆ ಅವಮಾನ ಆಗೋ ಥರ ನಡ್ಕೊಂಡ್ಬಿಟ್ಟ ಒಬ್ಬ ವಿದ್ಯಾರ್ಥಿ, ನಾನು ಹೇಗೆ ಬಿಹೇವ್ ಮಾಡ್ತೀನಿ. ನಾನು ವೆದರ್ ಐ ಲೂಸ್ ಮೈ ಕಂಟ್ರೋಲ್, ಬ್ಯಾಲೆನ್ಸ್, ಸಪೋಸ್ ಯು ಲಾಸ್ಟ್ ಅಂತ ಇಟ್ಕೊಳ್ಳಿ, ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಅವತ್ತು ಸಂಜೆ ಬಂದು ಯು ಶುಡ್ ರಿಫ್ಲೆಕ್ಟ್, ನೋ ಐ ಶುಡ್ ನಾಟ್ ಹ್ಯಾವ್ ಡನ್ ದಿಸ್. ನಾನು ಇವತ್ತು ಈ ರೀತಿ ನಮ್ಮ ಒಬ್ಬ ವಿದ್ಯಾರ್ಥಿ ನನ್ನ ಅವಮಾನ ಮಾಡಿದ್ರೆ ಸುಮ್ಮನೆ ಬಿಡಬೇಕಾ ಸರ್ ಅವನು ಅವಮಾನ ಮಾಡ್ದ, ನಾನು ಕಿರಿಚಿದೆ, ನಾನು ತುಚ್ಛವಾಗಿ ಬೈಗಳನ್ನು ಉಪಯೋಗಿಸಿದೆ. ಯಾವ ಎಕ್ಸಾಂಪಲ್ ಸೆಟ್ ಮಾಡಿದ್ವಿ ನಾವು, ಆ ವಿದ್ಯಾರ್ಥಿ ನಾನು ಒಂದೇ ಸೇಮ್ ಲೆವೆಲ್ ಆಗೋಯ್ತು ಅವಾಗ. ಸೊ ವಿ ಶುಡ್ ಬಿ ಏಬಲ್ ಟು ರಿಫ್ಲೆಕ್ಟ್, ನಾನು ಬೇರೆ ಅಪ್ರೋಚ್ ಮಾಡ್ಬೇಕು. ಏನು ಮಾಡ್ಬೇಕು, ಖಾಸಗಿಯ ಕರೆದವನ್ನ ಅವನ ಜೊತೆ ಮಾತಾಡೋಂಥದ್ದು. ಅಲ್ಲಪ್ಪ ಏನಾಯಿತು, ನೀನು ಒಳ್ಳೆ ವಿದ್ಯಾರ್ಥಿ ಅಲ್ಲ. ಸಾರ್ವಜನಿಕವಾಗಿ ಕೇಳಿದಾಗ ಅಲ್ಲಿ 1 to 1 ಬೀಳ್ತಾರೆ ಎಷ್ಟೋ ಸಾರಿ ಹುಡುಗರು ಸಹ. ಆ ಥರ ಸನ್ನಿವೇಶಗಳು ಆಗ್ತವೆ. ಯು ಲೀವ್ ದಟ್ ಸಿಚುವೇಶನ್, ನೆಕ್ಸ್ಟ್ ಡೇ ಯು ಕಾಲ್ ಹಿಮ್ ಸಪ್ರೇಟ್ಲಿ, ಕಾಲ್ ಹರ್, ಏನಾಯಿತು, ಈಸ್ ದರ್ ಎನಿ ಇಶ್ಯೂ ಇನ್ ಯುವರ್ ಹೋಮ್. ಸಿಂಪಥೆಟಿಕ್ಕಾಗಿ ಎಂಪಥೆಟಿಕ್ಕಾಗಿ ನೀವು ಕೇಳಿದಾಗ ವಿದ್ಯಾರ್ಥಿಗಳು ದೇ ಸ್ಟಾರ್ಟ್ ಓಪನಿಂಗ್, ಅದನ್ನು ಮಾಡ್ಬೋದು. ಸೊ ಇದು ಒಟ್ಟಾರೆ ಏನು ಅಂತ ಹೇಳಿದ್ರೆ, ಈ ಜರ್ನಲಿಂಗಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಯಾಣದಲ್ಲಿ ನೀವೊಬ್ಬ ಮಾಲೀಕತ್ವವನ್ನು, ಯಜಮಾನತ್ವವನ್ನು, ಮುಂದಾಳತ್ವವನ್ನು ವಹಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಯಾಣದಲ್ಲಿ ನೀವು ದೇ ಆರ್ ಇನ್ ದ ಜರ್ನಿ, ಯು ಆರ್
ದ ಓನರ್. ಯು ಆರ್ ಆ್ಯಕ್ಚುಲಿ ಟೇಕಿಂಗ್ ದಿ ಲೀಡ್ ಫಾರ್ ದಟ್ ಜರ್ನಿ. ಇವಾಗ ಏನು ಸುಮ್ಮನೆ ನಮ್ಮ ಪಾಡಿ ನಾವು ಬಿಟ್ಟಿದ್ದೀವ? ಆ ಜರ್ನಿಗೆ ನಾನು ಸೂತ್ರಧಾರಿ, ಅವರು ಪಾತ್ರಧಾರಿ ಆದರೂ ನಾನು ಸೂತ್ರಧಾರಿ, ನಾನು ನಾಯಕತ್ವ ವಹಿಸ್ತೀನಿ ನಾನು. ಸೊ ಇದು ಇದರ ಮುಖ್ಯ ಉದ್ದೇಶ. ಮುಖ್ಯವಾಗಿ ಇದನ್ನು ಅದೇ ನಾವು ಮಾಡಿದ್ವಲ್ಲ ಗಿಫ್ಟ್ ಸೈಕಲಲ್ಲಿ, ಅದೇ ಅಪ್ರೋಚನ್ನು 3 ಸಿಂಪಲ್ ಅಪ್ರೋಚಲ್ಲಿ ಮಾಡ್ಬೋದು. ಒಂದು ವಿವರಣೆ, ಡಿಸ್ಕ್ರಿಪ್ಷನ್ ಕೊಡುವಂಥದ್ದು. 2ನೇದು ಅನಾಲಿಸಿಸ್, ಯಾಕಾಯಿತು ಅಂತ. 3ನೇದು ಆ್ಯಕ್ಷನ್. 3 ಡಿಸ್ಕ್ರಿಪ್ಷನ್, ಅನಾಲಿಸಿಸ್, ಆ್ಯಕ್ಷನ್. ಏನಾಯಿತು ಅಂತ ವಿವರಣೆ ಕೊಡೋದೆಲ್ಲ ಇಲ್ಲಿ. ವೈ ಇಟ್ ಹ್ಯಾಸ್ ಹ್ಯಾಪನ್ಡ್, ಆ ವಿದ್ಯಾರ್ಥಿ ನನಗೆ ಅವಮಾನಕರವಾಗಿ ನಡ್ಕೊಂಡ, ಯಾಕೆ ಹಿಂಗಾಯಿತು. ನಮ್ಮ ತೀರ್ಮಾನಗಳು ಶೈಕ್ಷಣಿಕವಾಗಿರಬೇಕು, ನಮ್ಮ ತೀರ್ಮಾನಗಳು ನೈತಿಕವಾಗಿರಬೇಕು. ನಮ್ಮ ವೈ ಅನ್ನೋದಕ್ಕೆ ನಾವು ಕೊಟ್ಕೊಳ್ಳೋ ಕಾರಣ ಹಿಂಗಿರಬಾರ್ದು, ಅವನು ಸರಿ ಇಲ್ಲ, ಅವ್ನು ಯೂಸ್ಲೆಸ್ಸು, ಹಂಗಿರಬಾರ್ದು. ನಮ್ಮ ತೀರ್ಮಾನ ಏನಿರ್ಬೋದು, ನಮ್ಮ ಗೆಸ್ ಏನಿರ್ಬೋದು ವೈ ಅನ್ನೋದಕ್ಕೆ. ಮನೆಯಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು ಅವನಿಗೆ. ಒಬ್ಬ ಸ್ಟೂಡೆಂಟ್ ಲೇಟಾಗಿ ಬಂದ, ದಿವಸ ಲೇಟಾಗಿ ಬರ್ತಾನೆ ಅವನು, ಯೂಸ್ಲೆಸ್ ಫೆಲೋ ಅವನು, ಈಸ್ ನಾಟ್ ಪಂಕ್ಚುಯಲ್. ದಿಸ್ ಈಸ್ ದ ನಾರ್ಮಲ್ ಅಪ್ರೋಚ್. ಪೆಡಗಾಗಿಕಲ್ ಅಪ್ರೋಚ್, ರಿಫ್ಲೆಕ್ಟಿವ್ ಅಪ್ರೋಚ್ ಯಾವುದು ಅಂದರೆ, ವೈ ಈಸ್ ಲೇಟ್, ಕಾಲರ್, ಫೈಂಡ್ ಔಟ್. ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗ್ಬೋದು ಅವನು. ಆ ಹುಡುಗಿ ಬೇರೆ ಮನೆ ಕೆಲಸಕ್ಕೆ ಹೋಗಿ ಬರ್ಬೋದು, ಈ ಹುಡುಗ ಇನ್ನೆಲ್ಲ ಹೋಗ್ಬೋದು, ತಂದೆ ತಾಯಿ ಇಲ್ಲೇ ಇರ್ಬೋದು, ಯಾರೋ ಮನೇಲಿ ಬೆಳೀತಾ ಇರ್ಬೋದು, ಮನೆ ಎಷ್ಟೋ ದೂರ ಇರ್ಬೋದು. ದೇರ್ ಆರ್ ಸೋ ಮೆನಿ ಕಾಸಸ್. ಇಫ್ ಯು ಫೈಂಡ್ ಔಟ್ ದಟ್ ಈಸ್ ರಿಫ್ಲೆಕ್ಟಿವ್ ಅಪ್ರೋಚ್. ದಿಸ್ ವೈ ನಾವೇ ಮಾಡ್ತೀವಿ, ವೈ ಅಂತ ಮಾಡ್ಕೊತೀವಿ, ಹೇಗೆ ನಾವೇ ಮಾಡ್ಬಿಡ್ತೀವಿ, ಸ್ಟೂಡೆಂಟ್ ಮೇಲೆ ದೋಷಾರೋಪಣೆ ಮಾಡ್ಬಿಡ್ತೀವಿ ನಾವು. ಯೂಸ್ಲೆಸ್ ಅವನು, ಪೇರೆಂಟ್ಸ್ ಸರಿ ಇಲ್ಲ, ಎಲ್ಲ ಮೇಷ್ಟ್ರುಗಳ ಮೇಲೆ ಹಾಕ್ತಾರೆ, ನಾವು ಅಂದರೆ ಎಲ್ಲ ಸಿಕ್ಬಿಟ್ಟಿದ್ದೀವಿ ಇವ್ರಿಗೆ. ಸೊ ಯಾಕೆ, ಏನಾಗಿದೆ, ಫೈಂಡ್ ಔಟ್. ಯು ಆರ್ ಎ ಸೈಂಟಿಸ್ಟ್, ಯು ಆರ್ ಎ ಸೋಷಿಯಲ್ ಸೈಂಟಿಸ್ಟ್, ಟೀಚರ್ ಇಸ್ ಎ ಸೋಷಿಯಲ್ ಸೈಂಟಿಸ್ಟ್. ಗೆಟ್ ಇನ್ಫಾರ್ಮೇಷನ್, ಟಾಕ್ ಟು ದೆಮ್, ಹ್ಯಾವ್ ಡೈಲಾಗ್, ಶೋ ಎಂಪತಿ, ಶೋ ಲವ್, ಶೋ ಅಫೆಕ್ಷನ್. ಬಾಬ್ ಮಗು ಏನಾಗಿದೆ. ಸ್ಪೆಂಡ್ ಸಮ್ 3 minutes, ಸ್ಪೆಂಡ್ ಸಮ್ 5 minutes, ದೆನ್ ಓಪನ್ ಅಪ್ ಆಗುತ್ತೆ, ಆಮೇಲೆ ಆ್ಯಕ್ಷನ್. ಸೊ ಇದರಲ್ಲಿ ನೀವು ಜರ್ನಲಿಂಗನ್ನು ಇದರಲ್ಲಿ ನೀವು ಮಾಡಬಹುದು. ಸೊ ಇದರಲ್ಲಿ ನೀವು ಫೋಕಸ್ ಆನ್ ಚೇಂಜ್, ಬದಲಾವಣೆಗೆ, ಪಾಸಿಟಿವ್ ಚೇಂಜ್ ಕಡೆಗೆ ಫೋಕಸನ್ನು ಮಾಡಬೇಕು. ಮಕ್ಕಳದಿರ್ಬೋದು, ಟೀಚರ್ಸ್ದಿರ್ಬೋದು. ಸರ್ ಇಷ್ಟೊಂದು ದೀರ್ಘವಾಗಿ ಬರೆಯೋಕ್ಕೆ ನಮಗೆ ಸಮಯ ಆಗಲ್ಲ, ಶಾರ್ಟಾಗಿ ಬರೀರಿ, ವಾರಕ್ಕೊಂದು ಸರಿ ಬರೀರಿ, 3 ದಿವಸಕ್ಕೊಂದು ಸರಿ ಬರೀರಿ, ಅವತ್ತಿನ ದಿವಸದ ಪೂರ್ತಿ ಅವತ್ತು ಬರೀರಿ, ವಿಶೇಷ ಘಟನೆಗಳನ್ನು ಬರೀರಿ. ವಾರಕ್ಕೊಂದು ದಿವಸನೂ ಬರೀಲಿಲ್ಲ ಅಂದರೆ ನೀವು ಅದಾಗೋದೇ ಇಲ್ಲ, ಯಾಕಂದರೆ ಮರ್ತೋಗ್ಬಿಡುತ್ತೆ. ನೆನ್ನೆದು ಮೊನ್ನೆದೇ ಮರ್ತೋಗ್ಬಿಡುತ್ತೆ ನಮಗೆ. ಒಂದು ವಾರ ತಿಂಗಳಿಗೆ ಬರಿತೀವಿ ಅಂದರೆ ಆಗಲ್ಲ, ಯಾಕಂದರೆ ಅದು ಡೈರಿ ಥರ ಬರೀತಾರೆ. ಡೈರಿ ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಡೈರಿ ಕೊಡ್ಬೇಕು ನಾವು. ಸೊ ಆಗೋದೇ ಇಲ್ಲ ಅದು. ಆ್ಯಕ್ಚುಲಿ ಪೆಡಗಾಜಿಸ್ಟ್ ಹೇಳೋದೇನೆಂದರೆ, ಟ್ರೈ ಟು ಮೇಕ್ ಸಮ್ ಶಾರ್ಟ್ ಪಾಯಿಂಟ್ಸ್. ಅವತ್ತು ಆ ಪೀರಿಯಡ್ ಆದಮೇಲೆ ಶಾರ್ಟ್ ಪಾಯಿಂಟ್ಸನ್ನು ಮಾಡ್ಕೊಳ್ರಿ, ಆಮೇಲೆ ಅವತ್ತು ಸಂಜೆ ಬರೀರಿ ಅಂತ. ಸಂಜೆ ಸಹ ತುಂಬ ದೀರ್ಘವಾಗಿ ಬರೆಯೋ ಅವಶ್ಯಕತೆ. ನೀವು ಯಾರಿಗೂ ತೋರಿಸೋದಕ್ಕಲ್ಲ, ಅದು ನಿಮಗೋಸ್ಕರನೇ. ಅದು ಇಟ್ಸ್ ಯುವರ್ ಓನ್ ಟ್ರೆಷರ್. ನೀವು ಡಾಕ್ಯುಮೆಂಟ್ ಮಾಡ್ತಾ ಹೋಗಿ, ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸಸ್. ಯು ಸ್ಟಾರ್ಟ್ ಲರ್ನಿಂಗ್. ದಟ್ ಈಸ್ ದಿ ಬಿಗಿನಿಂಗ್ ಆಫ್ ಬ್ಯೂಟಿಫುಲ್ ಜರ್ನಿ ಆಫ್ ಎ ಟೀಚರ್. ಅದನ್ನು ಅನುಭವಗಳನ್ನೇನಾದರೂ ನೀವು ಲೇಖಕರಾಗಿ ಪ್ರಕಟಿಸಿದರೆ ಅದು ನಾನು ಎಷ್ಟು ಜನ ನಮ್ಮ ಶಿಕ್ಷಕರ ಮಿತ್ರರಿಗೆ ಹೇಳಿದ್ದೀನಿ ನಾನು, ಲೇಖಕರು ಅವರೆಲ್ಲ ಬರೀತಾರೆ, ಏನೇನೋ ಬರೀತೀರಿ ನೀವು. ಯು ಡಾಕ್ಯುಮೆಂಟ್ ಯುವರ್ ರಿಫ್ಲೆಕ್ಷನ್ಸ್, ಯು ಡಾಕ್ಯುಮೆಂಟ್ ಯುವರ್ ಎಕ್ಸ್ಪೀರಿಯನ್ಸಸ್ ಆಸ್ ಟೀಚರ್. ಇಟ್ ಇಸ್ ಅ ಮೋಸ್ಟ್ ಎನ್ರಿಚಿಂಗ್. ಎಷ್ಟು ಎನ್ರಿಚಿಂಗ್ ಅಂತ ಹೇಳಿದ್ರೆ, ಅದು ನೀವೊಂದು 30 ವರ್ಷ 25 ವರ್ಷ ನೀವು ಕೆಲಸ ಮಾಡಿದಿರಿ ಅಂದರೆ ಅದಕ್ಕೆ ಅದು ನಿಮಗೆ ಅದನ್ನು ಎಂಥ ಉದ್ಗ್ರಂಥ ಆಗ್ಬಿಡುತ್ತೆ ಗೊತ್ತಾ. ಅದು ನೀವು ಚೆನ್ನಾಗಿ ಮಾಡಿಬಿಟ್ರೆ ಅದನ್ನು ಒಂದು ಎಜುಕೇಟಿವ್ ಆಗಿ, ಸೈಕಲಾಜಿಕಲ್ ಆಗಿ, ಅದೊಂದು ಸೋಷಿಯಲ್ ಪರ್ಸ್ಪೆಕ್ಟಿವಲ್ಲಿ ಎಂಪಥೆಟಿಕ್ ಆಗಿ ನೀವು ಬರೆದಿದ್ದೀರ ಅಂದರೆ ದಟ್ ವಿಲ್ ಬಿಕಮ್ ಪಾತ್ ಬ್ರೇಕಿಂಗ್. ಸರ್ ಇಲ್ಲೊಂದು ಸಣ್ಣ ಹೇಳಿ ಸರ್. ನಿಮ್ಮಲ್ಲಿ BGL ಸ್ವಾಮಿ ಅವರ ಹೆಸರು ಕೇಳಿಲ್ಲ? BGL ಸ್ವಾಮಿ ಬಹಳ ಬರೀ ಕನ್ನಡದ ಲೇಖಕ ಅಲ್ಲ, he is a globally acclaimed botanist. ಅವರ ಹೆಸರಿನಲ್ಲಿ ಎಷ್ಟೋ ಪೇಟೆಂಟ್ಗಳಿವೆ. ತುಂಬ ವರ್ಲ್ಡ್ ಲೆವೆಲ್ ಇದರಲ್ಲಿ ಜರ್ನಲ್ಗಳಲ್ಲಿ ಅವರ ಸಂಶೋಧನೆಗಳು ಪ್ರಕಟ ಆಗಿವೆ. ಕೆಲವು ಸಸ್ಯಗಳಿಗೆ ಅವರ ಹೆಸರುಗಳಿವೆ, ಅವರ ಕನ್ನಡದ್ದು ಇದೆಲ್ಲ ಇದೆ. ಅವರು ಕನ್ನಡದಲ್ಲಿ ಕೆಲವು, ಅವರು DVG ಅವರ ಮಗ, ಅದು ಇನ್ನೊಂದು ವಿಚಾರ. ಅವರ ಕೆಲವು ಪುಸ್ತಕಗಳಿದೆಯಲ್ಲ, ಮೇಲ್ನೋಟಕ್ಕೆ ಒಂದು ಸಾಹಿತ್ಯ ಕೃತಿ ಅಂತ ಅನಿಸುತ್ತೆ.
ಆದರೆ ನಿಜವಾಗಿ ಅವರು ವಿದ್ಯಾರ್ಥಿಗಳೊಂದಿಗೆ ಸೇರಿ ಕಲಿತದ್ದು. ಉದಾಹರಣೆಗೆ ಹಸಿರು ಹೊನ್ನು ಅಂತ ಅವರು ಬಹಳ ಪ್ರಸಿದ್ಧವಾದ ಪುಸ್ತಕ, ಸಾಹಿತ್ಯ ಅಕಾಡೆಮಿ. ನೀವು ಯಾರಾದ್ರೂ ಗಮನಿಸದೇ ಇದ್ರೆ ಅದನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದ್ದು ಸರಿ. ಹಸಿರು ಹೊನ್ನು ಅಂತ ನೆನಪಿಟ್ಕೊಳ್ಳಿ. ಆ ಪುಸ್ತಕ ಓದಿ ಅವರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಕಾಡಿನಲ್ಲಿ ಪ್ರವಾಸ ಅದು ಹೋಗೋದು ಬೇರೆ ಬೇರೆ ಕಡೆಗಳಿಗೆ. ತುಂಬ ಚೆನ್ನಾಗಿದೆ ಪುಸ್ತಕ. ಅಲ್ಲಿ ಹೆಂಗೆ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಅಂತ ಅನ್ನೋದಿದೆಯಲ್ಲ, ಒಬ್ಬ ಶಿಕ್ಷಕ ಏನಾದರೂ ಬರೆದ್ರೆ ಏನಾಗಬಹುದು. ಇನ್ನೊಂದು ಹಗಲುಗನಸು ಅಂತ ಒಂದು ಪುಸ್ತಕ ಇದೆ, ಓದಿದ್ರಾ? ಅದು ಗುಜರಾತಿಯಲ್ಲಿ ಬಂದಿರೋಂಥದ್ದು. ಅದು ಸುಮಾರು 10-12 ಲ್ಯಾಂಗ್ವೇಜಲ್ಲಿ ದಿವಾ ಸ್ವಪ್ನ ಅಂತ ಅದು ಒರಿಜಿನಲ್ ಬುಕ್ಕು. ಇಟ್ಸ್ ದ ಒನ್ ಫ್ಯಾಂಟಾಸ್ಟಿಕ್ ಬುಕ್. ಟೀಚರ್ಸ್ ಓದಲೇಬೇಕಾಗಿರೋಂಥ ಪುಸ್ತಕ. ಇನ್ನೊಂದು ಪುಸ್ತಕ ಹೇಳಿ ಸರ್. ಗುಂಡಣ್ಣನ ದಿನಗಳು, ರಂಗಣ್ಣ ದಿನಗಳು. ತೊತ್ತೋಚಾನ್. ತೊತ್ತೋಚಾನ್ದು ಭಾಳ ಚೆನ್ನಾಗಿದೆ. ಯಾರು ಓದಿದ್ರ ತೊತ್ತೋಚಾನ್? ಟೀಚರ್ಸ್ ಮಸ್ಟ್ ರೀಡ್. ನಮ್ಮ ಹಿಂದೆ ನಮಗೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ನಾನಿದ್ದಾಗ ನಮಗೆ ಪ್ರಾಜೆಕ್ಟ್ ಡೈರೆಕ್ಟ್ರಾಗಿ, ಸ್ಟೇಟ್ ಪ್ರಾಜೆಕ್ಟ್ ಡೈರೆಕ್ಟ್ರಾಗಿ ವಂದಿತಾ ಶರ್ಮಾ ಮೇಡಮ್ ಅಂತಿದ್ದರು. ಅವರು ಹಗಲುಗನಸು ಪುಸ್ತಕ, ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಮೇಡಮ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ಲ, ಅದು ಇಫ್ ಯು ಮಿಸ್ ಔಟ್, ಹಗಲುಗನಸು. ತೊತ್ತೋಚಾನ್. 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 ಈ ಹಗಲುಗನಸು ಮತ್ತು ತೊತ್ತೋಚಾನ್ ಪುಸ್ತಕಗಳನ್ನ ಗುರೂಜಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಒಂದೊಂದು ಪ್ರತಿ ಥರ ಕೊಡಿಸಿರೋರು. ಚೀಫ್ ಸೆಕ್ರೆಟರಿ ರಿಟೈರ್ಡ್ ಆದವರು. ಅವ್ರಿಗೇನೊಂದು ಆ ಪುಸ್ತಕ ಓದಿ ಅವರು ಎಲ್ಲ ಲ್ಯಾಂಗ್ವೇಜಲ್ಲಿದೆ, ಇಂಗ್ಲೀಷಲ್ಲಿದೆ. ತೊತ್ತೋಚಾನ್ ಅಂತೂ 45-50 ಭಾಷೆಯಲ್ಲಿ ಅದು ಪ್ರಕಟ ಆಗಿದೆ. ಹಗಲುಗನಸು 17-18 ಭಾಷೆಯಲ್ಲಿ ಪ್ರಕಟ ಆಗಿದೆ. ಗುಜರಾತಿ ಇದೆ ಅದು, ಯಾವುದೋ ಇದು ಹಗಲುಗನಸು, ದಿವಾ ಸ್ವಪ್ನ ಅಂತ. ಅದು ಮಸ್ಟ್ ರೀಡ್ ಬುಕ್ಸ್ ಟೀಚರ್ಸ್. ನಿಮಗೇನಾದರೂ ಬದಲಾವಣೆ, ಶಿಕ್ಷಕರ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಎಕ್ಸ್ಪರಿಮೆಂಟ್ಸನ್ನು ಮಾಡ್ಬೋದು ಮಕ್ಕಳ ಜೊತೆಗೆ. ದ ರಿಯಲ್ ಜರ್ನಿ ಸ್ಟಾರ್ಟ್ಸ್ ಅವಾಗ. ಇಷ್ಟು ವರ್ಷ, 15 ವರ್ಷ, 20 ವರ್ಷ ಮಾಡಿದ್ನಪ್ಪ ನಾನು. ರೊಟೀನ್, ಯಾಂತ್ರಿಕ, ಥಾಟ್ಫುಲ್, ಡೆಲಿಬರೇಟ್, ಉದ್ದೇಶಪೂರ್ವಕ, ಆಲೋಚನಾಪೂರ್ವಕ, ಪ್ರಜ್ಞಾಪೂರ್ವಕ, ಅನುಭೂತಿಪೂರ್ವಕ ಆಗಬೇಕು ಅಂತ ಹೇಳಿದ್ರೆ ಜರ್ನಿ ನಿಮ್ಮದು. ಈ ಪುಸ್ತಕಗಳನ್ನ ಓದಬೇಕು, ನಿಮ್ಮ ಇವನ್ನ ಒಡನಾಟ ಚೇಂಜ್ ಮಾಡ್ಕೋಬೇಕು, ನಿಮ್ಮ ಲೆನ್ಸ್ ಚೇಂಜ್ ಆಗ್ತಾ ಹೋಗ್ಬೇಕು, ಬರಿತಾ ಹೋಗ್ಬೇಕು, ಎಂಪಥೆಟಿಕ್ ಆಗ್ತಾ ಹೋಗ್ಬೇಕು. ಹೆಚ್ಚು ಈ ಲರ್ನಿಂಗ್ ಥಿಯರೀಸ್ ಇರಬಹುದು, ಈ ಥರದ ಪುಸ್ತಕಗಳನ್ನ ಓದೋವಂಥದ್ದೇನಿದೆ ಅವುಗಳಲ್ಲಿ ನಿಮಗೆ ನಿಮ್ಮ ನಂಬಿಕೆಗಳು ಬದಲಾವಣೆ, ನಿಮ್ಮ ನಂಬಿಕೆಗಳು ಶೇಕ್ ಆಗಬೇಕು, ನಿಮ್ಮ ಅಸಂಪ್ಷನ್ಸ್ ಶೇಕ್ ಆಗಬೇಕು. ನಮ್ಮ ಊಹೆಗಳು ಬೇರೆ ಇದ್ದಾವೆ, ನಮ್ಮ ಹೈಪೋಥಿಸಿಸ್ ಬೇರೆ ಇದೆ, ಅವೆಲ್ಲವೂ ಶೇಕ್ ಆಗಬೇಕು. ನಿಮ್ಮೊಳಗೊಬ್ಬ ಒಂದು ಬದಲಾವಣೆ ಆಗುತ್ತವಾಗ ಆಂತರಿಕವಾಗಿ. ಸ್ಲೋ, ಅದು ಇಟ್ ಇಸ್ ಅ ಸ್ಲೋ ಪ್ರೋಸೆಸ್. ಒಂದು ಸಸಿ ಹಾಕಿದಾಗ ಹೇಗಾಗೋದು, ಒಂದು ಬೀಜ ಹಾಕಿದಾಗ ಹೇಗೆ ನಿಧಾನಕ್ಕಾಗತ್ತಾ. ಬಟ್ ದಟ್ ಈ 2-3 ದಿವಸದಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮಗೆ ಸಡನ್ನಾಗಿ ಆಗಲ್ಲ ಅದು. ಬಟ್ ಯು ಸ್ಟಾರ್ಟ್ ದಟ್ ಜರ್ನಿ ಫ್ರಮ್ ಮೆಕ್ಯಾನಿಕಲ್ ರೊಟೀನ್ ಟು ಎ ಡೆಲಿಬರೇಟ್ ಆ್ಯಂಡ್ ಎ ರಿಫ್ಲೆಕ್ಟಿವ್ ಟೀಚರ್. ರಿಫ್ಲೆಕ್ಟಿವ್ ಟೀಚರ್ ಅನ್ನೋಂಥದ್ದು ಏನಿದೆಯಲ್ಲ, ದ್ಯಾಟ್ ಈಸ್ ಎ ಜರ್ನಿ. ಮುಗಿಯೋಂಥದ್ದಲ್ಲ ಅದು. ಅದು ಯಾವತ್ತೂ ಮುಗಿಯಲ್ಲ. ನೀವು ರಿಟೈರ್ಡ್ ಆದ್ರೂ ಮುಗಿಯಲ್ಲ. ಯಾಕಂದ್ರೆ ನೀವು ಕಲಿತಲೇ ಇರ್ತಾರೆ. ರಿಟೈರ್ಮೆಂಟ್ಗೂ ಕಲಿಕೆಗೂ ಸಂಬಂಧ ಇಲ್ಲ, ಇದೆಯಾ? ನಾವು ರಿಟೈರ್ಡ್ ಆಗಿ, ಮತ್ತು ಸರ್ರು ರಿಟೈರ್ಡ್ ಆಗಿದ್ದಾರೆ. ನಾವು ನಿನ್ನೆ ಎಲ್ಲ ಕೂತಿದ್ದು 25 ಪಾಯಿಂಟ್ಸನ್ನು ಮಾಡ್ಕೊಂಬಂದ್ವಿ. ಸರ್ ಎಷ್ಟೊಂದು ನೋಟ್ಸ್ ಮಾಡ್ಕೊಂಬಂದರು. ಸೊ ಹೀಗೆ ಇದು ಒಂದು ನೀವು ದಿನಚರಿ ಬರೆಯುವಂಥದ್ದು. ಎರಡನೇದು ಈ ಸ್ಟೂಡೆಂಟ್ಸನ್ನು ಕೇಳುವಂಥದ್ದು. ವಿದ್ಯಾರ್ಥಿಗಳಿಂದ ನಾವು ಕಲಿಯುವಂಥದ್ದಿಲ್ಲ. ವಿದ್ಯಾರ್ಥಿಗಳನ್ನು ನಮ್ಮ ನೆನ್ನೆ ಸ್ನೇಹಿತರು ಹೇಳಿದ್ರು, ಅವ್ರಿಗೆ ಓಪನ್ ಆಗಿ ಹೇಗೆ ಯಾವ ರೀತಿ ನನ್ನ ಬಗ್ಗೆ ಅನಿಸಿಕೆ ಬರೀ, ಅದು ಏನು ತಪ್ಪೇನಂತ ಹೇಳಲ್ಲ ನಾನು, ಅದೇನು ಇಟ್ಸ್ ನಾಟ್ ರಾಂಗ್ ಅದು. ಆದರೆ ಅದನ್ನು ಒಂದು ಮಕ್ಕಳಿಗೆ ಒಂದ್ಸರಿ ಗೊತ್ತಾಗಲ್ಲ ಅದನ್ನು ಹೇಗೆ ಬರೀಬೇಕು ಅಂತ. ವಿದ್ಯಾರ್ಥಿಗಳಿಂದ ನೀವು ತಗೋಬೇಕಾದ್ರೆ ನಿಮ್ಮ ಕುರಿತಾದ ಒಂದು ನಿಮ್ಮ ಕಲಿಕೆಯ ಕುರಿತಾಗಿ ಬೇರೆ ಬೇರೆ ವಿಭಾಗ ಮಾಡ್ಕೋಬೇಕು. ಜನರಲ್ಲ ಕೇಳಿದ್ರೆ ಗೊತ್ತಾಗಲ್ಲ ಮಕ್ಕಳಿಗೆ. ನನ್ನ ಪ್ರಶ್ನಿಸುವಿಕೆ ಬಗ್ಗೆ ನಿಮ್ಮ ಮಾಹಿತಿ ಕೊಡಿ, ನಾನು ನಿಮ್ಮ ಜೊತೆ ಒಡನಾಡೋದಕ್ಕೆ ಸಂಬಂಧಪಟ್ಟಂತೆ ಈ ಮಾಹಿತಿ ಕೊಡಿ, ಬೋಧನಾ ಪದ್ಧತಿ ಬಗ್ಗೆ ಈ ಮಾಹಿತಿ ಕೊಡಿ. ಸೊ ಅದಕ್ಕೆ ಮಾಹಿತಿ ಕೊಡಿ ಅಂತ ನಾನು ಕೇಳಬೇಕಾದ್ರೆ ಎಷ್ಟು ಓಪನ್ನೆಸ್ ಇರಬೇಕಾಗತ್ತೆ ನನಗೆ. ಸೊ ಅದನ್ನೆಲ್ಲ ನೀವು ಮಾಡ್ಬೋದು. ಅಥವಾ ನಾನು ನಿಮ್ಮ ಜೊತೆ ಯಾವ ರೀತಿ ಒಡನಾಡ್ತಿದ್ದೀನಿ ನಾನು, ವೆದರ್ ಐ ಆಮ್ ಹರ್ಟಿಂಗ್ ಯು ಸಮ್ವೇರ್. ಸೊ ಇದು ನೀವನ್ನ ತೊಗೊಳ್ಳೋವಂಥದ್ದೇನಿದೆ. ಅವ್ರಿಗೆ ಪ್ರಶ್ನಿಸುವಿಕೆ ಬಗ್ಗೆ ಯಾರು ಉತ್ತರಿಸ್ತಾರೆ, ಏನು ಈ ಥರ ಅವ್ರಿಗೆ, ಆಮೇಲೆ ಯಾವ ಕಂಟೆಂಟ್ ಯಾವುದು ಅರ್ಥ ಆಗ್ತಾ ಇದೆ, ಯಾವುದು ಅರ್ಥ ಆಗ್ತಾ ಇಲ್ಲ,
ಯಾವುದು ಕಲ್ತಿದ್ದಾರೆ, ಯಾವುದು ಸ್ಪಷ್ಟವಾಗಿದೆ ಅವ್ರಿಗೆ, ಯಾವುದು ಅಸ್ಪಷ್ಟವಾಗಿದೆ, ಯಾವ ಟೀಚಿಂಗ್ಸ್ ಮೆಥಡ್ ಇಷ್ಟ ಆಗುತ್ತೆ ಅವ್ರಿಗೆ, ಎಲ್ಲರನ್ನೂ ಕೇಳ್ಬೋದು ನೀವು. ತುಂಬ ಸಮಯ ಏನು ಬೇಕಾಗಲ್ಲ, ಅವ್ರು ಹೇಳಿದ್ರೆ ಕೈ ಎತ್ತಾರೆ. ಕ್ವಿಕ್ ಪೋಲ್ಸ್ ಅಂತಾರೆ ಅದನ್ನು. ನಾನು ಹೇಳಿದ್ನು 3 to 1 ಮೆಥಡ್ ಅಂತ ಹೇಳಿದೆ ನಾನು. 3 to 1 ಮೆಥಡ್. 1 is 3 things you learn, 2 things you still have doubt, 1 thing you follow. This is one method you can follow. ಯಾವತ್ತಾದ್ರೂ ಒಂದೊಂದು ದಿವಸ ಮಾಡೋಂಥದ್ದು. ಇನ್ನೊಂದು ಕ್ವಿಕ್ ಪೋಲ್ ಅಂತ ಇದೆ, ತಕ್ಷಣಕ್ಕೆ ಒಂದು ಪೋಲ್ ಥರ ಮಾಡೋದು. ಕ್ವಿಕ್ ಪೋಲ್ ಒಂದು 5 ನಿಮಿಷದಲ್ಲೇ ಮಾಡ್ಬೋದು. ಯಾವುದೋ ಒಂದು ಕ್ಲಾಸ್ ಮಾಡಿರ್ತೀರಿ ನೀವು, ಏನು ಅರ್ಥ ಆಯಿತು ಏನು ಅಂತ ಒಂದು ಸಣ್ಣ ಪೋಲ್ ಥರ ಮಾಡೋವಂಥದ್ದು. ಅವ್ರಿಗೆ ಕೇಳಿ ಎಲ್ಲರಿಗೂ ಕೈ ಹಚ್ಚುವಂಥದ್ದು. ಸೊ ಅದು ಸ್ಟಾರ್ಟಿಂಗಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಯಾಕಂದರೆ ನಮಗೆ ಇಷ್ಟು ವರ್ಷ ಅವ್ರು ನೀವೇನು ಕೇಳಿರಲ್ಲ. ಅವ್ರು ನಿಮ್ಮ ಪಾಠ ಮಾಡಿರ್ತೀರಿ, ಹೋಗಿರ್ತೀರಿ. ಅವ್ರಿಗೆಲ್ಲ ಶುರು ಮಾಡ್ಕೊಂಡಾಗ ಮೇಷ್ಟ್ರು ಮೇಡಮ್ ಯಾಕೋ ಚೆನ್ನಾಗಿದ್ದರು, ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಬಂದಮೇಲೆ ಏನೇನೋ ಮಾಡೋಕತ್ಬಿಟ್ಟಾರೆ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗಿ ಸ್ಟಾರ್ಟಿಂಗ್ ಒಂದು 2-3 ದಿವಸ ಇದು ಚೆನ್ನಾಗಿದ್ದಾರೆ ಇವಾಗ ಯಾಕೋ ಮುಂಚೆಗಿಂತ. ದಿಸ್ ಮೇಡಮ್, ದಿಸ್ ಸರ್, ದ ಸೇಮ್ ಸರ್, ಹೊಸ ಸರ್ ಅಲ್ಲ, ಬದಲಾವಣೆ ಆಗಿದೆ, ಸಮ್ ಚೇಂಜ್. ನೋಡಿ ನೀನು ಅವ್ರವ್ರು ಮಾತಾಡ್ತಾರೆ, ಅವರು ಮಕ್ಕಳು ಅವ್ರವ್ರು ಮಾತಾಡ್ತಾರೆ. ಸೊ ನಮ್ಮನ್ನೆಲ್ಲ ಕೇಳ್ತಾ ಇದ್ದಾರಲ್ಲ, ಇದು ಏನಿದು ಚೇಂಜ್ ಆಗಿದ್ರು ಮಾತಾಡ್ತಾರೆ, ಎಲ್ಲಿಗೆ ಹೋದ್ರೂ ಉದ್ಧಾರ ಓಕೆ. ಇನ್ನು 3 ನಿಮಿಷ ಇದೆ, 2 ವಿದ್ಯಾರ್ಥಿಗಳಿಂದ ಕೇಳೋಂಥದ್ದು. ಸೊ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನ ಕೇಳ್ತೀವಿ ನಾವು, ಮುಂದಕ್ಕೆ ಹೋಗ್ಬಿಡ್ತೀವಿ ನಾವು, ಪಾಸ್ ಕೊಡಲ್ಲ. ಅದನ್ನೆಲ್ಲ ನಾವು ಶಿಕ್ಷಕರಾಗಿ ನಾವು ಇದು ಮಾಡ್ಬೇಕು. ಪಾಸ್ ಕೊಡುವಂಥದ್ದು ಏನಂದರೆ, ಒಂದು ಪ್ರಶ್ನೆನ ಹೇಗೆ ಕೇಳಬೇಕು ಅಂದರೆ, ಪ್ರಶ್ನೆ ಇಡೀ ಕ್ಲಾಸಿಗೆ ಕೇಳಬೇಕು. ಕೈ ಎತ್ತಾರೆ ಎಲ್ಲರೂ ಇದು ಮಾಡ್ತಾರೆ, ಅವ್ರಿಗೆ ಪಾಸ್ ಕೊಡಬೇಕು, ಉತ್ತರ ಕೊಡಲಿಕ್ಕೆ ಅವ್ರು ಸ್ವಲ್ಪ ಸಮಯ ಕೊಡಬೇಕು. ಆಮೇಲೆ ಯಾರು ಉತ್ತರ ಹೇಳಲ್ಲ ಅವ್ರ ಹತ್ರನೂ ಉತ್ತರ ನಿರೀಕ್ಷೆ ಮಾಡಬೇಕು. ಉತ್ತರ ನೀವು ನಿರೀಕ್ಷೆ ಮಾಡೋಕ್ಕೆ ಶುರು ಮಾಡಿದ್ರೆ ಉತ್ತರ ಬರೋಕ್ಕೆ ಶುರುವಾಗುತ್ತದೆ. ನಾವು ಉತ್ತರ ನಿರೀಕ್ಷೆ ಮಾಡಲ್ಲ. ನಮ್ದೇನು ಅಂದರೆ, ಕೆಲವರು ಹೇಳಲ್ಲ ಸರ್, ಕನ್ಕ್ಲೂಷನ್ಸ್, ಜಡ್ಜ್ಮೆಂಟ್. ಡೋಂಟ್ ಡೂ ದ ಜಡ್ಜ್ಮೆಂಟ್, ಬಿ ಓಪನ್. ಆ ಓಪನ್ನಾಗಿ ಇದ್ದಷ್ಟು ನಿಮ್ಮ ಬದಲಾವಣೆ ಆಗುತ್ತೆ. ಜಡ್ಜ್ಮೆಂಟ್ ಮಾಡಿದಷ್ಟು ಹಿಂದಕ್ಕೆ ಹೋಗುತ್ತೆ ಕಲಿಕೆ. ಅದೊಂದೇ ಮೇನ್. 3ನೇ ಇದು ಫ್ರೆಂಡ್ಸ್, ನಮ್ಮ ಸಹೋದ್ಯೋಗಿಗಳ ನೆರವನ್ನು ತಗೊಳ್ಳುವಂಥದ್ದು. ಇತರ ಶಿಕ್ಷಕರ ನೆರವನ್ನು ತಗೊಂಡು, ಸಹೋದ್ಯೋಗಿಗಳು ಅವರ ನೆರವನ್ನು ತಗೊಂಡು ನಾವು ಅವ್ರನ್ನ ಕರೆಯುವಂಥದ್ದು, ಅವ್ರನ್ನ ಕರೆದು ಪಾಠ ನೋಡು ಅಂತ ಹೇಳೋಂಥದ್ದು. ಅದಕ್ಕೂ ಅವ್ರಿಗೂ ಅಷ್ಟೇ ಸ್ಪೆಸಿಫಿಕ್ಕಾಗಿ ಕೊಡಬೇಕು ನೀವು. ಯಾವುದು ಅಂತ ನನ್ನ ವಿದ್ಯಾರ್ಥಿಗಳ ಜೊತೆ ಒಡನಾಟ ಬಗ್ಗೆ ಕೇಳಬಹುದು, ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀನಿ, ಒಂದೊಂದ್ಸರಿ ಒಂದೊಂದು. ನನ್ನ ಕ್ವಶನಿಂಗ್ ಸ್ಕಿಲ್ಸ್ ಬಗ್ಗೆ ಹೇಳು ನೀನು, ಅಥವಾ ನಾನು ಎಷ್ಟೊತ್ತು ನಾನು ಬರೀ ನಾನೇ ಪಾಠ ಮಾಡ್ತಾಯಿದ್ದೆ, ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡ, ವಾಟ್ ಈಸ್ ದ ಪರ್ಸೆಂಟೇಜ್, ಕ್ವಶನಿಂಗ್ಗೆ ಅವಕಾಶ ಕೊಟ್ಟನ. ಸೊ ಇದೆಲ್ಲವನ್ನು ನಿರ್ದಿಷ್ಟ ವಿಷಯದ ಬಗ್ಗೆ, ಟೀಚಿಂಗ್ ಮೆಥಡ್ ಬಗ್ಗೆ, ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡೋಣ. ಒಂದು ಕ್ಲಾಸಲ್ಲಿ 2-3 ಮೆಥಡ್ ಯೂಸ್ ಮಾಡ್ಬೋದು ನಾವು. ಒಂದೇ ಮೆಥಡ್ ಯೂಸ್ ಮಾಡ್ತೀರಂದರೆ ಇಟ್ಸ್ ನಾಟ್ ಗುಡ್. ಚಿಕ್ಕದಾಗಿ ಒಂದು 10 ನಿಮಿಷ ಈ ಮೆಥಡ್, ಇನ್ನೊಂದು 10 ನಿಮಿಷ ಆ ಮೆಥಡ್, ಆ ಥರ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಗೆ ಅವಕಾಶ ಕೊಟ್ಟನ. ಫ್ರೆಂಡ್ಸ್ನ ಕೇಳೋವಂಥದ್ದು, TLM ಯೂಸ್ ಮಾಡೋದನ್ನ ನಾನು ಮಾಡೋಣ ಇಲ್ವಾ, ನಮಗೆ ಗೊತ್ತಿರ್ಬೋದು, ಬಟ್ ಅವ್ರು ಹೇಳಲಿ. ಸೊ ನನ್ನ ಒಂದು ಜೆಸ್ಚರ್ಸ್ ಹೇಗಿತ್ತು, ನಾನ್ ವರ್ಬಲ್ ಕಮ್ಯುನಿಕೇಷನ್, ಅದನ್ನು ಹೇಳ್ಬೋದು. ಆಂಗಿಕವಾದ ಒಂದು, ಅದು ಭಾಳ ಮುಖ್ಯ. ಆಮೇಲೆ ಐ ಕಾಂಟ್ಯಾಕ್ಟ್, ಎಲ್ಲ ವಿದ್ಯಾರ್ಥಿಗಳ ಜೊತೆ ನಾನು ನೋಡ್ತಾ ಇದ್ನ, ಐ ಕಾಂಟ್ಯಾಕ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಕೆಲವು ಸಾರಿ ಟೀಚರ್ಸ್ ನಾವು ಐ ಕಾಂಟ್ಯಾಕ್ಟ್ ಮಾಡಲ್ಲ, ಕೆಲವರು ಏನು ಮಾಡ್ತಾರೆ, ಈ ಕಡೆಗೆ ನೋಡ್ಕೊಂಡು ಮಾಡ್ತಿರ್ತಾರೆ, ಈ ಕಡೆ ತಿರ್ಗೋದೇ ಇಲ್ಲ. ಬೆಳೆಸ್ಕೊಂಬಂದ್ಬಿಟ್ಟಿರ್ತೀನಿ ನಾನು. ಅದು ಹೇಳ್ಬೇಕು, ಇಲ್ಲ ನೀನು ಸ್ವಲ್ಪ ಒಂದು ಕಡೆಗೆ ನೋಡ್ತಾ ಇದೆಯಾ, ಯಾಕೋ ಬಲಗಡೆಗೆ ನಿನಗೆ ಏನೋ ಎಳಿತಾ ಇದೆ ಶಕ್ತಿ, ಯಾವುದೋ ಒಂದು ಶಕ್ತಿ, ಎಡಗಡೆನೂ ಒಂದು ಸ್ವಲ್ಪ. ಆಮೇಲೆ ಐ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ನೀನು. ಮೋಸ್ಟ್ ಇಂಪಾರ್ಟೆಂಟ್ ಟೀಚರ್ಗೆ ಅಂದರೆ ಐ ಕಾಂಟ್ಯಾಕ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸೊ ಇದನ್ನು ಹೇಳ್ಬೇಕಾದ್ರೆ ಹೇಳ್ಬೋದು ಅವ್ರಿಗೆ 2 ಸ್ಟಾರ್ಸ್ ಆ್ಯಂಡ್ ಎ ವಿಶ್ ಅಂತ ಒಂದು ಟೆಕ್ನಿಕ್ ಇದೆ. 2 ಸ್ಟಾರ್ಸ್ ಅಂದರೆ 2 ಸ್ಟಾರ್ಸ್ ತುಂಬ ಚೆನ್ನಾಗಿ ಮಾಡೋ ಅಂಥದ್ದು 2 ಸ್ಟಾರ್ಸ್. ನೀವು ಈ 2ರಲ್ಲಿ ಭಾಳ ಚೆನ್ನಾಗಿ ಮಾಡ್ತೀರಾ. ನಂದು ಒಂದು ವಿಶ್ ಇದರಲ್ಲಿ ಬದಲಾವಣೆ ಆಗಬೇಕು. ಮಕ್ಕಳಿಗೂ ಮಾಡ್ಬೋದು ನೀವು 2 ಸ್ಟಾರ್ಸ್ ಆ್ಯಂಡ್ ವಿಶ್ ಆ್ಯಂಡ್ 1 ವಿಶ್. ನಾವು ಟೀಚರಾಗಿ ನೀವು 2 ಸ್ಟಾರ್ ಆ್ಯಂಡ್ 1 ವಿಶ್. 2 ಸ್ಟಾರ್ ಅಂದರೆ 2 ಒಳ್ಳೆಯ ಗುಣ ನಂದು, ಇಲ್ಲ 1 ಪಾಸಿಟಿವ್ಸ್, 2 ಪಾಸಿಟಿವ್ಸ್. 1 ವಿಶ್ ಅಂದರೆ ಸರಿ ಇಲ್ಲ ಅಂತ ಹೇಳೋದು ಬೇಡ, ಸರ್ ಒಂಚೂರು ಹಿಂಗೆ ಬದಲಾದ್ರೆ ಸರಿ ಹೋಗುತ್ತೆ ಸರ್, ನೀವು ಒಂಚೂರು ನಗ್ಬೇಕು ಸರ್ ನೀವು ಅಂತಂದರೆ 1 ವಿಶ್ ನಮ್ಮದು. ನಗ್ತಲೇ ಇಲ್ವ ನಾನು, ಅಯ್ಯೋ ನಾನೇನೋ
ತುಂಬ ಮುಖ ಗಂಟಾಕೊಂಡಿರ್ತೀನಿ ಅನ್ನೋದು ನಮಗೆ ಗೊತ್ತೇ ಇರಲ್ಲ ನಮಗೆ. ಸೊ ಇದಕ್ಕೆ ಒಂದು 4 ಸ್ಟೆಪ್ಸ್ ಹೇಳ್ತಾರೆ. ಸೊ ಏನೋ ನೀವು ಬಿಹೇವಿಯರ್ಗೆ ಇದು ಕೊಡಿ. ನೀವು ಬಿಹೇವಿಯರ್ ನಾಟ್ ಫಾರ್ ಪರ್ಸನ್. ನಾವೇನು ಮಾಡ್ತೀವಿ, ಪರ್ಸನಿಗೆ ಕೊಟ್ಬಿಡ್ತೀವಿ ನಾವು. ಮಕ್ಕಳಿಗೂ ಅದೇ ತಪ್ಪು ಮಾಡ್ತೀವಿ ನಾವು. ಹುಡುಗ ಅವನೇನೋ ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿ ಕಲ್ತ್ರೆ ಆ ಹುಡುಗ ಚೆನ್ನಾಗಿ ಕಲ್ತಾ, ಹುಡುಗ ಚೆನ್ನಾಗಿ ಕಲ್ತಾ ಅಲ್ಲ, ಏನು ಕಲ್ತ. ಈಗ ರಮೇಶ್, ಸುರೇಶ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಬರೀತಾರೆ ಅಂತ ಹೇಳೋದಕ್ಕೂ ದೇರ್ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಗುಡ್, ಯು ಆರ್ ರೀನ್ಫೋರ್ಸಿಂಗ್ ದಿ ಆ್ಯಕ್ಟ್, ನಾಟ್ ಪರ್ಸನ್. ಬೋತ್ ಆರ್ ಡಿಫ್ರೆಂಟ್. ಹಂಗೆ ಕಲೀಗ್ಸ್ಗೆ ಹೇಳಿದಾಗಲೂ ಅಷ್ಟೇ, ಅವ್ರಿಗೆ ಹೇಳಬೇಕು ನಾವು, ನೋಡು ನನ್ನ ಆ್ಯಕ್ಟ್ ಯಾವುದು ಅದನ್ನು ಹೇಳು, ಬಿಹೇವಿಯರ್. ನಾವೇನು ಮಾಡ್ತೀವಿ, ಆ ಬಿಹೇವಿಯರ್ನ ಆ ಪರ್ಸನ್ ಜೊತೆಗೆ ಸೇರಿಸ್ಬಿಟ್ಟು ನಾವೇನು ಮಾಡ್ತೀವಿ, ಒಳ್ಳೆಯವನು ಕೆಟ್ಟನು ಅಂತ ಡಿಸೈಡ್ ಮಾಡ್ತೀವಿ ನಾವು. ವಿ ಶುಡ್ ಕೀಪ್ ಇಟ್ ಸಪ್ರೇಟ್. ವರ್ತನೆ ಮತ್ತು ಪರ್ಸನ್ ಎರಡು ಸೇರಿಸ್ಬಾರ್ದು. ಮಕ್ಕಳಿಗಾದರೂ ಅಷ್ಟು ಹಂಗೆ ಮಾಡ್ತೀವಿ ನಾವು. ಅವ್ರಿಗೆ ಹೇಳ್ಬೇಕು, ನೀವು ವಿನ್ ಯು ಆರ್ ಪ್ರೈಸಿಂಗ್ ದೆಮ್, ಪ್ರೈಸ್ ದರ್ ಆ್ಯಕ್ಟ್, ಪರ್ಫಾರ್ಮೆನ್ಸ್. ನಿನ್ನ ಒಂದು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದೆಯಲ್ಲ, ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದೆಯಾ ನೀನು. ಈ ಹುಡುಗ ಭಾಳ ಜಾಣ ಅಂತ ಹೇಳೋದಕ್ಕಿಂತ ಈ ಹುಡುಗನಲ್ಲಿ ಇಂಥದ್ದು ವಿಶೇಷವಾಗಿ ಇದೆ. ನೀನು ದಡ್ಡ ಅಂತ ಹೇಳೋದಕ್ಕಿಂತ ನಿನ್ನಲ್ಲಿ ಸ್ವಲ್ಪ ನೀನು ಮೃದುವಾದರೆ ನೀನು ಚೆನ್ನಾಗಾಗತ್ತೆ. ನೀನು ಎದ್ದೆದ್ದು ಎಲ್ಲ ಕಡೆ ಓಡಾಡ್ತಿರ್ತೀಯ. ನೀನು ಎಡ್ಲೆದ್ದು ಓಡಾಡೋದಕ್ಕಿಂತ ಒಂದು ಕಡೆ ಕೂತ್ರೆ ನೀನು ಶಾಂತವಾಗಿ, ಪಾಸಿಟಿವಾಗಿ ಹೇಳಬೇಕು. ಶಾಂತವಾಗಿ ಒಂದು ಕಡೆ ಕೂತ್ರೆ ಚೆನ್ನಾಗಿದೆ. ಆ ಥರ ಸ್ಪೆಸಿಫಿಕ್ ಆಗಿರಬೇಕು ಫೀಡ್ಬ್ಯಾಕ್. ಅದೊಂದು ಟೈಮ್ಲಿ ಇರಬೇಕು. ಇವತ್ತು ನೋಡಿಬಿಟ್ಟು ನಾಳೆ ಹೇಳಿದ್ರೆ ಉಪಯೋಗ ಇಲ್ಲ. ಫೀಡ್ಬ್ಯಾಕ್ನ ಅವತ್ತೇ ಹೇಳಬೇಕು. ನಾವೇನು ಮಾಡ್ತೀವಿ ಸರಿ, ಅವತ್ತು ನೀವು ಪಾಠ ಮಾಡಿದ್ರಲ್ಲ ಅದು ಭಾಳ ಚೆನ್ನಾಗಿತ್ತು ಅಂದರೆ ಉಪಯೋಗ ಇಲ್ಲ, ಅವತ್ತೇ ಹೇಳಬೇಕು. ಆ್ಯಕ್ಷನಬಲ್ ಹೇಳಬೇಕು. ಏನು ಬದಲಾವಣೆ ಮಾಡ್ಕೋಬೇಕು ನನ್ನ ಫ್ರೆಂಡು, ಅದನ್ನು ಮಾಡಬೇಕು. ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೀನಿ. ಇನ್ನೊಂದು ಟೆಕ್ನಿಕ್ಕು, ನಾಳೆ ನಾವು ಇದನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಾಳೆ ಪೂರ್ತಿ ಡಿಸ್ಕಷನ್ನೇ ನಮ್ಮದು. ನಾಳೆ ನಿಮ್ಮದು ಆ್ಯಕ್ಟಿವಿಟಿ ಇರುತ್ತೆ, ಯಾಕಂದರೆ ಇವತ್ತೆಲ್ಲ ಥಿಯರಿ ಮುಗೀತು. ಇನ್ನು ಒಂದು, ಯು ಕ್ಯಾನ್ ಯೂಸ್ ಆಡಿಯೋ ಆ್ಯಂಡ್ ವಿಡಿಯೋ, ಅನದರ್ ಟೂಲ್, ಅನದರ್ ಟೆಕ್ನಿಕ್. ಸೊ ನೀವು ನಿಮ್ಮದು ಆಡಿಯೋನ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊಳ್ಳೋ ಅಂಥದ್ದು, ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಯಾವತ್ತಾದರೂ ಒಂದೊಂದು ದಿವಸ, ಹೌ ಐ ಆಮ್ ಪರ್ಫಾರ್ಮಿಂಗ್ ಆಸ್ ಎ ಟೀಚರ್, ನನ್ನ ಜಸ್ಟಸ್ ಹೇಗಿದೆ, ಮಧ್ಯದಲ್ಲಿ ಪಾಸ್ ಕೊಡ್ತೀನ ಇಲ್ವಾ, ಯಾವ ರೀತಿ ಅವ್ರನ್ನ ತೊಡಗಿಸ್ಕೊತೀನ ಇಲ್ವಾ. ಸೊ ಇದನ್ನು ನಾವು ವಿ ಕ್ಯಾನ್ ಯೂಸ್ ಆಡಿಯೋ ಆ್ಯಂಡ್ ವಿಡಿಯೋ. ದೀಸ್ ಆರ್ ದ ಟೂಲ್ಸ್ ವಿ ಕ್ಯಾನ್ ಯೂಸ್. ಇದರಲ್ಲಿ 2 ಥರನೂ ಮಾಡ್ಬೋದು, ಇಂಡಿವಿಜುವಲ್ ರಿಫ್ಲೆಕ್ಷನ್ ಆ್ಯಂಡ್ ಗ್ರೂಪ್ ರಿಫ್ಲೆಕ್ಷನ್. ಗ್ರೂಪ್ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಒಂದು ಟೀಮ್ ಆಗಿ ನೀವು ಒಂದು 15 ಜನ ಟೀಚರ್ಸ್ ಇದ್ದೀರಾ ಅಂದರೆ ಎಲ್ಲರೂ ಒಂದೊಂದು ರೌಂಡ್ ಎಲ್ಲ ಕ್ಲಾಸ್ಗಳು ನೋಡೋವಂಥದ್ದು, ಎಲ್ಲರೂ ಕೂತು ಚರ್ಚೆ ಮಾಡೋಂಥದ್ದು. ಅವಾಗ ಹರ್ಟ್ ಮಾಡಬಾರ್ದು ಫೀಲಿಂಗ್ಸ್, ಅದೆಲ್ಲ ಹೇಳಿ ಓನ್ಲಿ ಫಾರ್ ಗ್ರೋತ್ ಓರಿಯೆಂಟೆಡ್. ಇಬ್ಬಿಬ್ಬರು ಮಾಡಬಹುದು, ಗ್ರೂಪು ಮಾಡಬಹುದು, ಇಂಡಿವಿಜುವಲ್ಲ ಮಾಡ್ಬೋದು. ಸೊ ಒಂದು ಗ್ರೂಪಾಗಿ ನೀವು ನಿಮ್ಮ ಶಾಲೆಯಲ್ಲಿ ನೀವು ಮಾಡ್ತೀರಾ ಅಂದರೆ, ಒಂದು ಶಾಲೆ ಒಂದು 10 ಜನ ಇದ್ದೀರಾ, 15 ಜನ ಇದ್ದೀರಾ ಅಂದರೆ ನಿಮ್ಮ ಶಾಲೆಯಂತಹ ಓಪನ್ ಸ್ಕೂಲ್, ಲರ್ನಿಂಗ್ ಸ್ಕೂಲ್ ಶುಡ್ ಬಿ ಲರ್ನಿಂಗ್, ನಾಟ್ ಓನ್ಲಿ ಸ್ಟೂಡೆಂಟ್ಸ್. ವೆನ್ ಯು ಡೂ ರಿಫ್ಲೆಕ್ಷನ್ ಆ್ಯಸ್ ಎ ಗ್ರೂಪ್, ಆ್ಯಸ್ ಎ ಸ್ಕೂಲ್, ದೆನ್ ದ್ಯಾಟ್ ಸ್ಕೂಲ್ ಈಸ್ ಇನ್ ಎ ಲರ್ನಿಂಗ್ ಮೋಡ್. ಸೊ ಅಂತಹ ಶಾಲೆ ಆಗಬೇಕಾದಾಗ ಎಲ್ಲ ಟೀಚರ್ಸು ಒಂದಾಗಬೇಕಾಗತ್ತೆ ಪ್ರೊಫೆಷ್ನಲಿ. ಅಫ್ಕೋರ್ಸ್ ವಿ ಮೇ ಹ್ಯಾವ್ ಡಿಫ್ರೆನ್ಸ್. ಅವ್ರ ಕಂಡ್ರೆ ನಮಗಾಗಲ್ಲ, ನಮ್ಮ ಕಂಡ್ರೆ ಅವ್ರಿಗಾಗಲ್ಲ, ಏನೋ ಒಂದು ಇರುತ್ತೆ, ಮುನಸು ಇದೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನ್, ವಿ ಶುಡ್ ಜಾಯಿನ್ ಈಚ್ ಅದರ್ ಆ್ಯಂಡ್ ದೆನ್ ವಿ ಶುಡ್ ಕನ್ಸ್ಟ್ರಕ್ಟಿವ್ಲಿ ಗಿವ್ ಫೀಡ್ಬ್ಯಾಕ್ ಆ್ಯಂಡ್ ಎನ್ಹ್ಯಾನ್ಸ್ ಅವರ್ ಕೇಪಬಿಲಿಟೀಸ್. ನಮ್ಮ ಸಾಮರ್ಥ್ಯಗಳನ್ನು ಎತ್ತರ ಮಾಡ್ತಾ ಹೋಗ್ಬೇಕಾಗತ್ತೆ. ಅವಾಗೇನಾಗ್ತದೆ ಅಂದರೆ, ಆ್ಯಸ್ ಎ ಜರ್ನಿ ಆಫ್ ಎ ಟೀಚರ್ ಆ್ಯಂಡ್ ಫಾರ್ ದ ಜರ್ನಿ ಆಫ್ ಎ ಸ್ಟೂಡೆಂಟ್ ಇನ್ ದೇರ್ ಲರ್ನಿಂಗ್, ಬೋತ್ ವಿಲ್ ಬಿ ಮೀನಿಂಗ್ಫುಲ್. ಸೊ ಈ ಒಂದು ಡಿಫರೆನ್ಸ್ನ ನಾವು ಐಡೆಂಟಿಫೈ ಮಾಡೋ ಥರ ನಾವು ನಮ್ಮ ಈ ಒಂದು ರಿಫ್ಲೆಕ್ಷನ್ ಮೋಡನ್ನು ನಾವು ಇದು ಮಾಡಬೇಕು. ನಾಳೆ ಕ್ಲಾಸಲ್ಲಿ ನಾವು